ವೀಕ್ಷಕರೇ, ನಾವಿವತ್ತು ಹೋಗ್ತಾ ಇರೋದು ಬೆಳಗಾವಿಯ ಬೆಡಗಿ ಡಿಂಪಲ್ ಹುಡುಗಿ ಅವರೇ ಪ್ರಿಯಾ ಅವ್ರ ಬಗ್ಗೆ ನಾನು ಹೇಳೋದೇ ಬೇಕಾಗಿಲ್ಲ. ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಐಪ್ ಕ್ರಿಯೇಟ್ ಮಾಡಿದರೆ ಅವ್ರ ಆ್ಯಕ್ಟಿಂಗಿಗೆ ಫಿದಾ ಆದವರೇ ಇಲ್ಲ. ಪಕ್ಕಾ ಜವಾರಿ ಮಾತು. ಉತ್ತರ ಕರ್ನಾಟಕದ ಮಂದಿ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಪ್ರಿಯಾ ಆರ್ಟಿಸ್ಟ್ ಆಗಿದ್ದು ಹೇಗೆ, ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಟ್ರೆಂಡ್ ಕ್ರಿಯೇಟ್ ಮಾಡಿದ್ದು ಹೇಗೆ ಅನ್ನೋದು ವಿಷಯನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಬನ್ನಿ ಎಲ್ರಿಗೂ ಡಿಂಪಲ್ ಕ್ವೀನ್ ಪ್ರಿಯಾ ಸೌದಿ ಬದುಕಿಗೆ ಸ್ವಾಗತ ಸ್ನೇಹಿತರೆ. ಪ್ರಿಯಾ ವೆಲ್ಕಮ್. ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಹೆಂಗಿದ್ದೀರಿ? ಆರಾಮಿದ್ದೀರಿ? ಇದೇ ಭಾಷೆಯಲ್ಲಿ ಅಲ್ವಾ, ಇದೇ ಡೈಲಾಗಲ್ಲಲ್ವಾ ಎಲ್ಲರನ್ನು ಮೋಡಿ ಮಾಡಿದ್ದು ಪ್ರಿಯಾ. ಅವ್ರ ಮನೆಗೆ ಬಂದಿದ್ದೀವಿ. ಅವ್ರ ಮನೆ ಬೆಳಗಾವಿ ಮಿಲ್ಟ್ರಿ ಇನ್ಫೆಂಟಿದಲ್ಲಿ ಇದೆ. ಆ್ಯಕ್ಚುಲಿ ನಿಮ್ಮ ಮನೇಲಿ ಯಾರಾದರೂ ಮಿಲ್ಟ್ರಿಲಿ ವರ್ಕ್ ಮಾಡ್ತಾರೆ ಅಂತ? ನಮ್ಮ ಡ್ಯಾಡಿ ಎಕ್ಸ್ ಆರ್ಮಿ. ಓಕೆ. ಓ, ಮಿಲ್ಟ್ರಿ ಮ್ಯಾನ್ ಮಗಳು ಆರ್ಟಿಸ್ಟ್ ಆದ ಕತೆ ಹಾಗಾದ್ರೆ ಇವತ್ತು. ಬನ್ನಿ. ಅಬ್ಬೊಬ್ಬೊಬ್ಬೊಬ್ಬ, ನಿಮ್ಮ ತಂದೆಯವ್ರದ್ದು ಅನ್ಕೊಳ್ತೀನಿ ಇದೆಲ್ಲ ಅಲ್ವಾ? ನಮ್ಮ ಡ್ಯಾಡಿ ಮೊದಲು ಆರ್ಮಿ ಒಳಗಿದ್ದರಿ, ಈಗ ರಿಟೈರ್ಡ್ ಆಗಿಂದ ಕ್ಯಾಂಟೋನ್ಮೆಂಟ್ ಬೋರ್ಡ್ ವೈಸ್ ಪ್ರೆಸಿಡೆಂಟ್ ಆಗಿದ್ದು. ಓಕೆ. ನಿಮ್ಮ ತಂದೆ ಹೆಸರು? ಚಂದ್ರಶೇಖರಯ್ಯ ಸೌಡಿ, ಪಾಲಿಟಿಷಿಯನ್ ಇದ್ರು ಅವರು. ಪೊಲಿಟಿಷಿಯನ್, ಮಿಲಿಟರಿ ಮ್ಯಾನ್, ಅದ್ರ ಜೊತೆಗೆ ನೀವು ಆರ್ಟಿಸ್ಟ್. ಯಾವ್ಯಾವ ಫೀಲ್ಡಲ್ಲಿ ಇದ್ದೀರಾ ನಿಮ್ಮ ಮನೇಲಿ ಎಲ್ಲರೂ? ಬರ್ರಿ ಕುಂದ್ರಿ, ಹೇಳೋಣ, ಮಾತಾಡೋಣ. ಓಕೆ, ಥ್ಯಾಂಕ್ ಯು. ಇದ್ರಲ್ಲಿ ಯಾರು ನಿಮ್ಮ ತಂದೆ? ಇವ್ರ? ಎಸ್. ಓ, ಯಡಿಯೂರಪ್ಪನ ಜೊತೆ ಇದ್ದಾರೆ. ಅದೇ ಅವಾಗಿನ ಫೋಟೋಸ್? ಅದು ಇವರು ಸುರೇಶ್ ಅಂಗಡಿ ಸರ್ ತೀರ್ಕೊಂಡ್ರಲ್ಲ ಕೋವಿಡ್ ಅಲ್ಲಿ. ಹೌದು. ಮಿನಿಸ್ಟರ್ ಇದ್ರು. ಅವ್ರ ಮನೆಗೆ ಬಂದಾಗ ಅಂದ್ರೆ ಭಾಳ ಅಂದ್ರೆ ಪಪ್ಪಾಗ ಎಕ್ದಮ್ ಎಲ್ಲಾರು ಕ್ಲೋಸ್. ಅವ್ರಿಗೆ ಪರಿಚಯ ಮಾಡಿಸ್ಕೊಡತ್ತಿದ್ರು ನಮಗೆ. ವೆಲ್ ವಿಶರ್ ಇವ್ರು, ಆಲ್ವೇಸ್ ನಮಗೆ ಸಪೋರ್ಟಿವ್ ಆಗಿರ್ತಾರ ಅಂತೇಳಿ. ಹಾಗಾಗಿ ನಿಮ್ಮ ಮನೆಗೆ ಎಲ್ಲರೂ ರಾಜಕೀಯ ವ್ಯಕ್ತಿಗಳು ಬಂದು ಆಲ್ಮೋಸ್ಟ್ ಅಂದ್ರೆ ಏನ್ ಎಲ್ಲಾರು ಪ್ರತಿಯೊಬ್ರು ಗುರ್ತಿಡಿತಾರ ಪಪ್ಪಾನ್ಗಂತರು. ಇವ್ ಸೌಡಿಯವರು ಒಂದೇ ಸ್ವಾಮಿಗಳಂತನೂ ಕರೀತಾರೆ, ಇಲ್ಲ ಸೌಡಿಯವ್ರ ಅಂತಾನೆ ಕರೀತಾರೆ. ಓಕೆ. ನಿಮ್ಮ ತಂದೆಯವ್ರದ್ದು ಮಿಲಿಟರಿ? ಎಸ್, ಅವ್ರು ಮಿಲಿಟರಿ. ಎಸ್. ಎಲ್ಲೆಲ್ಲ ವರ್ಕ್ ಮಾಡಿದ್ರು ನಿಮ್ಮ ತಂದೆ? ಪಪ್ಪ 3 ಯುದ್ಧದೊಳಗೆ ಭಾಗವಹಿಸಿದ್ರಿ. ಓ ಮೈ ಗಾಡ್, ಯಾವ್ಯಾವ ಯುದ್ಧ? ಫಸ್ಟ್ IPKF ಶ್ರೀಲಂಕಾ, ಆಮೇಲೆ ಗೋಲ್ಡನ್ ಟೆಂಪಲ್ ಅಮೃತಸರ್, ಲಾಸ್ಟಿಗೆ ಕಾರ್ಗಿಲ್ 1999ದಾಗ ಅವ್ರು ವಾರ್ ಉಂಡೆಡ್ ಅದಾರ. ಅದಕ್ಕೆ ವಾರ್ ಉಂಡೆಡ್ ಆಗಿದ್ದಕ್ಕೆ ವಾಲಂಟರಿ ರಿಟೈರ್ಮೆಂಟ್ ಬಂದ್ರು. ಓಕೆ. ಹಾಗಾದ್ರೆ ನಿಮ್ಮ ತಂದೆಯವರು ನಿಮ್ಗೆ ಯುದ್ಧದ ಕಥೆಗಳನ್ನೆಲ್ಲ ಹೇಳಾರ. ಎಷ್ಟು ವರ್ಷ ಅಲ್ಲಿದ್ರು? ಶ್ರೀಲಂಕಾದಾಗ 3 ವರ್ಷ ಇದ್ರು, ಕಾರ್ಗಿಲ್ದಾಗ 1 ವರ್ಷ ಇದ್ರು. ಸೊ ಪ್ರತಿಯೊಂದು, ಯಾಕಂದ್ರೆ ಇವೆಲ್ಲ ಮೂವಿ ಉರಿ ಅದು ಬಂದವಲ್ಲ, ನಮ್ಮ ಡ್ಯಾಡಿಯಲ್ಲಿ ಇದ್ದು ಬಂದವರು. ಸೊ ನಮಗದು ಈಸಿ ಕನೆಕ್ಟ್ ಆಕೈತಿ. ಓ, ಹಿಂಗೆಲ್ಲ ಆಗಿದ್ದು ಖರೆ ಇರ್ತಾವ, ಗೂಸ್ ಬಂಪ್ಸ್ ಬರ್ತಾವ ಲಿಟ್ರಲಿ. ಅವ್ರು ಹೇಳೋದು ಕೇಳಿದ್ರು. ಅವ್ರು ಕಾಲು ಉಂಡಾತಲ್ಲ, ಅವ್ರು ಬಿದ್ದದ್ದಾತು. ಕಾಲು ಏನಾಯ್ತು ಆಕ್ಚುಲಿ? ಯಾವ ಯುದ್ಧದಲ್ಲಿ ಏನಾಯ್ತು? ಕಾರ್ಗಿಲ್ ಒಳಗ. ನೀವು ಕುಂದ್ರಿ. ಕಾರ್ಗಿಲ್ ಒಳಗ ಅವ್ರು 20 ಫೀಟ್ ಮೇಲಿಂದ ಬಿದ್ರು. ಆ ಬಿದ್ದದಕ್ಕೆ ಅವ್ರ ಲಿಗಮೆಂಟ್ ಟೇರ್ ಆಯ್ತು. ಸೊ ಅಲ್ಲೇ ಆಲ್ಮೋಸ್ಟ್ ಅಲ್ಲೇ ರಾತ್ರಿ ಇರೋ ಕಾರಣ ಅದು ರೀಪ್ಲೇಸ್ ಮಾಡಕ್ ಟ್ರೈ ಮಾಡ್ಯಾರ. ಅದು ಅಪೋಸಿಟ್ ವೇ ಒಳಗೆ ತಿರುಗಿಬಿಟ್ಟಾರ. ಸೊ ಅದು ಇನ್ನ ಲಿಗಮೆಂಟ್ ಟೇರ್ ಐತಿ. ಅವಾಗ ಎಷ್ಟು ವರ್ಷ ಆಯ್ತು? ನಾ ಹುಟ್ಟಿರ್ಲಿಲ್ಲ. ಮದ್ವೆ ಆಗಿತ್ತು ನಿಮ್ ಡ್ಯಾಡಿಗೆ? ಮದ್ವೆ ಆಗಿತ್ತು. ನಮ್ಮ ಅಣ್ಣ ಇದ್ದ. ಈಗ ನಮ್ಮ ಅಣ್ಣ ಇಲ್ಲ. ನಮ್ಮ ಅಣ್ಣ 92 ಒಳಗೆ ಬಾರ್ನ್ ಆದ್ರ. ನಮ್ಮ ಮಮ್ಮಿ ಪಪ್ಪ 91 ಒಳಗೆ ಮ್ಯಾರೇಜ್ ಆತ. 92 ಒಳಗೆ ಅಣ್ಣ ಬಾರ್ನ್ ಆಗಿದ್ದ. 99 ಒಳಗೆ ಪಪ್ಪ ರಿಟೈರ್ಮೆಂಟ್ ಬಂದ್ರೆ ನಾ 2001 ಬಾರ್ನ್ ಆಗೀನಿ. ಓಕೆ. ಹಾಗಾದ್ರೆ ಇನ್ನು ಚಿಕ್ಕ ಏಜ್ ನಿಮ್ಗೆ? ನಾ ಹುಟ್ಟೇ ಇಲ್ಲ. ಪಪ್ಪ ರಿಟೈರ್ಮೆಂಟ್ ಆಗಿ 1 ವರ್ಷಕ್ಕೆ ನಾ ಹುಟ್ಟೀನಿ. ಅಂದ್ರೆ ಇವಾಗ ನಾನು ಹೇಳಿದ್ದು, ಇವಾಗ ನಿಮ್ಗೆ ಇನ್ನು ಎಂಗೇಜ್? ಕಂಪ್ಲೀಟ್ ನನಗದು ಈಗ ನಮಗೊಂದು 6-7 ವರ್ಷ ಒಳಗೆ ಓ ನಮ್ಮ ಡ್ಯಾಡಿ ಇಷ್ಟೆಲ್ಲ ಸಾಧನೆ ಮಾಡ್ಯಾರಲ್ಲ ಅಂತೇಳಿ ನಮಗೆ ಈಗ ಗೊತ್ತಾಗ್ತದೆ. ನೆಕ್ಸ್ಟ್ ನಿಮ್ಮ ತಂದೆಯವ್ರನ್ನ ಮಾತಾಡಿಸ್ತೀನಿ. ನಿಮ್ಮ ತಂದೆಯವ್ರ ಕತೆ ಕೇಳ್ತೀನಿ. ನಿಮ್ಗೆ ಹೇಳಿದ ನಿಮ್ಮ ತಂದೆ ನಿಮ್ಗೆ ಹೇಳಿದ ಕತೆಗಳು ಯಾವ್ದಾವ್ದು? ನೀವ್ ಹೇಳ್ತಾ ಇದ್ರಿ ಇವಾಗ ಕಾರ್ಗಿಲ್ ಯುದ್ಧದ ಬಗ್ಗೆ ಹೇಳಿದ್ರು, ಶ್ರೀಲಂಕಾದ ಬಗ್ಗೆ ಹೇಳಿದ್ರು. ಅದ್ರ ಜೊತೆಗೆ ನೀವಿನ್ನು ಅವಾಗ ಹುಟ್ಟೇ ಇರ್ಲಿಲ್ಲ. ಇಲ್ಲ, ನಿಮ್ಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ನಿಮ್ಮ ತಂದ್ರೆ ಮಿಲಿಟರಿಲಿ ಇದ್ರು, ಇಷ್ಟೆಲ್ಲ ಸಾಹಸಗಳನ್ನ ಮಾಡಿದ್ರು ಅಂತ ನಿಮ್ಗೆ ಯಾವಾಗ ಗೊತ್ತಾಯ್ತು ಪ್ರಿಯಾಗೆ? ನಾವು ಅಂದರೆ ಕಾಮನ್ ಆಗಿ ನಾವು ಮೂವಿ ಅದು ನೋಡ್ಬೇಕಾದ್ರೆ, ಯಾಕಂದ್ರೆ ನಾವು ಹಿಂಗೆ ಕುಂತು ನೀ ಏನು ಮಾಡಿಯಪ್ಪ ಅಂತೇಳಿ, ಯಾಕಂದ್ರೆ ಕಾಮನ್ ಇರ್ತದೆ. ಯಾರು ತಮ್ಮ ತಂದೆ ಬಗ್ಗೆ ಕುಂತು ಇಂಟರ್ವ್ಯೂ ಮಾಡಕ್ಕೆ ಹೋಗೋದಿಲ್ಲ. ನೀ ಏನು ಮಾಡಿದ್ದೆಪ್ಪ ನನಗೆ ಹೇಳ ಅಂತೇಳಿ. ಈಗ ನಾರ್ಮಲ್ ಹಿಂಗೆ ಏನರ ಒಂದು ಸೀನ್ ಏನರ ಆಯ್ತು, ಪ್ರತಿ ನ್ಯೂಸ್ ಚಾನಲ್ದವರು ಬೆಳಗಾವಿ ಸುತ್ತಮುತ್ತಲ ಯಾವುದೇ ನ್ಯೂಸ್ ಚಾನಲ್ದವರು ಏನೇ ಇರಲಿ ಅದು ಫಸ್ಟ್ ಪಪ್ಪ ಕಾಂಟ್ಯಾಕ್ಟ್ ಮಾಡ್ತಾರೆ. ಆರ್ಮಿ ಥ್ರೂ ಏನು ಉರಿಯ ಇದು ವಾರ್ ಆಯ್ತು, ಅಥವಾ ಇದು ಚೈನಾ ಬಾರ್ಡ್ರದ್ದು ವಾರ್ ಆಗ್ತಿರ್ತಾವ, ಪ್ರತಿಯೊಂದು ಏನಿದ್ರು ಪಪ್ಪಾನ ಕರೆದು ಇಂಟರ್ವ್ಯೂ ಮಾಡ್ತಾರೆ. ಯಾಕಂದ್ರೆ ಅವ್ರು ಅಲ್ಲಿ ಇದ್ದು ಬಂದವ್ರು ಅದಾರ, ಅಲ್ಲಿ ಪರಿಸ್ಥಿತಿ ಹೇಗಿರುತ್ತೆ ಅಂತ ಗೊತ್ತಾಯ್ತು ಅವರಿಗೆ. ಹಾಗಾಗಿ ಪಪ್ಪಂಗೆ ಫಸ್ಟ್ ಕಾಲ್ ಮಾಡಿ ಒಪಿನಿಯನ್ ಹೇಗಿರುತ್ತೆ ಅಂತ ಎಲ್ಲ ತಗೊಳ್ತಾರೆ. ಓಕೆ. ಅಮ್ಮ ಏನ್ ಮಾಡ್ತಾರೆ? ಮಮ್ಮಿ ಹೌಸ್ ವೈಫ್, ಬಟ್ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಎಲ್ಲಾರ್ಗು ಮಮ್ಮಿನ ಮಾಡ್ತಾರೆ. ಇಲ್ಲ ಅಂದಿದ್ರೆ ನೀವು ಆರ್ಟಿಸ್ಟ್ ಆಗ್ಲಿಕ್ಕೆ ಇಲ್ಲ. ಮೇನ್ ಅಂದ್ರೆ
ಅದೊಂದು ಇರುತ್ತಲ್ಲ ಸೊಸೈಟಿ ಒಳಗೆ, ಅವ್ರ ಸೊಸೈಟಿ ಮೋಟಿವೇಟಿಂದ ಬೇಡ ಎದಕ್ಕೆ ಬೇಕು, ಇಷ್ಟೆಲ್ಲ ಹೆಸರು ಐತಿ, ಇಂಡಸ್ಟ್ರಿಗೆ ಯಾಕೆ ಕಳಿಸ್ತೀರಿ, ಆರಾಮಿರ್ಲಿ ಬಿಡ್ರಿ, ಎಜುಕೇಷನ್ ಮಾಡ್ತಾರ ಸಾಕು. ನಮ್ಮ ಪಪ್ಪಾಗೂ ನೀ ದುಡ್ದು ನನಗೆ ತಂದು ಕೊಡು, ಇಲ್ಲ ಆರಾಮದಿ ಇಲ್ಲ ಸಾಕು, ಎದಕ್ಕೆ ಸುಮ್ಮನೆ ನೀವು ಹೋಗಿ ಯಾರ್ದಾರ ಅಂಡ್ರದಾಗ ಹೋಗಿ ಅವ್ರು ಹೇಳಿದ್ ನೀ ಕೇಳಿ ಎದಕ್ಕೆ ಬೇಕು ನಿನಗೆ, ನಾರ್ಮಲ್ ಅದಿ ಇರು ಅಂತ ಬಟ್ ನನ್ನ ಪ್ಯಾಷನ್ ನನಗೆ ಸೇರ್ತೈತದು, ಬಿಟ್ಕೊಡೋಕ್ಕಾಗೋದಿಲ್ಲ. ಯಾವಾಗ ಬಂದಿದ್ದು ಪ್ರಿಯಾ ಆರ್ಟಿಸ್ಟ್ ಆಗಿ ಫಸ್ಟ್ ಮಾಡಿದ್ದು ಯಾವುದು? ಫಸ್ಟ್ ಮಾಡಿದ್ದು ನಾನು ಜವಾರಿ ಜಂಕ್ಷನ್ ಅಂತೇಳಿ ಯೂಟ್ಯೂಬ್ ಚಾನಲ್ ಐತಿ ಮಲ್ಯ ಬಾಗಲಕೋಟವ್ರದ್ದು, ಅದಕ್ಕೆ ನಾವು ವರ್ಕ್ ಮಾಡಿದ್ದೆ. ಓಕೆ. ಓ, ಒಂದು ಡೈಲಾಗ್ ಹೇಳ್ಬೋದಾ? ಜವಾರಿ ಜಂಕ್ಷನ್ ಅಲ್ಲಿ ನೀವು ಮಾಡಿದಂತ ಫಸ್ಟ್ ಡೈಲಾಗ್ ಅಥವಾ ನಿಮ್ಗೆ ಇಷ್ಟ ಆಗಿದ್ದ ಡೈಲಾಗ್? ಹಾ, ಅದು ಮಲ್ಲಪ್ಪ ಸೌಕಾರ್ ಅಂತೇಳಿ ಒಂದು ಸೀರೀಸ್ ಬರ್ತೈತಿ, ಅದ್ರೊಳಗೆ ನಾ ದುರ್ಗಿ ಕ್ಯಾರೆಕ್ಟರ್, ನಮ್ಮ ಸೌಕಾರ್ ಇಲೆಕ್ಷನಿಗೆ ನಿಂದ್ರವ್ರದಾರ, ಅದಕ್ಕೆ ನಾ ಅವ್ರಿಗೆ ಹೇಳ್ತೀನಿ, ಸೌಕಾರ ಹಿಂಗೆ ಮುಕ್ಳಿಯವ್ರು ಕುಂತ್ರ ಕೆಲಸ ಆಗುದಿಲ್ಲ, ಆ ಮಾಗುಂಡಪ್ಪ ನಿಮ್ಮ ಹಿಂದೆ ಷಡ್ಯಂತ್ರ ಮಾಡ ಅಂತಾನ, ಆಕಿಗೆ ತನ್ನ ಹೆಂಡತಿಗೆ ಬಂಗಾರ ಚಪ್ಲಾರ ಮಾಡಿ ಇಲೆಕ್ಷನಿಗೆ ನಿಂದ್ರತನ, ನಮ್ಮ ಸೌಕಾರ ಉಪ್ಪು ತಿಂದಷ್ಟ ಆ ಮಿಂಡ್ರಿ ಮಗ ಅಣ್ಣ ಉಂಡಿಲ್ಲ, ನಮ್ಮ ಸೌಕಾರ್ಗ ಆವಾಜ್ ಆಗ್ತಾನ ಜುಣಿಕ್ಯಾ. ನಿಮ್ಗೆ ಅರ್ಥ ಆಗಲ್ಲ ಅದು ಅಷ್ಟು ಬೇಗ ಬೇಗ ಅನ್ಸುತ್ತೆ ಅಲ್ಲ? ಆದ್ರೂ ಅರ್ಥ ಆಯ್ತು, ಯಾಕೆಂದ್ರೆ ನಾವು ಉತ್ತರ ಕರ್ನಾಟಕದಲ್ಲಿ ಒಂದು 6 ತಿಂಗಳಿಂದ ಪ್ರವಾಸ ಮಾಡ್ತಾ ಇದ್ದೀವಿ. ಓಕೆ. ಕಳಿಸಲ ಬಂದಾಗಲೇ ನಿಮ್ಮನ್ನ ಭೇಟಿ ಮಾಡ್ಬೇಕು ಅನ್ಕೊಂಡು, ಆದ್ರೆ ಕಿಲ್ಲಾಕ್ ಬಂದಿದ್ದು ನಾವು, ಕಿಲ್ಲಾ ಇತಿಹಾಸ ಮಾಡ್ಲಿಕ್ಕೆ. ಅವಾಗ ಯಾರೋ ಹೇಳಿದ್ರು ಪ್ರಿಯಾ ಮನೇನು ಇಲ್ಲೇ ಬರುತ್ತೆ ಅಂತ. ಮತ್ತೊಮ್ಮೆ ಬಂದಾಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದು. ಮತ್ತೆ ನೀವು ಶೂಟಿಂಗ್ ಎಲ್ಲ ಬಿಸಿ ಇದ್ರಲ್ಲ? ಬೆಂಗಳೂರಿಗಿದ್ದೆ. ಏನ್ ಎಜುಕೇಶನ್ ಮಾಡಿರೋದು ಪ್ರಿಯಾ? BBA ಮುಗ್ದೈತಿ ಲಾಸ್ಟ್ ರೀಸೆಂಟ್ ಆಗಿನ ಬೆಳಗಾವ್ KLE ಕಾಲೇಜ್ ಒಳಗೆ BBA ಮುಗಿಸೇನಿ. ಇದುವರೆಗೂ ಎಷ್ಟು ಶಾರ್ಟ್ ಮೂವಿಲಿ ಆಕ್ಟ್ ಮಾಡಿದ್ದೀರಾ ಪ್ರಿಯಾ? ಆಲ್ಮೋಸ್ಟ್ 65-70 ಓಕೆ. ಮನೇಲಿ ಏನಂದ್ರು ಫಸ್ಟ್ ಟೈಮ್ ನಿಮ್ಮ ಆಕ್ಟಿಂಗ್ ನೋಡಿ? ಆ್ಯಕ್ಟಿಂಗ್ ಮಾಡೋದು ಅವರಿಗೆ ಮಂದಿನ ಕುಂತು ನೋಡ್ತಿದ್ರು ಅವರು, ಓ ಯಾರ್ದೋ ಬಂತಂದ್ರೆ ನೋಡೋದು, ಅಥವಾ TV ಒಳಗೆ ಥಿಯೇಟ್ರಿಗೆ ಹೋಗಿ ನೋಡ್ತೀವಿ. ತಮ್ಮ ಮಗಳ ಮಾಡತ್ತಾರಂದಿಂದ ಅವ್ರಿಗೊಂದು ಖುಷಿ ಇತ್ತು, ವಾವ್ ನನ್ನ ಮಗಳು ಹಿಂಗೆ ಮಾಡ್ತಾಳಲ್ಲ. ಅಪ್ಪ ಎಲ್ಲ ಆಮೇಲೆ ಸಪೋರ್ಟ್ ಮಾಡಿ? ಎಸ್, ಮೇನ್ ಅದೇ ಅಲ್ವಾ ಮನೇಲಿ ಬೇಕಾಗೋದು. ಮೇನ್ ಯಾಕಂದ್ರೆ ಅವ್ರಿಗೆ ಸುಳ್ಳು ಹೇಳಿ ಹೋಗಿ ಮಾಡಿ ಹೆಂಗಿದ್ರು ಗೊತ್ತಾಗ ಎಂಡ್ ಆಫ್ ದಿ ಡೇ ಮಂದಿಗೆ ಇಷ್ಟು ಮಂದಿ ಎಲ್ಲ ನಾವು ತೋರ್ಸಾಕ್ ಕುಂತೀವಿ ಅಂದ್ರೆ ನಮ್ಮ ಮನ್ಯಾಗಿನವ್ರಿಗೆ ಯಾಕೆ ಮುಚ್ಚಿಡೋದು. ಸೊ ಅವ್ರ ಸಪೋರ್ಟಿಂದ ಅವ್ರಿಗೆ ಹ್ಞೂ ಅನ್ನಿಸ ಎಲ್ಲ ಮಾಡಿದ್ದು. ಓಕೆ. ನಿಮ್ಮ ಅಣ್ಣನ ಬಗ್ಗೆ ಹೇಳ್ತಾ ಇದ್ರಿ, ಅಣ್ಣ ಏನಾಗಿದ್ದು ಆಕ್ಚುಲಿ? ಇಲ್ಲ ಅಂತ ಹೇಳಿದ್ರು. ನಮ್ಮ ಅಣ್ಣಾಗ ಡ್ಯೂಸಿನ್ ಮಸ್ಕ್ಯುಲರ್ ಡಿಸ್ಟ್ರೋಫಿ ಅಂತೇಳಿ ಒಂದು ಡಿಸೀಸ್ ಇತ್ತು. ಅದು ನರ್ವ್ ಆಲ್ ಓವರ್ ಫುಲ್ ಬಾಡಿದು ನರ್ವ್ ವೀಕ್ ಇರ್ತಾವೆ, ಫುಲ್ ಹಟ್ಟ ಕಟ್ಟ ಮನುಷ್ಯ. ಫೋಟೋಸ್ ಅದು ಐತಿ ನಿಮ್ಗೆ ತೋರಿಸ್ತೀನಿ. ಫುಲ್ ಅಂದ್ರೆ ಫುಲ್ ಹೆಲ್ದಿ ಮನುಷ್ಯ, ಬಟ್ ಅವ್ನು ನರ್ವ್ಸ್ ವೀಕ್ ಆಗ್ತಿಲ್ಲ. ಎಲ್ಲ ಸಪೋರ್ಟ್ ಮಾಡಿದ್ರು ಅವ್ನ ಬಾಡಿ ಒಳಗೆ, ನರ್ವ್ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಅವ 3rd ಸ್ಟ್ಯಾಂಡರ್ಡ್ ಮಟ್ಟ ಸ್ಕೂಲಿಗೆ ಹೋದ, ಅಲ್ಲಿ ಬರ್ತೆ ಸ್ಕೂಲ್ ಅಂತೈತಿ, ಸ್ಕೂಲಿಗೆ ಹೋದ. ಅದಾದಿಂದ ಅವ್ನು ನಡೆಯೋಕ್ಕಾಗಲಿಲ್ಲ. ಸೊ ಅವ್ಗೆ ಯಾವತ್ತೂ ವಾಶ್ರೂಮ್ ಇರಲಿ, ಪ್ರತಿಯೊಂದು ಏನೇ ಇರಲಿ ಅವ್ಗೆ ಹಿಂಗೆ ಸಣ್ಣ ಬೇಬಿನ ಕರ್ಕೊಂಡು ಹೋಗ್ತಾರಲ್ಲ ಹಂಗೆ ಕರ್ಕೊಂಡು ಹೋಗೋದು. ಬಟ್ ಅಣ್ಣ ಏನು ಸಣ್ಣ ಬೇಬಿ ಟೈಪ್ ಇರಲಿಲ್ಲ, ಆಲ್ಮೋಸ್ಟ್ 90 to 100 kg ಇದ್ದ. ಮಮ್ಮಿ ಪಪ್ಪ ಇವರ ಕ್ಯಾರಿ ಮಾಡ್ತಿದ್ರು. ನಾವು ಭಾಳ ಸಣ್ಣವರಿದ್ವಿ. ಅವ್ನು ತೀರ್ಕೊಂಡಾಗ ನಾ 4th ಸ್ಟ್ಯಾಂಡರ್ಡ್ ಇದ್ದೆ. ಅವ್ರಿಗೆ ಎಷ್ಟು ಏಜ್ ಆಗಿತ್ತು? ನಮ್ಮ ಅಣ್ಣ 18 years ಇದ್ದ. ನನಗೆ ನಮ್ಮ ಅಣ್ಣಾಗ 9 years ಡಿಫ್ರೆನ್ಸ್. ಓಕೆ. 100 kg ಅಂದ್ರೆ ಅಪ್ಪ ಅಮ್ಮ ಹೆಂಗೆಲ್ಲ? ಕತೆ ಎಲ್ಲ ಜೀವನ ಕಾರ್ಯಕ್ರಮ ಬರ್ತಿತ್ತಲ್ಲ, ಜುಲಿ ಲಕ್ಷ್ಮಿ ಅವ್ರು ನಡೆಸ್ಕೊಡ್ತಿದ್ರು, ಅದಕ್ಕೆಲ್ಲ ಹೋಗಿ ಬಂದಿವಿ. ಸುವರ್ಣ ಚಾನಲ್ ಒಳಗೆ. ಏನಿತ್ತು ಆಕ್ಚುಲಿ ಕತೆ ಎಲ್ಲ ಜೀವನದಲ್ಲಿ? ಯಾವ್ದ್ರ ಬಗ್ಗೆ ಮಾತಾಡಿದ್ರು? ನಿಮ್ ಡಿಸೀಸ್ ಬಗ್ಗೆ ಮಾತಾಡಿದ್ರು? ಅಂದ್ರ ಅವ್ರು ಕತೆ ಎಲ್ಲ ಜೀವನ ಹೆಂಗಿತ್ತ ಕಾರ್ಯಕ್ರಮ, ಯಾರಿಗ್ ಮನ್ಯಾಗ ಪ್ರಾಬ್ಲಮ್ ಇತ್ತಲ್ಲ ಅದ್ ಮುಂದ್ ತಂದಿಟ್ರ. ಸೊ ಅವ್ರ ಫ್ಯಾಮಿಲಿಗೆ ಒಂದು ಸಪೋರ್ಟ್, ಅಂದ್ರ ಅವ್ರಿಗೂ ಒಂದು ಧೈರ್ಯ ಬರ್ತೈತಪ್ಪ, ಓ ನಾವೊಬ್ರಲ್ಲ ನಮ್ಮಂಗ ಮಂದಿ ಅದಾರಪ್ಪ ಅಂತೇಳಿ. ಸೊ ಅದನ್ನ ಹೋದಾಗ ಅವ್ರು ನಮ್ಮ ಅಣ್ಣ ಕೇಳಿದ್ರು, ನಿನಗೆ ಯಾರ್ಯಾರು ಇಷ್ಟ ಅಪ್ಪ? ಆ್ಯಕ್ಟರ್ ಆ್ಯಕ್ಟ್ರೆಸ್ ಆಯಿತು, ಯಾವುದೋ ಪೊಲಿಟಿಷಿಯನ್ ಅಂತ ಯಾರು ಇಷ್ಟ? ನನಗೆ ಆ್ಯಕ್ಟರ್ ಅಂದ್ರೆ ಜಗ್ಗೇಶ್ ಸರ್. ಯಾಕಂದ್ರೆ ಒಬ್ಬ ಮನುಷ್ಯ ಕುಂತ ಅವ್ರದ್ದು ವಿಡಿಯೋ ನೋಡ್ತಾನ, ಅವ್ರನ್ನ ನೋಡ್ತಾನಂದ್ರೆ ಇದ್ದ ಟೆನ್ಷನ್ ಎಲ್ಲ ಮರಿತಾನ, ನಗಿಸ್ತಾರ ಅವ್ರು ಜಗ್ಗೇಶ್ ಸರ್. ಸೊ ಅವ್ರದ್ದು ಹೇಳಿದ್ರು. ಮತ್ತು ವಿಷ್ಣುವರ್ಧನ್ ಸರ್ ಅವ್ರಿಗೆ ಹೇಳಿದ್ವಿ. ವಿಷ್ಣುವರ್ಧನ್ ಸರ್ಗೆ ಲಾಸ್ಟ್ ಶೂಟ್ ಒಳಗೆ ಏನೋ ಆಗಿದ್ದ ಕಾರಣ ಅವ್ರು ಬರೋಕ್ಕಾಗಿರ್ಲಿಲ್ಲ, ಮನೆಗೆ ಕರೆಸಿದ್ರು. ಸೊ ನಾವು ವಿಷ್ಣು ಸರ್ ಮನೆಗೆ ಹೋಗಿದ್ವಿ. ಅವರು ಮ್ಯಾಲೆ ಬಾಲ್ಕನಿ ಒಳಗೆ ನಿಂತು ನಮ್ಮ ಅಣ್ಣನ ಹೊತ್ಕೊಂಬರೋದು ನೋಡಿ ಅವ್ರ ಸಂದರ್ಶನ ಒಳಗೂ ಹೇಳ್ಯಾರ, ಅವನಿಗಿರು ನೋವು ಅವ್ನ ಮುಂದೆ ನಂದೇನು ಅಲ್ಪ ಇಷ್ಟ ಐತಂದು ಗೊತ್ತಾಗಿದ್ರೆ ನಾನು ಸ್ಟುಡಿಯೋಗೆ ಬರ್ತಿದ್ದೆ ಅಂತ ಲೆಜೆಂಡರಿ ಆಕ್ಟರ್. ಎಸ್, ಅವ್ರು ಹೇಳಿದ್ದೈತಿ. ಓಕೆ. ಅಂದ್ರೆ ಕಥೆಲ ಜೀವನದಲ್ಲಿ ಅಂದ್ರೆ ಡಿಸೀಸ್ ಜೊತೆಗೆ ಕೆಲವೊಂದು ಫೈನಾನ್ಷಿಯಲಿ ಪ್ರಾಬ್ಲಮ್ ಇರೋದು ತೋರಿಸ್ತಾರೆ. ನಿಮ್ಮ ಮನೇಲಿ ಫೈನಾನ್ಷಿಯಲಿ ಪ್ರಾಬ್ಲಮ್? ಇಲ್ಲ ಹಂಗೆ ಅಂಥದ್ದೇನಿಲ್ಲ. ನಾವು ಎಷ್ಟು ಏನೋ ಮಾಡಿ ಅದನ್ನ ಡಿಸೀಸ್ ನಾವು ಕೈಲೇ ಇದನ್ನ ದೂರ ಮಾಡ್ಬೇಕಂದ್ರು ಇನ್ನ ಮಟ್ಟ ರಿಸರ್ಚ್ ನಡೆಯತೈತಿ, ಯಾವುದೇ ಇದ್ರೊಳಗೂ ಉಳ್ದಿಲ್ಲ, ಅದಕ್ಕಿನ್ನ ಮೆಡಿಸಿನ್ ಸಿಕ್ಕಿಲ್ಲ. ಅಂದ್ರೆ ಬೈ ಬರ್ತ್ ತುಂಬಾ ಚೆನ್ನಾಗಿ ಹೆಲ್ತಿ ಆಗಿದ್ರು?
ಹಾಂ ಬರ್ತು ಒಂದು 3 ಇಯರ್ಸ್ ಮಟ್ಟ ನಮಗೇನು ಗೊತ್ತಾಗಿರಲಿಲ್ಲ ಮನ್ಯಾಗ ಯಾರಿಗೂ. ಬಟ್ ಆಮೇಲೆ ನಡುವೆ ಹೊತ್ತನೆ ಬೀಳುದು, ಮಾತು ಎಲ್ಲ ಕ್ಲಿಯರ್, ನಾವು ಹೆಂಗದೀವಿ ಇಷ್ಟ ಕಡಕ್ಕಿದ್ರೆ ಎಲ್ಲ ಸ್ಟ್ರಾಂಗ್ ಇದೆ. ಬಟ್ ಅವಂಗೆ ನರ್ವ್ಸ್ ವೀಕ್ ಇರೋದಕ್ಕೆ 3rd ಸ್ಟ್ಯಾಂಡರ್ಡ್ ಮಟ್ಟ ಅಷ್ಟೇ ಸ್ಕೂಲಿಗೆ ಹೋದ. ನಾವು ಆಮೇಲೆ ಕರ್ಕೊಂಡು ಹೋಗಕ್ಕೆ ಟ್ರೈ ಮಾಡಿದ್ವಿ, ಅವ್ಗೆ ಬರೆಯಕ್ಕೆ ಬರ್ತಿರ್ಲಿಲ್ಲ, ಕೈ ಮೂಮೆಂಟ್ ಆಗ್ತಿರ್ಲಿಲ್ಲ. ಸೊ ಅದನ್ನ ನೋಡಿ ಬರ್ಕೊಂಡು ಮಮ್ಮಿ ಆದರೂ ಟ್ರೈ ಮಾಡಿದ್ಲು, ಮಮ್ಮಿ ಬರ್ಕೊಂಬರ್ತಿದ್ಲು, ಇಲ್ಲ ನಾ ಬರ್ಕೊಂಬಂದ್ರೆ ಅವ ಓದಲಿ ಅಂತೇಳಿ. ಬಟ್ ಅದು ಭಾಳ ಡಿಫಿಕಲ್ಟ್ ಎಷ್ಟು ಖರ್ಚಾಯಿತು ಅಣ್ಣನ ಟ್ರೀಟ್ಮೆಂಟಿಗೆಲ್ಲ? ಖರ್ಚು ಅಂತೇಳಿ ಅದು ಏನು ಇದು ಲೆಕ್ಕ ಮಾಡಿಲ್ಲ. ಯಾಕಂದ್ರೆ ನಮಗೆ ಏನೋ ಒಂದು ಆಗಿ ನಮ್ಮಣ್ಣ ಚಲೋ ಆಗ್ತಾನಲ್ಲ. ಯಾಕಂದ್ರೆ 9 ಇಯರ್ಸ್ ಮಟ್ಟ ನಮ್ಮ ಮಮ್ಮಿ ಪಪ್ಪ ಯೋಚನೆನೂ ಮಾಡಿರಲಿಲ್ಲ, ಅವ ಒಬ್ಬದನ ಸಾಕಂತೇಳಿ ಹಿಂಗಿತ್ತು. ಆಮೇಲೆ ಡಾಕ್ಟರ್ಸ್ ಎಲ್ಲ ಹೇಳಿ ಇಲ್ಲ, ಅವ 3 ಇಯರ್ಸ್ ಇದ್ದಾಗ ನಮ್ಮ ಮಮ್ಮಿ ಪಪ್ಪ ಹೇಳಿದ್ರೆ ಇಲ್ಲ ಇವ ಎಕ್ಸಾಕ್ಟ್ 18 to 21 ಇಯರ್ಸ್ ಮಟ್ಟ ಅಷ್ಟ ಬದುಕ್ತಾನೆ, ಆಮೇಲೆ ಬದುಕಲ್ಲ. ಸಿನಿಮಾದಲ್ಲಿ ಈ ರೀತಿ ಕಥೆಗಳನ್ನ ಕೇಳಿರ್ತೀವಿ, ಬಟ್ ಅದು ಫ್ಯಾಕ್ಟ್, ಅದು ಡಾಕ್ಟರ್ಸ್ ಮೊದಲೇ ಹೇಳ್ಬಿಟ್ಟಿದ್ರು ಇಷ್ಟ ವರ್ಷ ಬದುಕ್ತಾರೆ. ಯಾಕಂದ್ರೆ ಅದು ಕಾಯಿಲೆನ ಹಂಗೈತಿ, ಇನ್ನ ಮಟ್ಟ ರಿಸರ್ಚ್ ನಡೆಯತ್ತಾವ, ಅದಕ್ಕೆ ಮೆಡಿಸಿನ್ ಸಿಕ್ಕಿಲ್ಲ. ಓಕೆ, ಏನಕ್ಕೆ ಬಂದಿದ್ದಂತ ಏನಾದ್ರು ಕಾರಣ ಏನಾದ್ರು ಇದೆಯಾ? ಅದು ಜೆನೆಟಿಕ್ ಡಿಸಾರ್ಡರ್ ಅಂತ ಹೇಳ್ತಾರೆ. ಯಾವುದೋ ತಂದೆ ತಾಯಿಯಿಂದ ಬಂದಿರೋದು ಅಥವಾ ಆನ್ಸೆಸ್ಟರ್ಸಿಂದ ಬಂದಿರೋದು. ಇನ್ನ ಮಟ್ಟ ನಮ್ಮ ಯಾವ ಇಷ್ಟು ದೊಡ್ಡ ಖಾನ್ದಾನ ಒಳಗೂ ಯಾರಿಗೂ ಇಲ್ಲ, ಇದು ನಮ್ಮ ಫಸ್ಟ್. ಓಕೆ, ಆಗ್ಲಿ ಬಿಡಿ. ಮತ್ತೆ ಇವಾಗ ನಿಮ್ಮ ತಂದೆ ತಾಯಿಯವರು ನಿಮ್ಮನ್ನ ಮಗ ಮತ್ತೆ ಮಗಳಲ್ಲಿ ನೋಡ್ತಾ ಇದ್ದಾರೆ, ಇಡೀ ಕರ್ನಾಟಕದ ಜನತೆ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದೆ, ಇಷ್ಟ ಪಡ್ತಾ ಇದ್ದಾರೆ. ಅದ್ರ ಜೊತೆಗೆ ಹೊಸ ರೀತಿ ಕಂಟೆಂಟ್ ನ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಅದ್ರ ಜೊತೆಗೆ ನಿಮಗೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಹೇಳಿದ್ರೆ ನಿಮ್ಮ ಡಿಂಪಲ್. ನಿಮ್ಮ ಡಿಂಪಲ್ ಬಗ್ಗೆ ತುಂಬಾ ಜನ ಮಾತಾಡಿರ್ತಾರೆ ಅನ್ಕೊಳ್ತೀನಿ. ಮಾತಾಡ್ತಾರೆ, ಯಾಕಂದ್ರೆ ಮನುಷ್ಯ ಒಂದ್ ನೋಡ್ಬೇಕಂದ್ರೆ ಅಂದ್ರೊಳಗೆ ಏನಾರ ಯೂನಿಕ್ನೆಸ್ ಇತ್ತಂದ್ರೆ ಅವ ಹೊರಗೆ ತೋರ್ಸಕ್ ಸಾಧ್ಯ ಐತಿ. ಇವಾಗ ನಮಗ್ ಡಿಂಪಲ್ ಬೇಕು ಅಂದ್ರೆ ಬರಲ್ವಲ್ಲ, ಮಾಡ್ಕೊಬೋದು, ಬಟ್ ಅದು ಆರ್ಟಿಫಿಷಿಯಲ್ ಅಂತ ಕಾಣತೈತಿ. ಇಲ್ಲ, ಅದು ಒಂದು ಹಿಂಗೆ ಅಂತಾರ, ಎಷ್ಟೋ ಮಂದಿ ಏಕೆ ಮಾಡಿಸ್ಕೊಂಡ್ರೆ ಅದು ಪರ್ಫೆಕ್ಟ್ ಕರ್ವ್ ಬರಲ್ಲ, ಪಿನ್ ಹೋಲ್ ಟೈಪ್ ಬರುತ್ತೆ. ಡಿಂಪಲ್ ಎಲ್ಲ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಎಷ್ಟೊಂದು ಖರ್ಚಾಗುತ್ತೆ, ಯಾವ ರೀತಿ ಮೇಂಟೈನ್ ಮಾಡ್ಬೇಕು, ಅದೆಲ್ಲ ಸರ್ಜರಿ ಎಲ್ಲ ಮಾಡಿಸ್ಕೊಳ್ಳೋದು ಅಷ್ಟು ಈಸಿ ಕೆಲಸ ಅಲ್ಲ. ಬಟ್ ಅನ್ನೋರ್ಗೇನು ಅಂತ ಇರ್ತಾರೆ, ಅದಕ್ಕೆಲ್ಲ ಡೋಂಟ್ ಕೇರ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ ಪ್ರಿಯಾ ಬಗ್ಗೆ. ಅದ್ರ ಜೊತೆಗೆ ಪ್ರಿಯಾ ಮನೆ ಎಲ್ಲಿದೆ, ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಪ್ರಿಯಾ ತಂದೆಯವರು ಮಿಲಿಟರಿಲಿ ಕೆಲಸ ಮಾಡಿದ್ದಾರೆ, 3 ಯುದ್ಧದಲ್ಲಿ ಭಾಗಿಯಾಗಿದ್ದಾರೆ. ಮುಂದಿನ ಎಪಿಸೋಡಲ್ಲಿ ಅವ್ರ ತಂದೆ ಮತ್ತೆ ಅವ್ರ ಮನೆ ಟೂರ್, ಅದ್ರ ಜೊತೆಗೆ ಪ್ರಿಯಾ ವೈಯಕ್ತಿಕ ಜೀವನದ ಬಗ್ಗೆ ವಿಡಿಯೋ ಬರುತ್ತೆ ಸ್ನೇಹಿತರೆ. ನಮ್ಮ ಫಾದರ್ ರೀ ಎಕ್ಸ್ ಸರ್ವಿಸ್ ಮ್ಯಾನ್ ಚಂದ್ರಶೇಖರಯ್ಯ ಸೌಡಿ ಅಂತ ಹೇಳಿ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಮಗಳು ನಿಮ್ಮ ಬಗ್ಗೆ ತುಂಬಾ ಹೇಳ್ತಾ ಇದ್ರು, ನಮ್ಮ ತಂದೆ ಬಗ್ಗೆ ನಮಗೆ ಪ್ರೌಡ್ ಫೀಲ್ ಇದೆ ಅಂತ ಹೇಳಿದ್ರು. ಮತ್ತೆ ಇಲ್ಲಿರುವಂತ ಫೋಟೋಗಳೇ ನಿಮ್ಮ ಬಗ್ಗೆ ಹೇಳ್ತಾ ಇದೆ. ನಿಮ್ಮ ಕಥೆನೂ ಕೂಡ ನಮ್ಮ ವೀಕ್ಷಕರಿಗೆ ಹೇಳಬೇಕು. ನಾನು ಮೂಲತಃ ಗದಗ ಜಿಲ್ಲೆ ರೋಣ ತಾಲೂಕು ಸೌಡಿಯವರು. 1979 ಬೆಳಗಾವಿ, ಅದರ ನಂತರ ಬೇರೆ ಬೇರೆ ಕಡೆಗೆ ಮಧ್ಯಪ್ರದೇಶ, ಬೆಳಗಾವಿಯಲ್ಲಿ ಮಧ್ಯಪ್ರದೇಶ, ಸಾಗರ, ನಂತರ ರಾಜಸ್ಥಾನ, ಹರಿಯಾಣ, ಈ ಥರ ಎಲ್ಲ ದೇಶ ತುಂಬ ಎಲ್ಲ ಕಡೆಗೆ ಟ್ರೈನಿಂಗ್ ಮಾಡಿದ್ವಿ. ಆ ಥರ ಅದರ ಜೊತೆಗೆ ನನ್ನ ಜೊತೆಗೆ ನಡೆದಂಥ 3 ಇನ್ಸಿಡೆಂಟ್ ಏನಪ್ಪ ಅಂತಂದ್ರೆ, ಒಂದು ಅಮೃತಸರದೊಳಗೆ ನಮಗೆ ಸೇವೆ ಮಾಡೋಕ್ಕೆ ಸಿಕ್ತು. ಎರಡನೇದಾಗಿ ಶ್ರೀಲಂಕಾ IPKF ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಶ್ರೀಲಂಕಾ, ಅಲ್ಲಿ 2 ವರ್ಷ ಅಲ್ಲಿ ನಮಗೆ ಸೇವೆ ಮಾಡೋಕ್ಕೆ ಸಿಕ್ತು. ಭಾರತೀಯ ಶಾಂತಿ ಸೇನಾಪಡೆ ಅಂತ. ವಿಶೇಷವಾಗಿ ಹೇಳ್ಬೇಕಪ್ಪ ಅಂತಂದ್ರೆ, ನಮಗೆ ಯಾವ ಕೆಲಸಕ್ಕಾಗಿ ಅಲ್ಲಿ ಕಳಿಸಿದ್ರು ಶಾಂತಿ ಸೇನಾಪಡೆ ಅಂತ, ಅದೇ ರೀತಿಯಾಗಿ ನಾವು ಶಾಂತಿಯಿಂದ ಕೆಲಸ ಮಾಡಿದ್ವಿ ಅಲ್ಲಿ. ನಮ್ಮ ಬಟಾಲಿಯಿಂದ 115 ಇನ್ಫೆಂಟ್ರಿ ಬಟಾಲಿಯನ್ TM ಮಹಾರ್ ಅಂತ, ಅಲ್ಲಿಂದ ಬೇರೆ ಬೇರೆ ರೆಜಿಮೆಂಟ್ ಜೊತೆಗೆ ಅಟ್ಯಾಚ್ ಮಾಡ್ತಿದ್ರು. ಈ ಥರ ನಮಗೆ ಇಲ್ಲಿಂದ ಒಂದು 3 ಜನ ಜೆಶುಗಳು, 128 ಜನ ಹೋಗಿದ್ವಿ. ನಮ್ಮದೊಂದು ತುಕಡಿ ಹೋಗಿತ್ತು. ಅಲ್ಲಿ ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ವಿ. ಹೆಂಗಪ್ಪ ಅಂತಂದ್ರೆ, ಭಾರತೀಯ ಶಾಂತಿ ಸೇನಾಪಡೆ ಅಂತ ನಮಗೆ ಕಳಿಸ್ಯಾರಪ್ಪ ಅಂತಂದ್ಮ್ಯಾಗ ಅಲ್ಲೇ ಶಾಂತಿ ರೀತಿಯಿಂದ ಇರಬೇಕು ಅಂತೇಳಿ ಅಲ್ಲಿ ಜನತೆಗೆ ತಿಳಿಸಿ ಹೇಳಿ, ಫಸ್ಟಿಗೆ ನಮಗೆ ಅಲ್ಲೊಂದು ಸ್ಕೂಲ್ ಇರುತ್ತೆ. ಆ ಸ್ಕೂಲಿಗೆ ಕಳಿಸಿದಾಗ ಅಲ್ಲಿ ತಮಿಳು ಕಲಿಸ್ತಾರೆ. ಯಾಕಂದ್ರೆ ಕನ್ನಡದವ್ರಿಗೆ ತಮಿಳು ಕಲಿಯೋಕ್ಕೇನು ಭಾಳ ಇದಾಗಂಗಿಲ್ಲ, ತ್ರಾಸಾಗಂಗಿಲ್ಲ. ಹಿಂಗಾಗಿ ನಾವು ಒಂದು ಸ್ವಲ್ಪ ಕನ್ನಡ ಕಲ್ತ್ಕೊಂಡಿದ್ವಿ. ಅಲ್ಲಿ ದೇವಸ್ಥಾನಗಳು ತೆಗೆಸಿದ್ವಿ, ಚರ್ಚ್ಗಳ್ನ ಓಪನ್ ಮಾಡಿಸಿದ್ವಿ, ಪೋಸ್ಟ್ ಆಫೀಸ್ಗಳ್ನ ಓಪನ್ ಮಾಡಿಸಿದ್ವಿ. ನಾವು ಹೋದ್ಮೇಲೆ KKS ಅಂತ ಅಲ್ಲಿ ಎಲ್ಲ ಬಂದಿದ್ದಮ್ಮ. ಆನಂತರ ಸ್ಕೂಲುಗಳಿಗೆ ನಾವು ನಿಮ್ಮನ್ನು ಹೊಡೆಯೋಕೆ ಬಂದಿಲ್ಲ, ಭಾರತೀಯ ಶಾಂತಿ ಸೇನಾಪಡೆ ಅಂತಂದ್ರೆ ನಿಮ್ಮ ಸಂರಕ್ಷಣೆಗಾಗಿ ನಾವು ಬಂದೀವಿ. ನಿಮ್ಮ ಸರ್ಕಾರದವರೇ ಕರೆಸ್ಯಾರ, ಆದರೆ ನಾವು ಬಂದಿರೋದು ಎದಕ್ಕಪ್ಪ ಅಂತಂದ್ರೆ ನಿಮ್ಮ ಸಂರಕ್ಷಣೆಗಾಗಿ ಬಂದೀವಿ. ನೀವೇನು ತಪ್ಪು ಕೆಲಸ ಮಾಡಬೇಡ್ರಿ, ದೇಶದ ವಿರುದ್ಧ ಅಂದರೆ ಶ್ರೀಲಂಕಾ ದೇಶ ವಿರುದ್ಧ ನೀವು ಕೆಲಸ ಮಾಡಬೇಡ್ರಿ,
ಮತ್ತು ನಾವು ನಿಮ್ಮ ಪರವಾಗಿರ್ತೀವಿ, ನಾವೇನು ಮಾಡೋಂಗಿಲ್ಲ ಅಂದಾಗ ವಿಶೇಷವಾಗಿ ಜಾಫ್ನಾ ಡಿಸ್ಟಿಕ್ದೊಳಗೆ ನಮ್ಮ ಬಟಾಲಿಯನ್ ಹೋದ್ಮೇಲೆ, ನಮ್ಮದೊಂದು ಕಂಪ್ನಿ ಹೋದ್ಮೇಲೆ ಭಾಳ ಒಳ್ಳೆ ಕೆಲಸ ಮಾಡಿದ್ವಿ. ಆಮೇಲೆ ಸ್ಕೂಲ್ಗಳು ಸ್ಟಾರ್ಟ್ ಆದವು, ಮಕ್ಕಳೆಲ್ಲ ಬರ್ಬೇಕಾದ್ರೆ ಖುಷಿಯಿಂದ ನಮ್ಮ ಕಡೆಯಿಂದ ಕ್ಯಾಂಪಸ್ದಿಂದ ಮುಂದಿಂದ ಹೋಗ್ತಿರೋರು, ಅವ್ರಿಗೆ ಊಟ ಕೊಡ್ತಿದ್ವಿ. ಯಾಕಂದ್ರೆ ಅಲ್ಲೆಲ್ಲ ಭಾಳ ಕೆಟ್ಟ ಪರಿಸ್ಥಿತಿ ಇತ್ತು. ಕೆಟ್ಟದಿಂದ ಯಾವ ರೀತಿಯಲ್ಲಿ? ಮುಂಚೆಲ್ಲ ಸ್ಕೂಲ್ಗೆ ಹೋಗ್ತಾ ಇರಲಿಲ್ವಾ ಮಕ್ಕಳು? ಅಂದರೆ ಇದು ಯಾವಾಗ ಶ್ರೀಲಂಕನ್ ಮತ್ತು ತಮಿಳಿಯನ್ಸ್ ಜೊತೆಗೆ ಯಾವಾಗ ಅವ್ರ ಯುದ್ಧ ಶುರು ಆಯಿತು, ಆಂತರಿಕ LTT ಲೀಡರ್ ಏನು ಪ್ರಭಾಕರ್ ನಿಂತಿದ್ದ, ಅವರು ತಮ್ಮ ದೇಶದ ವಿರುದ್ಧನ, ಇವರೆಲ್ಲ ನೋಡ್ರಿ LTT ಜನ ಅಂದ್ರೆ ಯಾರಪ್ಪ ಅಂದ್ರೆ ಇಂಡಿಯಾದಿಂದ ಅಲ್ಲಿ ಕೆಲ್ಸಕ್ಕೆ ಹೋದವ್ರು ಮೊದಲು. ಅಲ್ಲಿ ಹೋದ್ಮ್ಯಾಗ ಇವ್ರಿಗೆ ಯಾವುದೇ ಥರದ ಸವಲತ್ತುಗಳು ಸಿಗಲಾರ್ದಕ್ಕೆ ಅವ್ರು ಸವಲತ್ತಿನ ಸಲುವಾಗಿ ಅವ್ರು ಜಗಳ ಮಾಡ್ತಿದ್ರು ಹೊರತಾಗಿ ಬೇರೆ ಕಾರಣದಿಂದ ಅಲ್ಲ. ನಾವು ಈ ದೇಶದಾಗ ಬಂದಿದ್ದೀವಪ್ಪ ಅಂದ್ರೆ ನಮಗೂ ಸವಲತ್ತು ಕೊಡ್ರಿ, ನಮ್ಮ ಮಕ್ಕಳಿಗೂ ಶಾಲೆ ಕಲಿಯಕ್ಕೆ ಕೊಡ್ರಿ, ನಮಗೂ ಮೆಡಿಕಲ್ಲು ಎಲ್ಲ ರೀತಿಯಿಂದ ಸೌಲಭ್ಯ ಕೊಡ್ಬೇಕಂತೇಳಿ ಈ ಥರ ಮಾಡ್ತಿದ್ರು. ಅದು ಶ್ರೀಲಂಕನ್ ಸರ್ಕಾರ ಕೊಡದೇ ಇದ್ದಾಗ ಅವ್ರ ವಿರುದ್ಧ ಅವರು ಹೋರಾಟ ಮಾಡಕ್ಕಂತಿದ್ರು. ಹೋರಾಟ ಅದು ಎಲ್ಲಿವರೆಗೂ ಹೋಯ್ತಪ್ಪ ಅಂದ್ರೆ ಎಷ್ಟೋ ಜನ ಸಾಯುವ ಪರಿಸ್ಥಿತಿ ಬಂದು, ಇವ್ರು ಯಾವಾಗ ನಮಗೆ ಕೊಡೋಂಗಿಲ್ಲಪ್ಪ ಅಂದಮೇಲೆ ಬೇರೆ ಬೇರೆ ದೇಶಕ್ಕೆ ಹೋಗಿ ಅವರು ಟ್ರೈನಿಂಗ್ ತೊಗೊಂಬಂದರು. ಬಾಂಬ್ ಯಾವ ಥರ ಇಡಬೇಕು, ನೆಲ ಬಾಂಬ್ ಅಂದ್ರೆ ತಮ್ಮದೇ ಆದ ದೇಶದ ವಿರುದ್ಧ ಅವರು ಶುರು ಮಾಡಿದ್ರು. ಅದಕ್ಕೋಸ್ಕರ ರಾಜೀವ್ ಗಾಂಧಿಯವರು ಭಾರತೀಯ ಶಾಂತಿ ಸೇನಾ ಪಡೆ ಅಂತ ನಮ್ಮನ್ನು ಕಳಿಸಿದ್ರು. 2 ವರ್ಷ ಅಲ್ಲಿ ಕೆಲಸ ಮಾಡಕ್ಕೆ ಸಿಕ್ತು. ನೀವು ಹೋದಾಗ ಅಲ್ಲಿ LTT ಪ್ರಭಾವ ತುಂಬ ಜಾಸ್ತಿ ಇತ್ತಾ? ಭಾಳ ಇತ್ತಮ್ಮ. ಯಾಕಂದ್ರೆ ನಾವು ಹೋಗೋಕ್ಕಿಂತ ಮುಂಚೆ, ಸ್ವಲ್ಪ ದಿವಸ ಮುಂಚೆ ಇಂಡಿಯನ್ ಆರ್ಮಿಗೂ ಕೂಡ ಒಂದೊಂದು ಟ್ರೂಪ್ಸಿಗೆ ಅವರೆಲ್ಲ ಹೊಡೆದು ಬಿಡೋರು. ಯಾಕಂದ್ರೆ ಅವ್ರು ಮೊದಲಿಂದ ಪ್ಲ್ಯಾನ್ ಮಾಡಿಕೊಂಡು ರೋಡ್ಗಳಲ್ಲೆಲ್ಲ ಬಾಂಬ್ಗಳು ಹೊಡಿತಿದ್ರು, ಬ್ರಿಡ್ಜ್ಗಳು ಹೊಡೆಯೋದು, ಆನಂತರ ಕಾಯಿಪಲ್ಯ ಹೊಲದೊಳಗೆ ಕೂಡ ಒಂದು ಮೆಣಸಿನಕಾಯಿಗೆ ಕೂಡ ಅವ್ರು ಇಂಜೆಕ್ಷನ್ ಮಾಡ್ತಿದ್ರು, ಸೋಪ್ ಹಾಕ್ಸೊಳಗೆ ಇದು ಮಾಡ್ತಿದ್ರು, ಹಣ್ಣಿನ ಗಿಡಕ್ಕೆ ಔಷಧ ಇಂಜೆಕ್ಷನ್ ಮಾಡ್ತಿದ್ರು. ಅಂದರೆ ಮಿಲ್ಟ್ರಿ ಅವ್ರು ಕಿತ್ಕೊಂಡು ತಿಂತಾರೆ ಅಂತಂದು ಅಂದ್ರೆ ನಮ್ಮ ಇಂಡಿಯನ್ ಆರ್ಮಿ ಹೊಡಿಬೇಕಂತ ನಮಗೆಲ್ಲ ಹೇಳಿಕೊಟ್ಟಿದ್ರು. ನಮ್ದು ಅಲ್ಲ ಅಂದ್ರೆ ಅದನ್ನು ಮುಟ್ಟಬಾರ್ದು, ಯಾವುದೇ ವಸ್ತು ಇರಲಿ, ಹೌದು, ದುಡ್ಡಾಗಲಿ, ಹೆಣ್ಣಾಗಲಿ, ಹೊಣ್ಣಾಗಲಿ, ಮಣ್ಣಾಗಲಿ ಎಲ್ಲ ನಮ್ದು ಅಲ್ಲಪ್ಪ ಅಂದ್ರೆ ಅದನ್ನು ಮುಟ್ಟಬಾರ್ದು. ಆ ಥರ ನಮಗೆ ಟ್ರೈನಿಂಗ್ ಕೊಟ್ಟಿದ್ರು. ನಾವು ಅದೇ ಥರ ಕೆಲಸ ಮಾಡಿದ್ದಕ್ಕೆ ವಿಶೇಷವಾಗಿ ಹೇಳ್ಬೇಕಪ್ಪ ಅಂತಂದ್ರೆ, ನಾವೇನು ಇಬ್ಬರು ಜೈಸು 128 ಜನ ಹೋಗಿದ್ವಿ. ಯಾರದು ಒಂದು ಹನಿ ರಕ್ತ ಶ್ರೀಲಂಕಾ ಮಣ್ಣಿನ ಮ್ಯಾಗ ಬಿದ್ದಿಲ್ರಿ. ಅಂದ್ರೆ ಅಷ್ಟೊಂದು ನಾವು ಅಚ್ಚುಕಟ್ಟಾಗಿ ಡ್ಯೂಟಿ ಮಾಡಿದಕ್ಕೆ ನಾವೆಲ್ಲರೂ ಸುರಕ್ಷಿತವಾಗಿ ವಾಪಸ್ ಬಂದ್ವಿ. ಸಲಾಂ ಸರ್, ನಿಜವಾಗ್ಲೂ ಸಲಾಂ. ಆನಂತರ ಅದ್ರ ಜೊತೆಗೆ LTT ಪ್ರಭಾಕರ್ನ ಯಾರಾದ್ರೂ ನಿಮ್ಮ ಮಿಲಿಟರಿ ಅವರು ನೋಡಿದ್ರ ಡೈರೆಕ್ಟ್ ಆಗಿ? ನಾವು ನೋಡಿವಲ್ರಿ, ನಾವು ಡೈರೆಕ್ಟ್ ನೋಡಿವಿ, ಅವ್ರ ಕಡೆಗೆ ಹೋಗ್ತಿದ್ವಿ, ಅವ್ರು ಬರ್ತಿದ್ರು ನಮ್ಮಲ್ಲಿ. LTT ಅವ್ರು ಅಂದ್ರೆ ಯಾರಪ್ಪ ಅಂತಂದ್ರೆ ಅವರು ಭಾರತದಿಂದ ಹೋದವರು ಅಲ್ಲಿ LTT ಆಗಿದ್ರು. ಅಂದ್ರೆ ಪ್ರಭಾಕರನ್ನ ನೀವು ಡೈರೆಕ್ಟ್ ಆಗಿ ನೋಡಿದ್ರಿ? ಡೈರೆಕ್ಟ್ ನೋಡಿದ್ವಮ್ಮ. ಹೇಗಿದ್ರು ಪ್ರಭಾಕರ್? ಫೋಟೋದಲ್ಲಷ್ಟೇ ನೋಡಿ. ಇಲ್ಲ, ಒಳ್ಳೆ ಹಟ್ಟ ದೊಡ್ಡ ಅದು ಬಾಡಿ ಅವ್ರದ್ದು, ಭಾರಿ ಧೈರ್ಯಶಾಲಿ. ಆನಂತರ ಅವರು ಮೊದಲು ಆ್ಯಕ್ಚುಲಿ ಅಂತಂದ್ರೆ ಅವ್ರ ಜೊತೆಗೆ ವಿರುದ್ಧ ಯುದ್ಧ ಮಾಡಬೇಕು ಅಂತ ಮಾಡಿದವರು ಅಲ್ಲ, ಭಾರತದ ಸೇನೆ ಜೊತೆಗೆ ಯುದ್ಧ ಮಾಡ್ಬೇಕಂತ ಅನ್ನೋರಲ್ಲ. ಇವ್ರು ಯಾಕೆ ಮಾಡಿದ್ರಪ್ಪ ಅಂತಂದ್ರೆ, ನಮಗೆ ಸಿಗಬೇಕಾದಂಥ ಸವಲತ್ತುಗಳು ಭಾರತದವರಾಗಲಿ ಅಥವಾ ಇಡೀ ಜಗತ್ತಿನೊಳಗೆ ಯಾರೇ ಯಾವುದೇ ದೇಶಕ್ಕೆ ಹೋಗಲಿ, ಅಲ್ಲಿ ಸ್ವಲ್ಪ ದಿವಸ ಇದ್ದ ಮ್ಯಾಗ ಅಲ್ಲಿ ಇರ್ತಕ್ಕಂಥ ಅವ್ರಿಗೆ ಸೌಲಭ್ಯಗಳು ಸಿಗಬೇಕಲ್ಲ. ಅವ್ರಿಗೆ ಸಿಗದಾರಕ್ಕೆ ಅವರು ಮತ್ತೆ ಜಗಳ ಮಾಡೋಕ್ಕೆ ಶುರು ಮಾಡಿದ್ರು. ನಮ್ಮ ಮಕ್ಳು ಯಾಕೆ ಸಾರಿಗೆ ಹೋಗ್ಬಾರ್ದು, ನಮ್ಮ ಮಕ್ಳಿಗೆ ಯಾಕೆ ಅಭ್ಯಾಸ ಮಾಡಬಾರ್ದು, ನಾವು ಯಾಕೆ ನೌಕರಿ ಮಾಡಬಾರ್ದು, ನಮಗೆ ಯಾಕೆ ಹಾಸ್ಪಿಟಲ್ ಫೆಸಿಲಿಟಿ, ಪೋಸ್ಟ್ ಆಫೀಸು, ನೌಕರಿ ಈ ಥರ ಬೇಕಂತೇಳಿ ಅವ್ರು ಜಗಳ ಮಾಡಿದ್ದು ಹೊರತಾಗಿ ಬೇರೆ ಯಾವುದೂ ಅನ್ಯ ಕಾರಣಕ್ಕೆ ಇರಲಿಲ್ಲ. ಆದರೆ ಅವರಿಗೆ ಜಯ ಸಿಕ್ಕಿತ್ತು. ಈಗಾಗಲೇ ಎಲ್ಲರಿಗೂ ನೌಕರಿ ಕೊಡೋಕ್ಕೆ ಶುರು ಮಾಡಿದರು, ಎಲ್ಲ ಕೆಲಸ ಶುರು ಆಗ್ಯಾವಲ್ಲೇ. ವಿಶೇಷವಂತಂದ್ರೆ ನಮ್ಮ ಭಾರತೀಯ ಶಾಂತಿ ಸೇನಾ ಪಡೆಯವರು ಭಾಳ ಒಳ್ಳೆಯ ಕೆಲಸ ಮಾಡಿದರು. ಅದು ನಮಗೆ ಯಾಕೆ ಇಷ್ಟು ಇದಾಗಿತ್ತಪ್ಪ ಅಂತಂದ್ರೆ, ನಮ್ಮದೇ ಜಿಲ್ಲೆಯವರಾದಂಥ ರಾಮದುರ್ಗದವರು ಲೆಫ್ಟಿನೆಂಟ್ ಜನರಲ್ ಮುತಾಲಿಕ್ ಅಂತ ಇದರಲ್ಲಿ. ಹಿಂಗಾಗಿ ಅವರು ಭಾಳ ಇದನ್ನು ಮಾಡೋರು, ಒಳ್ಳೆಯ ಕೆಲಸ. ಸೈನಿಕರಿಗೆ ಯಾವ ಥರ ಇದು ಮಾಡ್ತಿದ್ರಪ್ಪ ಅಂತಂದ್ರೆ, ತಪ್ಪು ಮಾಡಬೇಡ್ರಿ, ಯಾರಿಗೆ ಹೆದರಬೇಡ್ರಿ, ತಪ್ಪು ಮಾಡಿದವ್ರನ್ನೂ ಬಿಡಬೇಡ್ರಿ. ಅವರು LTT ಅವ್ರು ಯಾರಾದರೂ ಬಂದ್ರೆ ಅವ್ರನ್ನ ಎಕ್ದಮ್ ಯಾರಾದರೂ ನಿಮ್ಮ ಕಡೆಗೆ ಬಂದೂಕು ತೋರಿಸಿದ್ರೆ ಮಾತ್ರ ನೀವು ಅವ್ರಿಗೆ ಫೈರ್ ಮಾಡಿರಿ. ಇಲ್ಲ ಅಂದರೆ ಅವ್ರು ಸೆರೆ ಹಿಡೀರಿ, ಅವ್ರಿಗೆ ಕೇಳ್ರಿ ಯಾಕೆ ಈ ಥರ ಏನು ಮಾಡ್ತಾರೆ. ಯಾಕಂದ್ರೆ ನಾವು ಶಾಂತಿಗಾಗಿ ನೆಲೆ ಮಾಡೋಕೆ ಬಂದೀವಿ, ಅವ್ರಿಗೆ ತಿಳಿಸಿ ಹೇಳೋಣ ಅಂತೇಳಿ ನಾವೆಲ್ಲ ಒಂದೊಂದು ದೇವಸ್ಥಾನಗಳು ಹೋಗಿ ಕುಂದಿರ್ತಿದ್ವಿ ಡ್ಯೂಟಿ ಮ್ಯಾಗಿದ್ದಾಗ. ಇಲ್ಲ ಇಲ್ಲ ಇಲ್ಲ, ಟೋಟಲಿ ಫ್ರೀಯಾಗಿ ಓಡಾಡ್ತಿದ್ರು ಅವರು. ಆದರೆ ಇವರು ಸೈನ್ಯದವ್ರಿಗೆ ಗೊತ್ತಾದ್ಮ್ಯಾಗ ಇವನೇ LTT ಇವನ ಅಂದಮ್ಯಾಗ ಅವ್ನು ಹಿಡಿದು ಹೊಡಿತಿದ್ರು. ಅದನ್ನು ಅವರು ಸಿಲಿಂಡರ್ ಹಾಕ್ತಿದ್ರು, ಅಥವಾ ನಮ್ಮ ಭಾರತೀಯ ಸೇನಾ ಪಡೆಗೆ ಬಂದು ಅವರು ಇದನ್ನು ಮಾಡೋರು. ನಮ್ಗೆ ಈ ಥರ ತ್ರಾಸು ಕೊಟ್ಟಾರಂತ ನಾವು ಮಾಡ್ತೀವಿ ಹೊರತಾಗ ನಮ್ದು ಬೇರೆ ಇಲ್ಲ, ದೇಶ ವಿರುದ್ಧ ನಾವೇನು ಇದನ್ನು ಹೋರಾಟ ಮಾಡ್ತಿಲ್ಲ ಅಂತ ಹೇಳ್ತಿದ್ರು. ಪ್ರಭಾಕರನ್ ಭೇಟಿಯಾಗೋರು, ಅವ್ರ ಟೀಮ್ನವ್ರು ಭೇಟಿಯಾಗೋರು ಸಾಕಷ್ಟು ಸಲ ಬಂದು. ಪ್ರಭಾಕರನ್ ಟೀಮಲ್ಲಿ ಅಥವಾ LTT? ಅಮ್ಮ 4 ಡಿಸ್ಟಿಕ್ ಎಲ್ಲ ಪ್ರಭಾಕರನ್ ಜೊತೆಗೇನೆ.
ಈಗೇನು ಇಂಡಿಯನ್ ಸಮುದ್ರ ಕಡೆಗೆ ಏನದಾವಲ್ಲ ತಮಿಳ್ನಾಡು ಬಾರ್ಡರ್ಗೆ ಏನದ ಸಮೀಪದವಲ್ಲ, ರಾಮೇಶ್ವರಂಗೆ ಇರೋ ಎಲ್ಲ ಟ್ರಿಂಕೋಮಲ್ಲಿ, ಬಟ್ಟಿ ಕೊಲವ, ಜಾಫ್ನ, ಇವೆಲ್ಲ ಪೂರ ಇದ್ರ ಎಂಥದ್ದು ಪ್ರಭಾಕರನ್ ಏರಿಯಾನೇ ಇತ್ತದು. ಹೀಗಾಗಿ ಅವ್ರಿಗೆ ಭಾಳ ಸಪೋರ್ಟ್ ಮಾಡ್ತಿದ್ರು ಹಣದಿಂದ. ಯಾಕಂದ್ರೆ ನೋಡ್ರಿ, ಸಾಕಷ್ಟು ದುಡ್ಡು ಅವ್ರ ಕಡೆಗೆ. ಸಮುದ್ರಕ್ಕೆ ಇಳಿಯೋದು, ಮೀನಾ ತೊಗೊಂಬರೋದು, ಬೇರೆ ಉದ್ಯೋಗ ಏನಿಲ್ಲ. ಅಲ್ಲೇನು ಭೂಮಿ ಇಲ್ಲ, ಎಲ್ಲೋ ಒಂದು ಕಡೆಗೆ ಮಾಡ್ತಿದ್ರು. ಭೂಮಿ ಗೀಮಿ ಕಡಿಮೆ, ತೆಂಗಿನಕಾಯಿ ಸಾಕಷ್ಟು, ಭತ್ತ ಬೆಳೆಯೋರು, ಬಾಕಿ ಏನಿಲ್ಲ. ಅಲ್ಲಿ ಭತ್ತ ಒಂದು ಶ್ರೀಲಂಕಾ ಅಂದ್ರೆ ನಾವು ಈ ಏರಿಯಾದಾಗ. ಇವರೆಲ್ಲ ಪ್ರದೇಶಕ್ಕೆಲ್ಲ ಹೋಗಿ ಬಂದು ಸಾಕಷ್ಟು ದುಡ್ಡು ಮಾಡ್ಕೊಂಡು ಬರೋರು. ಆನಂತರ ಮೀನಾ ಹಿಡಿಯೋದು, ದೊಡ್ಡ ಕಸಬು ಅಂದರೆ ಮೀನಾ ಹಿಡಿಯೋದು. 2-3 ಜನ ಹೋದ್ರೆ ಡೈಲಿ 25-30 ಸಾವಿರ 50 ಸಾವಿರ ರೂಪಾಯಿ ಮೀನಾ ತೊಗೊಂಬರೋರು. ಹೀಗಾಗಿ ಅವ್ರ ಕಡೆ ಸಾಕಷ್ಟು ದುಡ್ಡು, ಶ್ರೀಮಂತರು. ನಾವೆಲ್ಲ ಒಂದೊಂದು ಮನೆಗೆ ಹೋದಾಗೆಲ್ಲ ಭಾಳ ಸಮೀಪದಿಂದ ಭಾಳ ದಿವಸ ಒಂದೇ ಕಡೆ ನೌಕರಿ ಮಾಡಿದಾಗ, ಡ್ಯೂಟಿ ಮಾಡಿದಾಗ ಅವ್ರು ಕರೆದು ನಮ್ಗೆ, ಇಲ್ಲ ನೀವು ಬರ್ರಿ, ನಾವು ನಿಮ್ಮವ್ರು ಅದೀವಿ, ನಾವು ಇಂಡಿಯನ್ದವರು, ರಾಮೇಶ್ವರಂದವರು ಅಥವಾ ಮಧುರೈದವ್ರು ಅಂತ ಈ ಥರ ಹೇಳಿದ್ದಕ್ಕೆ ಅವ್ರ ಮನೆಗೆ ನಾವು ಹೋಗಬಾರ್ದು. ಆದರೂ ಸಹಿತ ಒಂದು ಮನುಷ್ಯ ಪ್ರೀತಿ ವಿಶ್ವಾಸದಿಂದ ಓದೋದಕ್ಕೆ ಅವ್ರು ನಮ್ಗೆ ನೀರು ಕುಡಿದು ಆಮೇಲೆ ನಮ್ಗೆ ಕೊಡ್ತಿದ್ರು. ಅಂದ್ರೆ ನಾವೇನು ಇದ್ರೊಳಗೆ ಹಾಕಿಲ್ಲ ಅಂಥೇಳಿ. ಆ ಥರ ಇದ್ದಾಗ ಅವರೆಲ್ಲ ಬೆಳ್ಳಿ ಲೋಟ, ಬೆಳ್ಳಿ ತಟ್ಟೆ, ಬೆಳ್ಳಿ ಟೇಬಲ್ ಅವ್ರ ಮನೆಯೊಳಗೆಲ್ಲ, ಬೆಳ್ಳಿ ಸ್ಪೂನು, ಪೂರ ಆ ಥರ ಶ್ರೀಮಂತರ ಜನರು ಈ ಕಡೆಯಿಂದ ಹೋದವರೆಲ್ಲ ರೀಚ್ ಆಗಿದ್ರು, ಒಳ್ಳೆ ಜನ. ಆದ್ರೆ ನಮಗೆ ತೊಂದರೆ ಆಗ್ತೈತಪ್ಪ ಅಂದ್ರೆ ಮತ್ತು ಇಲ್ಲಿವರೆಗೂ ಬಂದಾಗ ನೋಡ್ತಾರೆ, ನಾವು ಮುಣಗ್ತೀವಪ್ಪ ಅಂದ್ರೆ ಮತ್ತೊಬ್ಬರು ಮುಣಗಿಸೋಕೆ ಪ್ರಯತ್ನ ಮಾಡ್ತಾನೆ. ಆ ಥರ ಅವ್ರು ಮಾಡ್ತಿದ್ರು. ಇನ್ನೊಂದು ಹೇಳಬೇಕಪ್ಪ ಅಂತಂದ್ರೆ, ನಾವು ಕಾರ್ಗಿಲ್ದೊಳಗೆ ಕಂಟಿನ್ಯೂಸ್ ಆಗಿ 7 ವರ್ಷ ಅಲ್ಲಿದ್ವಿ, ಜಮ್ಮು ಆ್ಯಂಡ್ ಕಾಶ್ಮೀರದೊಳಗೆ. ಹೇಗಿತ್ತು ಸರ್ 7 ವರ್ಷ ಜರ್ನಿ ನಿಮ್ಮದು? 7 ವರ್ಷ ಜರ್ನಿ ಅಂದರೆ ಬೇರೆ ಬೇರೆ ಡ್ಯೂಟಿ ಅಮ್ಮ, ಬರೀ ಯುದ್ಧ ಅಂತಲ್ಲ. ಬೇರೆ ಬೇರೆ ನಮ್ಗೆ ಏರ್ಪೋರ್ಟ್ ಡ್ಯೂಟಿ ಇರ್ತಿತ್ತು, ಕಾನ್ವಾಯ್ ಡ್ಯೂಟಿ ಇರ್ತಿತ್ತು, ರೋಡ್ ಸರ್ಚಿಂಗ್ ಡ್ಯೂಟಿ ಇರ್ತಿತ್ತು. ಅನಂತರ ಅಮರನಾಥ್ ಯಾತ್ರಾದ ನನಗೆ ಇನ್ಚಾರ್ಜ್ ಅಂತ ಇದ್ದೆ ನಾನು 1997ದೊಳಗೆ. ಮಿಲ್ಟ್ರಿ ಒಳಗೆ ನೋಡ್ರಿ, ಎಲ್ಲ ಕೆಲಸ ಮಾಡಬೇಕು. ಯಾರಿಗೆ ಯಾವ ಥರ ಅದಾರ ಆ ಥರ ಕೆಲಸ ಕೊಡ್ತಾರೆ. ನಾವು ಒಂದೊಂದು ಸಾರಿ ಕಾನ್ವಾಯ್ ಕಮಾಂಡರ್ ಅಂತ, ಕಾನ್ವಾಯ್ ಗಾಡಿಗಳ್ನ ತೊಗೊಂಡು ಹೋಗೋದು, ಟ್ರೂಪ್ಸ್ಗಳ್ನ ಕರ್ಕೊಂಬರೋದು, ಅಮ್ಯುನಿಷನ್ ಬಿಡಾಕೆ ಹೋಗೋದು, ಮತ್ತು ಮೇಲ್ಗಡೆ ಇದ್ದವ್ರಿಗೆ ಏನು ರೇಷನ್ ಸಪ್ಲೈ ಮಾಡೋದು. ಟೈಮ್ ಬಂದಾಗ ನಾವು ಎಲ್ಲನೂ ಕೆಲಸ ಮಾಡೀವಿ ಅಲ್ಲಿ. ಆದರೆ ಇದು ಕಾರ್ಗಿಲ್ ಯುದ್ಧ ಆದದ್ದು ಹೆಂಗಪ್ಪ ಅಂತಂದ್ರೆ, ದೇಶದ್ರೋಹ ಮಾಡಿದವರು, ನಮಗೆ ದ್ರೋಹ ಮಾಡಿದವರು ಯಾರಪ್ಪ ಅಂತಂದ್ರೆ ಪಾಕಿಸ್ತಾನದವರು. ಆ್ಯಕ್ಚುಲಿಯಪ್ಪ ಅಂತಂದ್ರೆ ಬರ್ಫ್ ಇದ್ದ ಟೈಮ್ದೊಳಗೆ ನಾವು ಆ ಏರಿಯಾದಾಗ LOC ಒಳಗೆ ನಾವು ಹೋಗ್ಬಾರ್ದು, ಆ ಏರಿಯಾದೊಳಗೆ ಅವರು ಹೋಗ್ಬಾರ್ದು ಅಂತ ಕಂಡೀಷನ್ ಇತ್ತು, ವಾಜಪೇಯಿ ಅವ್ರು ಹಾಕಿದ್ದು. ಆದ್ರೆ ಪಾಕಿಸ್ತಾನದವ್ರು ಏನು ಮಾಡಿದ್ರಪ್ಪ ಅಂದ್ರೆ, ಆ ಜಾಗ ಖಾಲಿ ಮಾಡಲಾರ್ದ ಅಲ್ಲೇ ಕುಳಿತಿದ್ದಕ್ಕೆ ನಮ್ಮ ಭಾರತೀಯ ಶಾಂತಿ ಸೇನಾ ಭಾರತೀಯ ಸೇನೆಗೆ ಸ್ವಲ್ಪ ಹಿನ್ನಡೆ ಆಯಿತು ಮೊಟ್ಟ ಮೊದಲಿಗೆ. ಆ ನಂತರ ಯಾವಾಗ ಗೊತ್ತಾಯಿತು ಇಷ್ಟು ಜನ ಬಂದು ಕುಂತಾರೆ, ಇವರೆಲ್ಲ ಇಲ್ಲಿ ಅಮ್ಯುನಿಷನ್ ಸ್ಟಾಕ್ ಮಾಡ್ಯಾರ, ಎಲ್ಲ ಮಾಡಿದ ಭಾರತೀಯ ಸೈನಿಕರು ಯಾವುದೇ ರ್ಯಾಂಕ್ನಿರೋಳಕ್ಕೆ ಆ ಜಾಗವನ್ನು ಪಾಕಿಸ್ತಾನದಿಂದ ಖಾಲಿ ಮಾಡಿಸಿ ನಾವು ತೊಗೊಳೋಕೆ, ಕಬ್ಜಾ ಮಾಡ್ಕೊಳ್ಳೋಕೆ ಸಾಕಷ್ಟು ಶ್ರಮಪಟ್ಟರು. ಮತ್ತು ಅದೊಂದು ದೊಡ್ಡ ವಿಜಯ. ಅದಕ್ಕೆ ಕಾರ್ಗಿಲ್ ವಿಜಯ ಅಂತಲೇ ಇದಕ್ಕೆ ಒಂದು ಹೆಸರು ಕೊಟ್ಟರು. ಭಾರತೀಯ ಸೇನೆಯೊಳಗೆ ಹೆಂಗೆ ಸೈನಿಕರು ಅದಾರಪ್ಪ ಅಂತಂದ್ರೆ, ಯಾರೋ ಆಫೀಸರ್ ಆಯಿತು, ಯಾರೇ ಆಯಿತು, ದೇಶ ಮೊದಲು. ಯಾವಾಗಲೂ ಹಿಂದೆ ನೋಡೋಂಗಿಲ್ಲ. ನಾವು ನಮ್ಮ ಫ್ಯಾಮ್ಲಿ ಬಿಟ್ಟು ಬಂದೀವಿ, ನಮ್ಮ ಹೆಂಡ್ರ ಮಕ್ಕಳನ್ನ ಬಿಟ್ಟು ಬಂದೀವಿ, ನಮ್ಗೆ ಅಣ್ತಂಬರು ಅದಾರ, ಅಕ್ಕಂಗಿಯರು ಅದಾರ ಅಂತ ಯಾರೂ ವಿಚಾರ ಮಾಡೋಂಗಿಲ್ಲ. ನಮ್ಮ ಯುದ್ಧ ನಡೆದ ಹೊತ್ತಿನಾಗ ದೇಶ ಮೊದಲು. ನಮಗೆ ಈ ಟಾಸ್ಕ್ ಕೊಟ್ಟಿರ್ತಾರೆ, ನಾವು ಮುಂದೆ ಹೋಗ್ಬೇಕು, ಮುನ್ನುಗ್ಗಬೇಕು, ಕೊಟ್ಟ ಕೆಲಸ ಮಾಡೇ ತೀರಿಸ್ಬೇಕು ಅನ್ನೋದು ಒಂದು ಇರ್ತೈತಿ. ಮತ್ತು ಆ ಥರ ಟ್ರೈನಿಂಗ್ ಇರ್ತೈತಿ. ಟ್ರೈನಿಂಗ್ದೊಳಗೆ ಹೇಳ್ತಾರೆ, ಟ್ರೈನಿಂಗ್ ಮೇ ಪಶ್ಚಿನ ಭಾವ, ಹಿಂದಿ ಒಳಗೆ ಹೇಳ್ತಾರೆ. ಅಂದ್ರೆ ಗ್ರೌಂಡ್ದೊಳಗೆ ನಿಮ್ಗೆ ಯಾವಾಗ ಟ್ರೈನಿಂಗ್ ಕೊಡ್ತಿರ್ತಾರೆ, ಅವು ಬೆವ್ರು ಸುರಿಸಿ ಟ್ರೈನಿಂಗ್ ಮಾಡಿರಿ. ಲಡಾಯಿ ಮೇ ಖೂನ್ ಬಚಾವ್. ನೀವು ಯಾವಾಗ ಇಲ್ಲಿ ಟ್ರೈನಿಂಗ್ ಮಾಡಿದ್ರೆ ಅಲ್ಲಿ ನಿಮ್ಮದು ಒಂದು ಹನಿ ರಕ್ತನೂ ನೆಲದ ಮೇಲೆ ಬೀಳಂಗಿಲ್ಲ ಅಂತ ಹೇಳ್ತಾರೆ. ಆ ಥರ ಭಾರತೀಯ ಶಾಂತಿ ಸೇನೆ ಇದು ನಮ್ಮ ಕಾರ್ಗಿಲ್ದೊಳಗೆ ಕೆಲಸ ಮಾಡಿದರು. ಕೆಲಸ ಮಾಡ್ಬೇಕಾದ್ರೆ ಒಂದು ಅವಘಡ ಸಂಭವಿಸ್ತಂತ ನಾವಮ್ಮ ಒಂದು ಪೋಸ್ಟ್ದಿಂದ ಮತ್ತೊಂದು ಪೋಸ್ಟ್ಗೆ ಹೋಗ್ಬೇಕಾದ್ರೆ ನೈಟು ಅಲ್ಲಿ ಲೈಟ್ ಹಚ್ಚೋಂಗಿಲ್ಲ, ಟಾರ್ಚ್ ಇರೋಂಗಿಲ್ಲ, ಯಾವುದೇ ಥರದಂಗಿಲ್ಲ. ಒಂದು ಪೋಸ್ಟಿಂದ ಮತ್ತೊಂದು ಪೋಸ್ಟಿಗೆ ಹೋಗ್ಬೇಕಾದ್ರೆ ಪೆಟ್ರೋಲಿಂಗ್ ಅಂತ ಕಳಿಸ್ತಾರೆ. ಅಂದ್ರೆ ಆ ಏರಿಯಾ ಸರ್ಚ್ ಮಾಡ್ಕೊಂಬರಕ್ಕೆ. ಆ ಥರ ಹೋದಾಗ ಒಂದು 20-22 ಫೂಟಿಂದ ಮೇಲ್ಗಡೆ ನಾವು ಏನು ಮಾಡಿದ್ವಿ, ಕೆಳಗಡೆ ಇಳಿದು ಹತ್ಬೇಕಪ್ಪ ಅಂತಂದ್ರೆ ಭಾಳ ತ್ರಾಸು. ಯಾಕಂತಂದ್ರೆ ಅಲ್ಲೆಲ್ಲ ಸಾಕಷ್ಟು ಬರ್ಫ್ ಬೀಳೋದ್ರಿಂದ ಚಾಪೆ ಗಟ್ತೈತೆ ಅಂತಾರಲ್ಲ, ಅದು ಕಪ್ಪಿ ಮಾಂಸ ಅಂತೀವಿ ನಾವು. ಆ ಥರ ಸ್ಲಿಪ್ ಆಗ್ತಾವೆ ಕಾಲ. ಅದಕ್ಕೋಸ್ಕರ ಮಾಡಿದ್ವಿ, ಕಟ್ಟಿಗೆದು 2 ಮರಗಳನ್ನ ಕಡ್ದು ಅಲ್ಲಿ ರೋಡ್ ಮಾಡಿದ್ವಿ. ಅಂದ್ರೆ ಜನರು ಅಡ್ಡಾಡೋ ಸಲನಾಗ ನಮ್ಗೆ ಬೇಕಾದಾಗ ಹಾಕೋದು, ಬೇಡ ಅಂದಾಗ ತೆಗಿಬೇಕು, ಆ ಥರ ಮಾಡ್ಕೊಂಡಿದ್ವಿ. ಒಂದು ದಿವಸ ರಾತ್ರಿ ಒಂದು ಪೋಸ್ಟಿಂದ ಮತ್ತೊಂದು ಪೋಸ್ಟಿಗೆ ಹೋಗ್ಬೇಕಾದ್ರೆ ನಮ್ಗೆ ಕಾಲು ಜಾರಿ ಬಿದ್ದು
ಕಾಲು ಟ್ವಿಸ್ಟ್ ಆಗಿ ಎರಡೂ ಮೊಣಕಾಲು ನಾನು ಅಂದ್ರೆ ಪೂರ 100% ಟ್ವಿಸ್ಟ್ ಆಗಿಬಿಟ್ಟು NTR ಲಿಗಾಮೆಂಟ್ ಕ್ರೂಷೆಟ್ ಅಂತಾರೆ. ಅದರಿಂದ ಟ್ರೈನಿಂಗ್ ಮಾಡೋಕ್ಕಾಗಂಗಿಲ್ಲ, ಓಡಾಡೋಕ್ಕಾಗಂಗಿಲ್ಲ, ಜಂಪ್ ಮಾಡೋಕ್ಕಾಗಂಗಿಲ್ಲ. ಅದಕ್ಕೋಸ್ಕರ ನನಗೆ ನಮ್ಮ ಕಮಾಂಡಿಂಗ್ ಆಫೀಸರ್ ಅವಾಗಿದ್ದವರು ನೀವು ಮೆಡಿಕಲ್ ಪೆನ್ಷನ್ ಹೋಗಲೇಬೇಕು ಅಂತಂದರು. ನನಗೆ ಸರ್ವಿಸ್ ಕೊಟ್ಟರೆ ನಾನು ಮಾಡ್ತೀನಿ, ಕುಂತ್ಕೊಂಡಾದ್ರೂ ಮಾಡ್ತೀನಿ, ಯಾವುದಾದ್ರು ಬಿಟ್ಟು ಹೋಗೋಕೆ ನನಗೆ ಇಚ್ಛೆ ಇಲ್ಲ. ಆದರೂ ಸಹಿತ ಕ್ಯಾಟಗರಿ C ಪರ್ಮನೆಂಟ್ ಅಂತಂದ್ರೆ ಅಂದ್ರೆ ಆ ಕಾಯಿಲೆ ಇದ್ದವ್ರಿಗೆ ಉಂಡೆಡ್ ಇದ್ದವ್ರಿಗೆ ಇಡಕ್ಕೆ ಬರೋಂಗಿಲ್ಲ, ನೀವು ಹೋಗಲೇಬೇಕು ಅಂತಂದ್ರು. ಆಯಿತು ಅಂತ ಬಂದ್ವಿ. ಅಷ್ಟು ದಿನಕ್ಕೆ ನಿಮ್ಗೆ ಹೋಗಿ ಎಷ್ಟು ವರ್ಷ ಆಗಿತ್ತು ಮಿಲಿಟ್ರಿಲಿ? 20 ವರ್ಷಮ್ಮ. ಹಾಂ, 79 ನಾವು ಸೇರಿದ್ದು, 99 ಬಂದ್ವಿ. 20 ವರ್ಷದ್ದು ನಂದು ನಾಯಕ್ ಸುಬ್ದಾರ್ದು ಪೆನ್ಷನ್ ಪ್ಲಸ್ ಅಲ್ಲೇನು ನನ್ನ ಖಾಲಿ ಪೆಟ್ಟು ಬಿಡಿತ್ತು, ಮೆಡಿಕಲ್ ಪೆನ್ಷನ್ ಅಂತ ಕೊಡ್ತಾರೆ. ಆ ಮೆಡಿಕಲ್ ಪೆನ್ಷನ್ ಎರಡೂ ಸೇರಿ ನನಗೆ ಕೊಟ್ಟರು ಆ ಟೈಮ್ದೊಳಗೆ. ಅದಾದ ನಂತರ ಇಲ್ಲಿ ಬಂದು ಏನೆಲ್ಲ ಕೆಲಸ ಮಾಡಿದ್ರಿ? ವಿಶೇಷವಾಗಿ ಹೇಳ್ಬೇಕಪ್ಪ ಅಂತಂದ್ರೆ ನಾ ಬಂದದ್ದು ನಮ್ಮ ಮನೆಯವ್ರಿಗೆ ಭಾಳ ತ್ರಾಸ ಆಗ್ತಿತ್ತು. ನನ್ನ ಮಗ ಒಬ್ಬ ಹ್ಯಾಂಡಿಕ್ಯಾಪ್ಟ್ ಇದ್ದ, ಪ್ರಸಾದ್ ಅಂತ, ನಮ್ಮ ಪ್ರಿಯ ಹೇಳಿರಬೇಕು. ಅವನಿಗೆ ಡ್ಯೂಷನ್ ಮಸ್ಕ್ಯುಲರ್ ಡಿಸ್ಟ್ರೋಫಿ ಅಂತ ಒಂದು ಕಾಯಿಲೆ ಇತ್ತು. ಅದು ಜೆನೆಟಿಕ್ ಪ್ರಾಬ್ಲಮ್. ಏನು ನಾವು ಯಾರಾದರೂ ಮಾಡ್ಕೊಂಡದ್ದು ಅಥವಾ ಮಾಡಿದ್ದು ಅಂತೇನಿರಾಗಿಲ್ಲ. ಅದು ಯಾವ ಥರ ಬರುತ್ತೋ ಅದು ದೇವರಿಗೆ ಗೊತ್ತು. ಯಾಕಂದ್ರೆ ಒಬ್ಬೊಬ್ಬರು ಅಂತಾರೆ ಅಕ್ಕನ ಮಕ್ಕಳು ಮದುವೆ ಮಾಡ್ಕೊಂಡ್ರೆ, ಅಣ್ಣನ ಮಕ್ಕಳು ಮಾಡ್ಕೊಂಡ್ರೆ, ತಂಗಿನ ಮಕ್ಕಳು ಮಾಡ್ಕೊಂಡ್ರೆ ಈ ಕಾಯಿಲೆಗಳು ಬರ್ತಾವಂತಾರೆ. ಎಷ್ಟೋ ಜನ ಹಿಂದೂ ಮುಸ್ಲಿಮ್ ಮದುವೆ ಆದವ್ರು ಅದಾರ, ಬೇರೆ ಬೇರೆ ಕಾಟ್ದವ್ರು ಅದರ ಕಾಟ್ದವ್ರು ಅದಾರ, ಅವ್ರಿಗೂ ಈ ಕಾಯಿಲೆ ಬಂದು. ಯಾಕಂದ್ರೆ ನಾನು ನಿಮಾನ್ಸ್ ಹಾಸ್ಪಿಟ್ಲಿಗೆ ಹೋದಾಗ 1600 ಪೇಷಂಟ್ಗಳ್ನ ಈ ಥರ ಪೇಷಂಟ್ಗಳ್ನ ನೋಡಿದ್ವಿ ನಾವು ಅಲ್ಲೇ ಇದ್ದು. ನೀವು ಯಾವರಿಂದ ಬಂದ್ರಿ, ನಿಮ್ದು ಹೆಂಗೆ ರಿಲೇಷನ್ನು, ಯಾಕಾಯಿತು, ಏನಾಯಿತು, ಎಲ್ಲಿ ತೋರಿಸಿದ್ರಿ, ಇವ್ನಿಗೆ ಯಾವ್ಯಾವ ಥರ ಇದಾಯಿತು, ಎಷ್ಟು ಸಾರಿ ಬೀಳ್ತಾನೆ, ಏನು ಕೊಡ್ತೀರಿ, ಹಂಗೆಲ್ಲ ಕೇಳಿದಾಗ ಅದು ಭಗವಂತನ ಇಚ್ಛೆ. ಅದು ಇನ್ನೊಂದು ಹೇಳ್ಬೇಕಪ್ಪ ಅಂತಂದರೆ, ಯಾರಿಗೆ ಆ ಥರ ಮಕ್ಕಳಿಗೆ ಸೇವಾ ಮಾಡ್ಬೇಕಂತ ಮನೋಭಾವ ಇರ್ತೈತಿ ಅಂಥವ್ರಿಗೆ ಆ ಮಕ್ಕಳನ್ನ ಕೊಟ್ಟಿರ್ತಾನಂತ ನನಗನ್ನಿಸ್ತೈತಿ. ಯಾಕಂದ್ರೆ ನಾನು ನಮ್ಮ ಮನೆಯವರು ವಿಶೇಷವಾಗಿ ನಮ್ಮ ಮನೆಯವ್ರು ಭಾಳ ಕಷ್ಟಪಟ್ಟರು ಅವ್ನ ಎತ್ಕೊಂಡು ಹೋಗೋದು. ನಾವು ಮಿಲ್ಟ್ರಿ ಒಳಗಿದ್ದಾಗ, ಕಾರ್ಗಿಲ್ದೊಳಗಿದ್ದಾಗೆಲ್ಲ ಇಲ್ಲಿಂದ ಪ್ರತಿ ತಿಂಗಳು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ಅವ್ನು ಹೊತ್ಕೊಂಡು ಹೋಗೋದು ಮಿನಿಮಮ್ 80 kg ಜಾಸ್ತಿ ಇದ್ದ. ಅವ್ನು ಹೊತ್ಕೊಂಡು ಹೋಗೋದು, ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು, ಆಟೋ ಬಸ್ನಾಗೂ ಕರ್ಕೊಂಡು ಹೋಗ್ಬೇಕಾದ್ರೆ ಬೇಕಾ ಶಿಫ್ಟ್ ಮಾಡ್ಬೇಕಾರೆ. ಬೆಂಗಳೂರೊಳಗೆ ಬೆಳಗಾವಿಂದ ಟ್ರೈನೆಲ್ಲ 8-9 ಪ್ಲಾಟ್ಫಾರ್ಮ್ ನಿಂದಿರ್ತಾವೆ. ಅಲ್ಲಿಂದ 1 ನಂಬರ್ ಪ್ಲಾಟ್ಫಾರ್ಮ್ಗೆ ಹೋಗ್ಬೇಕು, ಅಲ್ಲಿಂದ ಸಿಬಿಟ್ಟಿಗೆ ಬಸ್ಸಿಗೆ ಹೋಗಿ ಅಲ್ಲಿಂದ ಬೇರೆ ಕಡೆಗೆ ಹಿಂಗೆ ಕರ್ಕೊಂಡು ಹೋಗೋದೆಲ್ಲ ಮಾಡ್ತಿದ್ರು. ಭಾಳ ತ್ರಾಸಪಟ್ಟರು ನಮ್ಮ ಮನೆಯವರು. ಮಗನಿಗಾಗಿ ತನ್ನ ಜೀವನವನ್ನು ಮುಡಿಬಿಟ್ರು ನಮ್ಮ ಮನೆಯವರು. ಆನಂತರ ಯಾವಾಗ ಸರಿ ಆಯಿತು? ಸರಿಯಾಗಿಲ್ಲಮ್ಮ, ಇನ್ನೂ 2 ಕಾಲು ಹಂಗಾದವು. ವಾಕ್ ಮಾಡ್ತೀನಿ. ಇವತ್ತಾದರೂ ಡಾಕ್ಟ್ರಿಗೆ ಕೇಳ್ತಾರೆ, ನೀವು ಹೆಂಗೆ ನಡೀತೀರಿ, ಸ್ಟಿಕ್ ತೊಗೊಂಡು ನಡೀತಿರೋ ಹೆಂಗಂತ. ಈಗ ನಾನು ನಿಮ್ಗೆ ಅದನ್ನ ಪ್ಯಾಂಟ್ ತೆಗೆದು ತೋರಿಸಿದ್ರೆ ಗೊತ್ತಾಗತ್ತೆ. 2 ಕಾಲು ಇವು 2 ಜಾಯಿಂಟ್ ಏನದಾವಲ್ಲ ಬೇರೆ ಬೇರೆನೇ ಅದಾವಮ್ಮ. ಆದರೂ ಸಹ ನಾ ಈ ಬೆಲ್ಟ್ ಹಾಕ್ಕೊಂಡಿನಿ, ಈಗ ಸ್ಲಿಪ್ ಆಗಬಾರ್ದು ಅಂತೇಳಿ ಬೆಲ್ಟ್ ಹಾಕ್ಕೊಂಡು ಅಡ್ಡಾಡ್ತೀನಿ. ಆ್ಯಕ್ಚುಲಿ ಅಂದ್ರೆ ಆಪ್ರೇಷನ್ ಮಾಡಿಸ್ಲೇಬೇಕು, ಮಾಡಿಸಿದ್ರೆ ಸಕ್ಸಸ್ ಆಕೈತಿ ಇಲ್ಲೋ ಅಂತಂದಿದ್ರು. ಅದಕ್ಕೋಸ್ಕರ ನಾನು ಮಾಡಿಸಿಲ್ಲ. ಇಲ್ಲಾಂದ್ರೆ ಕಾಲು ಪೂರ ಹಿಂಗೆ ಸೀದಾ ಇಡಬೇಕು, ಫೋಲ್ಡ್ ಮಾಡೋಕ್ಕಾಗಂಗಿಲ್ಲ. ಇರ್ಲಪ್ಪ ನೋಡೋಣ ಎಲ್ಲಿವರೆಗೆ ಆಕೈತೆ ಅಂತ ಮಾಡಿಸಲಿಲ್ಲ. ಹೇಗೆ ಮನೇನ ಮ್ಯಾನೇಜ್ ಮಾಡಿದ್ರಿ? ಯಾಕೆಂದರೆ ಮಗ ಒಂದು ಕಡೆಗೆ, ನೀವು ಸ್ವಲ್ಪ ನಿಮಗೂ ಕಾಲಿದಾಯಿತು, ನಿಮ್ಮ ಹೆಂಡತಿ ಫುಲ್ಲು ಮನೆ ಜವಾಬ್ದಾರಿ ಎಲ್ಲ ತಗೊಂಡಿದ್ದಾರೆ ಅನ್ಕೊಳ್ತೀನಿ. ಮಗನ ಹಾಸ್ಪಿಟ್ಲಿಗೆ ಕರ್ಕೊಂಡು ನೋಡ್ರಿ, ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತಾರಲ್ಲ. ನಮಗೆ ದೇವರು ಇದನ್ನು ಈ ಥರ ಕೆಲಸ ಕೊಟ್ಟನಪ್ಪ ಅಂದ್ರೆ ನಾವು ಅದನ್ನು ಮಾಡಲೇಬೇಕು. ನಾವು ಯಾವುದೂ ಅವಾಯ್ಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಮಕ್ಕಳನ್ನ ಬಿಡೋಕ್ಕೆ ಸಾಧ್ಯ ಇಲ್ಲ, ಮಗನ ಬಿಡೋಕ್ಕೆ ಸಾಧ್ಯ ಇಲ್ಲ, ಮನೆಯವ್ರನ್ನ ಬಿಡೋಕ್ಕೆ ಸಾಧ್ಯ ಇಲ್ಲ, ಸಮಾಜನೂ ಬಿಡೋಕ್ಕೆ ಬರೋಂಗಿಲ್ಲ. ನಾವೊಬ್ಬರು ಸೇವೆ ಒಳಗೆ ಮಿಲ್ಟ್ರಿ ಒಳಗೆ ಸೇವೆ ಮಾಡಿ ಬಂದ ನಂತರ ಒಬ್ಬರು ಕಾರ್ಪೊರೇಟ್ರ್ ಆದ್ವಿ. ಮನೆಯೂ ನೋಡಿಕೊಂಡು ಬೆಳಗಾವಿ ಈ ದಂಡು ಮಂಡಳಿ ಪ್ರದೇಶದ ಕಾರ್ಪೊರೇಟರ್ ಆಗಿದ್ದೆ. ಇದು ಆವಾಗಿಂದ 2008 ಎಲೆಕ್ಷನ್ ವಿಜಯೋತ್ಸವ ಸಂದರ್ಭದೊಳಗೆ ಅದ. ಯಾಕೆ ಈ ಫೀಲ್ಡಿಗೆ ಬರಬೇಕು ಅಂತ ಅನ್ನಿಸ್ತು ಅಮ್ಮ? ಅದಕ್ಕೂ ಕೂಡ ನನ್ನ ಮಗನೇ ಕಾರಣ. ಅವರು ಅಂತಿದ್ರು ನಾವು ಸಮಾಜ ಸೇವೆ ಯಾಕಪ್ಪ ಅಂತಂದ್ರೆ, ನನ್ನ ವಿದ್ಯಾಭ್ಯಾಸ ಎಲ್ಲ ಯಡಿಯೂರು ಸಿದ್ಧಲಿಂಗೇಶ್ವರ ಮಠದೊಳಗೆ ಆದದ್ದು. ಅಲ್ಲೆಲ್ಲ ಪೂರ ಜನರ ಜೊತೆಗೆ ನಾವು ಬೆರ್ಕೊಂತಿರ್ತಿದ್ವಿ. ಸ್ವಾಮಿಗಳು ಬರ್ತಿದ್ದರು, ಭಕ್ತರು ಬರ್ತಿದ್ದರು. ಹೀಗಾಗಿ ನಾ ಯಾವಾಗಲೂ ಮನೆಯಿಂದ ಹೊರಗೆ ಇದ್ದವನು. ಆನಂತರ ನಮ್ಮ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ಜಕನೂರು ಅಂತ ಇದೆ, ಅಲ್ಲಿ ಕಲಿಯಾಕಿದ್ದೆ ನಾನು. ಅವಾಗೂ ಕೂಡ ಅದೇ ಥರ ನಾನು ಸಣ್ಣವನಿದ್ದಾಗಿಂದನೇ ಯಾರ್ದಾರ ಮದುವೆ ಓಡಾಡೋದು, ಮದುವೆ ಒಳಗೆ ಯಾರ್ದಾರ ಮನ್ಯಾಗ ಏನೂ ಇಲ್ಲಪ್ಪ ಅಂದ್ರೆ ಯಾರಿಗಾರ ಕಾಯಿಲೆ ಬಿತ್ತಂದ್ರೆ ಔಷಧ ತೊಗೊಂಬಂದು ಕೊಡೋದು. ಅದಕ್ಕಂತನೇ ನನಗೊಬ್ಬರು ಅಲ್ಲಿದು ಪಾಟೀಲ್ ಮನೆತಂದವ್ರು ಅಜ್ಜಿ, ನಮಗೆ ಸಂಬಂಧಿಕರಾಗಬೇಕು. 4ನೇತಿ ಇದ್ದಾಗ ನನಗೆ ಪರೋಪಕಾರಿ ಪಾಪಣ್ಣ ಅಂತಲೇ ಬಿರುದು ಕೊಟ್ಟಿದ್ರು ಅವರು. ಯಾವಾಗಲೂ ನಮ್ಮ ಪರೋಪಕಾರಿ ಪಾಪಣ್ಣನ ಕರೀರು ಅಂತಿದ್ರು, ಈ ಥರ ಮಾತಾಡ್ತಿದ್ರು.
ಹೀಗಾಗಿ ನಾವು ಪಬ್ಲಿಕ್ ಸರ್ವಿಸ್ದೊಳಗೆ ಬಂದ್ವಿ. ಎಷ್ಟೋ ಜನಕ್ಕೆ ನಾವು ಇಲ್ಲೇ ಸರ್ವಿಸ್ ಮಾಡಿದ್ವಿ, ಬೆಳಗಾವಿದೊಳಗೆ ವಿಶೇಷ ಇಲ್ಲಿನೂ ಸರ್ವಿಸ್ ಮಾಡಿದ್ವಿ. ಜನರ ಪರಿಚಯ ಇತ್ತು, ಯಾರಾದರೂ ಮನೆಗೆ ಬರೋರು. ಆನಂತರ ಯಾಕೆ ನಮಗಿಷ್ಟು ಪರಿಚಯ ಆಯ್ತಪ್ಪ ಅಂತಂದ್ರೆ ನಾನು ಮೊದಲಿಂದನೂ ಹಾವು ಚೇಳು ಇವ್ನು ಹಿಡಿದು. ನಾವು ಮಿಲ್ಟ್ರಿ ಒಳಗಿದ್ದಾಗೆಲ್ಲ ಹಾವುಗಳು ಹಿಡಿತಿದ್ವಿ. ಸಣ್ಣವಿದ್ದಾಗ ಚಿಕ್ಕವಿದ್ದಾಗ ನಾವೆಲ್ಲ ಬಂಡೆದ ಕೆಳಗಡೆ ಚೋಳು ಇದ್ರೆ ಹಿಂಗೆ ಬೊಗ್ಸೊಳಗೆ ತೊಗೊಂಬಂದ್ಬಿಡ್ತಿದ್ವಿ. ಇಲ್ಲ, ಅದೇನೋ ಗಾಡ್ ಗಿಫ್ಟ್ ಅಂತಾರಲ್ಲ ಹಂಗೆ ಒಂದು 2-3 ಸರಿ ಕಡಿಸ್ಕೊಂಡಿನಿ. ಆನಂತರ ಹಾವು ಎಲ್ಲಾದ್ರೂ ಹಾವು ಬಂದ್ರೆ ಏನ್ ಮಾಡಿದ್ರಿ? ಹಾವು ಜೊತೆ ಕಡಿಸ್ಕೊಂಡಿದೀನಿ ಅಂತ ಅಷ್ಟು ಈಸಿಯಾಗಿ ಹೇಳ್ತಾ ಇದ್ದೀರಲ್ಲ. ಹಾವು ಕಡಿಸೋದು ಈಗ ನಮ್ಮ ಪ್ರಿಯಾಗೂ ಕಡಿತು ಹಾವು ಮೊನ್ನೆ ಈಗ 1-2 ತಿಂಗಳ ಹಿಂದೆ. ಅಂದ್ರೆ ಎಲ್ಲ ಹಾವುಗಳು ವಿಷ ಇರೋಂಗಿಲ್ಲಮ್ಮ. ಅದ್ರ ಬಗ್ಗೆ ವಿಶೇಷವಾಗಿ ಪ್ರಿಯ ನನಗಿಂತ ಜಾಸ್ತಿ ಅಭ್ಯಾಸ ಮಾಡ್ಯಾಳ, ಆಕೆನೇ ಹೇಳ್ತಾಳೆ. ಎಲ್ಲ ಹಾವುಗಳು ವಿಷ ಇರೋಂಗಿಲ್ಲ. ವಿಷಕಾರಿ ಯಾವ ಹಾವುಗಳಂತ ನಾವು ಗುರುತು ಮಾಡಿಕೊಂಡು ಅವ್ನು ಹಿಡಿಬೇಕು, ಯಾವ ಥರ ಹಿಡಿಬೇಕು ಏನಂತ ನಾವು ಹಿಡಿದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಹೋಗಿ ಕೊಟ್ಟು ಬರ್ತೀವಿ. ಫಾರೆಸ್ಟ್ದವರು ಅವ್ರಿಗೆ ಒಂದು ಜಾಗ ಇರ್ತೈತಿ, ಆ ಜಾಗದೊಳಗೆ ಹೋಗಿ ಬಿಟ್ಟು ಬರ್ತಾರೆ. ಯಾಕಪ್ಪ ಅಂತಂದ್ರೆ ಹಾವುಗಳನ್ನ ಯಾರೂ ಕೊಲ್ಲಬಾರ್ದು, ಹಾವಿನಿಂದ ಯಾರಿಗೂ ತ್ರಾಸ ಆಗಬಾರ್ದು, ಇದು ನಮ್ಮ ಉದ್ದೇಶ. ಮತ್ತು ನಾವು 5,000ಕ್ಕಿಂತ ಹೆಚ್ಚಿಗೆ ಹಾವುಗಳನ್ನ ಹಿಡಿದೀವಿ. ನಾವು ಎಲ್ಲಿ ಯಾರ ಕಡೆಯಿಂದನೂ ₹1 ತೊಗೊಂಡಿಲ್ಲ ಇನ್ನೂವರೆಗೂ. ಬೇಡ ಅಂತ ಹೇಳ್ತೀವಿ. ಎಷ್ಟೋ ಜನ ಕೊಡಕ್ಕೆ ಬರ್ತಾರೆ. ಇದೊಂದು ಸೇವಾ ಅಂತ ಮಾಡ್ತೀವಿ ನಾವು. ಯಾವತ್ತೂ ಜನರ ಕಡೆಯಿಂದ ದುಡ್ಡು ತೊಗೊಂಡಿವಿ ಅಂದ್ರೆ ಸೇವಾ ಅಂತ ಇರೋಂಗಿಲ್ಲ, ಅದೊಂದು ಕೆಲಸ ಅಂತ ಶುರುವಾಗಿಬಿಡ್ತೈತಿ. ಅಥವಾ ಅದ ಒಂದು ಇವ್ರದ್ದು ಇದಪ್ಪ ದುಡ್ಡಿಗಾಗಿ ಇವ್ರು ಮಾಡ್ತಾರೆ ಅಂತ ನಮಗೆ ಕೀಳಾಗಿ ಕಾಣಕ್ಕೆ ಶುರು ಮಾಡ್ತಾರೆ. ಎಲ್ಲಿದ್ದೀವೋ ಬಾರೋ ಅಂತ ಈ ಥರ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಇದಾದರೆ ನಾವು ಫ್ರೀ ಇದ್ದರೆ ಹೋಗ್ತೀವಿ, ಇಲ್ಲಾಂದರೆ ಬೇರೆದವ್ರ ನಂಬರ್ ಕೊಡ್ತೀವಿ. ನಾವು ಬೇರೆದವ್ರ ನಂಬರ್ ಕೊಡ್ತೀವಿ. ಅವ್ರು ಎಲ್ಲಾದರೂ ಎಂಗೇಜ್ ಇದ್ದರು, ಬೇರೆ ಕಡೆಗೆ ಹೋಗಿದ್ರಪ್ಪ ಅಂದರೆ ಇಲ್ಲ ಸರ್ ಮನೆಯೊಳಗೆ ಐತಿ, ನಿನ್ನೆ ರಾತ್ರಿ ನೋಡ್ರಿ ಒಬ್ರಿಗೆ ಯಾರಿಗೋ ಹಾವು ಕಡೆ ತಂದಕ್ಕೆ ರಾತ್ರಿ 9:00ವರೆಗೆ ಹೋಗಿದ್ವಿ ನಾನು ನನ್ನ ಮಗಳು ಪ್ರಿಯ. ಈ ಥರ ನಾವು ಸೇವೆ ಮಾಡ್ಕೊತೀವಿ. ಹೀಗಾಗಿ ಎಲ್ಲರಿಗೆ ಏನಪ್ಪ ಇವರು ಬರೀ ಹಾವಿಂದ ಅಷ್ಟ ಅಲ್ಲ, ಯಾರ್ದಾರ ಮಕ್ಳಿಗೆ ಅಡ್ಮಿಷನ್ ಬೇಕು, ಪೊಲೀಸ್ ಸ್ಟೇಷನ್ದೊಳಗೆ ಯಾರಿಗಾದ್ರೂ ಹಿಡಿದು ಹಾಕಿದ್ರು ಅವ್ರನ್ನ ಬಿಡಿಸೋದು, ಅಥವಾ ಯಾವ ಕಾರಣಕ್ಕಾಗಿ ಅವ್ರನ್ನ ಹಿಡಿದು ಹಾಕ್ಯಾರ, ಏನೋ ಆಕ್ಸಿಡೆಂಟ್ ಮಾಡಿರ್ತಾರೆ, ಏನೋ ಸೋಷಿಯಲ್ ಸರ್ವಿಸ್ ಟೋಟಲಿ ಅಮ್ಮ. ಅದ್ರ ಜೊತೆಗೆ ಯಾವಾಗ ಪೊಲೀಸರ ಜೊತೆಗೆ ನಮ್ಮ ಸಂಬಂಧ ಒಳ್ಳೆ ಬೆಳೀತು. ಮೊದಲಿಂದನೂ ಒಳ್ಳೆ ಪೊಲೀಸರ ಜೊತೆಗೆ ಸಂಬಂಧ ಇತ್ತು. ಯಾಕಪ್ಪ ಅಂತಂದ್ರೆ ನಮ್ಮ ಮಿಸ್ಸೆಸ್ ತಂದೆಯವರು ಕೂಡ AS ಆಗಿದ್ದರು. ಅದು ಇಲ್ಲೇ ನಮ್ಮ ಬೆಳಗಾವಿಯ ಮಾರ್ಕೆಟ್ ಪೊಲೀಸ್ಗಿದ್ರು. ಹೀಗಾಗಿ ಎಲ್ಲ ಪೊಲೀಸರದ್ದು ಪರಿಚಯ ಆಗಿತ್ತು. ಇವ್ರನ್ನ ಮಿಲಿಟ್ರಿಯವರು ಪೊಲೀಸರು ಅಳಿಯಾರು ಅಂತಂದ್ರು. ನಾವು ಹೇಳ್ಕೊತಿದ್ವಿ, ಹೆಮ್ಮೆಯಿಂದ ಹೇಳ್ಕೊತಿದ್ವಿ, ನಾನು ಒಬ್ಬ ಪೊಲೀಸರು ಅಳಿಯಪ್ಪ ಅಂತ. ಮಿಲಿಟ್ರಿಯವನಾದ್ರೆ ಏನಂತ ನಾನು ಒಬ್ಬ ಪೊಲೀಸ್ ನಳಿಯ ಅಂತೇಳಿ ಈ ಥರ ಹೇಳ್ಕೊರು. ಅವರು ಭಾಳ ಇದು ನಮ್ಮನ್ನ ಹಚ್ಕೊತಿದ್ರು. ಈ ಬೆಳಗಾವಿ ಕಿಲ್ಲ ಏರಿಯಾದಾಗ ಏನಾರು ಆದ್ರೆ ಮೊದಲೇ ನಮಗೆ ಇದು ಪೊಲೀಸರು ಬಂದು ನಮಗೆ ಎನ್ಕ್ವೈರಿ ಮಾಡ್ತಿದ್ರು, ಇಂಥವ್ರ ಮನೆ ಅಂತ, ಇವ್ರದ್ದು ಹೆಂಗೆ ಕ್ಯಾರೆಕ್ಟರ್ ಹೆಂಗೆ, ಏನು ಒಳ್ಳೆಯವರು ಇದ್ದರೆ ಒಳ್ಳೆಯವ್ರು ಅಂತ ಹೇಳ್ತೀವಿ, ಕೆಟ್ಟವ್ರು ಇದ್ದರೆ ಕೆಟ್ಟವ್ರು ಅಂತ. ನಾವು ಮತ್ತೊಬ್ಬರ ಬಗ್ಗೆ ಕೆಟ್ಟದ್ದು ಹೇಳ್ತಿರಲಿಲ್ಲ. ವಿಶೇಷಪ್ಪ ಅಂದ್ರೆ ನೀವು ಹೋಗಿ ಎನ್ಕ್ವೈರಿ ಮಾಡಿರಿ, ನಿಮ್ಗೆ ಗೊತ್ತಾಕೈತಿ. ಯಾಕಂದ್ರೆ ನಾವು ಯಾಕೆ ಹೇಳ್ಬೇಕು, ಮತ್ತೊಬ್ಬರ ಬಗ್ಗೆ ಕೆಟ್ಟ ನಾವು ಹೇಳಕ್ಕೆ ಹೇಳ್ಬೇಕಂತ ಈ ಥರ ಮಾಡ್ತಿದ್ವಿ. ಅದಾದ ನಂತರ ಎಷ್ಟೋ ಅನಾಥ ಶವಗಳು ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್, ಇದೆಲ್ಲ ನಮ್ಮ ಕ್ಯಾಂಟೋನ್ಮೆಂಟ್ ನಂದು ವಾರ್ಡಿಗೆ ಬರೋದು. ಹೀಗಾಗಿ ಅಲ್ಲೆಲ್ಲ ರೈಲ್ವೆ ಸ್ಟೇಷನ್ದೊಳಗೆ ಅನಾಥ ಶವಗಳು ಸಿಕ್ಕು, ಅಥವಾ ಬಸ್ ಸ್ಟ್ಯಾಂಡ್ದೊಳಗೆ ದಾರಿ ಒಳಗೆ ಯಾರಾದರೂ ಬಿದ್ದಿದ್ರೆ ಪರಸ್ಥಳದಿಂದ ಬಂದು ಎಲ್ಲಾದರೂ ಸತ್ತಿರ್ತಾರೆ, ಮಾರ್ಕೆಟ್ ಪೊಲೀಸರ್ಗೆ ಅವ್ರಿಗೆ ತಿಳಿಸೋದು, ಅವ್ರಿಗೆ ಏನಾದರೂ ಫೋನ್ ನಂಬರು ಎಲ್ಲ ಕಾಂಟ್ಯಾಕ್ಟ್ ಮಾಡೋದು, ವಾರಾನ ಗಂಟಲೆ ಅವ್ರು ಮರ್ಚೂರು ಒಳಗೆ ಇಡೋದು. ಏನೂ ಇಲ್ಲಪ್ಪ ಅಂದ್ರೆ ನಾವು ಸ್ವತಃ ತೊಗೊಂಡೋಗಿ ಅವನ್ನ ಅಂತಿಮ ಸಂಸ್ಕಾರ ಮಾಡೀವಿ ಪೊಲೀಸರ ಜೊತೆಗೆ ಸೇರಿಕೊಂಡು. ಈ ಥರ ಒಂದು ಸಮಾಜ ಸೇವೆ ಮಾಡುವ ಹೊತ್ನಾಗ ಮತ್ತು ಅವ್ರು ಎಲ್ಲರೂ ಅಂದರು, ಸರ್ ನೀವು ಯಾಕೆ ಎಲೆಕ್ಷನ್ ನಿಂದಿರಬಾರ್ದು, ನಿಮ್ಮ ಕಡೆಗೆ ಪವರ್ ಇದ್ದರೆ ಇನ್ನೂ ಹೆಚ್ಚಿಗೆ ಕೆಲಸ ಮಾಡ್ಬೋದು. ನನ್ನ ಮಗನೂ ಕೂಡ ಅದೇ ಥರ ಅಂತಿದ್ದೆ, ಪಾಪ ನೀ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದಿ, ಇಷ್ಟು ಜನರದ್ದು ಎಲ್ಲ ಕೆಲಸ ಮಾಡಿಕೊಡ್ತಿದ್ದಿ, ನೀ ಯಾಕೆ ಎಲೆಕ್ಷನ್ ನಿಂದಿರಬಾರ್ದು. ಮೊದಲು ನನ್ನ ತಲೆಯೊಳಗೆ ಹಾಕಿದನು ನನ್ನ ಮಗ. ಅದಕ್ಕೋಸ್ಕರ ನಾವು ಎಲೆಕ್ಷನ್ ನಿಂತೀವಿ 2008 ವಿಜೃಂಭಣೆಯಿಂದ ನಾವು ಆರಿಸಿ ಬಂದ್ವಿ. ಒಳ್ಳೆ ಕೆಲಸ ಮಾಡಿದ್ವಿ. ಏನು ಭಾಳ ವರ್ಷಗಳಿಂದ ಏನು ಕೆಲಸಗಳು ಆಗಿರಲಿಲ್ಲ ಬೆಳಗಾವಿ ದಂಡು ಮಂಡಳಿ ಪ್ರದೇಶದೊಳಗೆ, ಅವನ್ನೆಲ್ಲ ಮಾಡಿದ್ವಿ. ಈಗಲೂ ಕೂಡ ನಾವು ಮೆಂಬರ್ ಇಲ್ಲ, ಬಾಡಿ ಇಲ್ಲ ಇವಾಗ. ಆದರೂ ತಕ್ಕ ನಮ್ಮ ಮನೆಗೆ ಯಾರಾದರೂ ಬಂದರೆ ನಾವು ಯಾರನ್ನೂ ವಾಪಸ್ ಕಳ್ಸೋಂಗಿಲ್ಲ, ಕೆಲಸ ಮಾಡ್ಕೊತ ಇರ್ತೀವಿ. ಅದ್ರ ಜೊತೆಗೆ ನನ್ನ 2 ಮಕ್ಕಳು, ಹೆಣ್ಮಕ್ಳು, ಪ್ರಿಯಾ ಪ್ರೀತಿ. ಈಗ ನನ್ನ ಮಗ ಇಲ್ಲ, 2010 ಅವನಿಗೆ ಲಾಸ್ಟ್ಗೆ ಅಟ್ಯಾಕ್ ಬಂದ, ಅವ್ನು ತೀರ್ಕೊಂಡ. ನಾ ಹೆಣ್ಮಕ್ಳು ಅಂತ ನನ್ನ ಮಕ್ಕಳನ್ನಿಬ್ಬರು ಯಾವಾಗಲೂ ಬೆಳೆಸಲಿಲ್ಲ. ಮತ್ತು ಅವರು ನನ್ನ ಜೊತೆಗೆ ಅದೇ ಥರನ ಒಂದು ಗಂಡು ಮಕ್ಕಳ ಥರ ನಾ ಎಲ್ಲೇ ಹೋದ್ರೆ, ಈಗ ಕರೋನಾ ಟೈಮ್ದೊಳಗೆ ಇಬ್ಬರು ನನ್ನ ಮಕ್ಕಳು ನನ್ನ ಜೊತೆಗೆ ಸಾಥ್ ಕೊಟ್ಟವರು. ರಾತ್ರಿ 2 ಗಂಟೆ 4 ಗಂಟೆ ಬೆಳೆ ತನಕ ಅಲ್ಲೇ ನಿಂತು ನನ್ನ ಜೊತೆಗೆ ನಿಂತು ಯಾರನ್ನಾದರೂ ಅಡ್ಮಿಟ್ ಮಾಡಿಸೋದು, ಅಥವಾ ಡೆತ್ ಆಯ್ತಂದ್ರೆ ಅವ್ರನ್ನ ಡೆಡ್ ಬಾಡಿ ಹೋಗಿ ಅಲ್ಲೇ ಸಿವಿಲ್ ಹಾಸ್ಪಿಟ್ಲ್ದೊಳಗೆ ಇಡೋದು, ಈ ಥರ ಎಲ್ಲ ನನ್ನ ಮಕ್ಕಳು ಕೆಲಸ ಮಾಡಿದರು. ಹಾವು ಹಿಡಿಯೋಕೆ ಹೋದ್ರೆ ಪಾಪ ನೀವು ಒಬ್ಬನೇ ಹೋಗ್ಬೇಡ ನಾವು ಬರ್ತೀವಿ ಅಂತ ನನ್ನಿಬ್ಬರು ಮಕ್ಕಳು ನನ್ನ ಜೊತೆಗೆ ಓಡಿ ಬರ್ತಾರೆ, ಮನೆಯೊಳಗೆ ಇದ್ದರೆ. ಇಲ್ಲ ಅಂದ್ರೆ ನಾನು ಒಬ್ಬನೇ ಹೋಗಿರ್ತೀನಿ.
ಈ ಥರ ಸಾಕಷ್ಟು ಕೆಲಸಗಳು. ಆನಂತರ ಇಬ್ಬರು ಒಂದೊಂದು ಫೀಲ್ಡಿನೊಳಗೆ ಇಳಿದ್ರು. ಆಕಿ ರೈಫಲ್ ಶೂಟಿಂಗ್ದೊಳಗೆ ಹೋಲ್ದು ಈಕಿ ಪ್ರೀತಿ ಪ್ರಿಯಾ ಏನೈತಿ ಇವೆಲ್ಲ ನಮ್ಮ ಸೋಷಿಯಲ್ ಮೀಡಿಯಾದೊಳಗೆ ಇದ್ರೊಳಗೆ ಮಾಡ್ಕೊತ ಒಳ್ಳೆಯ ಹೆಸರು ತೊಗೊಂಡಾಳ. ಉತ್ತರ ಕರ್ನಾಟಕ ಡಿಂಪಲ್ ಕ್ವೀನ್ ಅಂತ. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ನನಗಿಂತ ಜಾಸ್ತಿ ನಮ್ಮ ಮನೆಯವರು ನಮ್ಮ ಇಬ್ಬರು ಮಕ್ಕಳಿಗೂ ಭಾಳ ಸಪೋರ್ಟ್ ಕೊಡ್ತಾರೆ. ಮಾಡಲಿ ಬಿಡ್ರಿ ಅಂತ ಅವ್ರು ಅಂತಿರ್ತಾರೆ. ನಾವು ಒಂದೊಂದು ಟೈಮ್ದಾಗ ಹೇಳ್ತಿರ್ತೀವಿ ಅದನ್ನು ಹಂಗೆ ಮಾಡಿಬಿಡ್ರಿ ಹಿಂಗೆ ಮಾಡಿಬಿಡ್ರಿ ಅಂತ. ಕಾಲಕ್ಕೆ ತಕ್ಕಂಥ ನಡೆಯಬೇಕು ಅಂತಿರ್ತಾರಲ್ಲ ಆ ಥರ. ನಾವು ಒಂದೇ ಮಾತು ಹೇಳ್ತೀನಿ ನನ್ನ ಮಕ್ಕಳಿಗೆ ಇಬ್ಬರಿಗೂ, ಮನೆಯವ್ರು ಆಯ್ತು ನಾನಾಯ್ತು, ತಪ್ಪು ಮಾಡಬೇಡ್ರಿ, ಮತ್ತೊಬ್ಬರಿಗೆ ಹೆದರಬೇಡ್ರಿ. ನೀವು ಎಲ್ಲೇ ಹೋಗ್ರಿ, 100 ಜನ ಗಂಡು ಮಕ್ಕಳ ಜೊತೆಗೆ ನೀವು ಇದ್ರೆ ಹೋಗ್ರಂತೆ, ನನ್ನ ಮಕ್ಳಿಗೆ ಕಳಿಸ್ತೀನಿ ಇಬ್ಬರಿಗೆ. ತಪ್ಪು ಮಾಡಬೇಡ್ರಿ. ತಪ್ಪು ಮಾಡಿಲ್ಲ ಅಂದರೆ ಯಾವನೋ ಇರಲಿ ಎದುರಿಗಿದ್ದಂಗೆ ಅವ್ನು ಯಾರಿಗೆ ಕೇಳಕ್ಕೆ ಹೋಗ್ಬೇಡ್ರಿ, 2 ಇಟ್ಟ ಕೊಟ್ಟು ಬರ್ರಿ ಅಂತೀನಿ. ಆ ಥರ ಆಗ್ಯಾವ ಆಕ್ಸಿಡೆಂಟ್ ಆಕಿ ನಮ್ಮ ಪ್ರಿಯನ ಜೊತೆಗೆ. ಹೀಗಾಗಿ ನಾವೊಂದು ಮಕ್ಕಳ ಜೊತೆಗೆ ಆರಾಮ್ಸರ್ ಅದೀವಿ. ಬಂದದ್ದು ನಮ್ಗೆ ಏನಾದರೂ ಕೆಲಸಗಳು ಬಂದ್ರೆ ಮಾಡ್ತೀವಿ. ಊರ ಕಡೆಗೆ ಹೋಗ್ತೀವಿ, ನಮ್ಮ ಜಮೀನೆಲ್ಲ ಐತಿ, ತಾಯಿ ಅದರ. ಇವಾಗ ನಮ್ಮ ತಂದೆಯವರಿಲ್ಲ, ಅವ್ರನ್ನ ಭೇಟಿಯಾಗ ಹೋಗ್ತಿರ್ತೀವಿ. ನಮ್ಮ ಮಕ್ಕಳಿಗೆ ಭಾಳ ಖುಷಿಯಿಂದ ಅಜ್ಜಿನ ಭೇಟಿಯಾಗ ಹೋಗ್ತಾರೆ. ಏನಾದರೂ ಒಂದು ಸಂತೋಷ ವಿಷಯ ಇತ್ತಂದ್ರೆ ನಾವು ನಮ್ಮ ಅಜ್ಜಿಗೆ ಹೋಗಿ ತಿಳಿಸಿ ಬರೋನು. ಅಜ್ಜ ಇಲ್ಲಾಂದ್ರೆ ಏನಾಯ್ತು ಅಂತೇಳಿ ನಮ್ಮ ಮನೆದೇವರು ಕಾಲೇಶ್ವರ ಅಂತ ಅಲ್ಲಿ ಕೂಡ ಹೋಗ್ತೀವಿ. ಈ ಥರ ಮಾಡ್ಕೊಂಡು ನಮ್ಮದೊಂದು ಜೀವನ ನಡೆಸ್ಕೊಂಡು ಹೊಂಟಿವಿ. ಸೂಪರ್ ಸರ್, ನಿಮ್ಮ ಜೀವನ ಸಖತ್ತಾಗಿದೆ ನಿಜವಾಗ್ಲೂ. ನಿಮ್ಮ ಕಥೆನೇ ಒಂದು ರೋಚಕ. ನಿಮ್ಮ ಬದುಕನ್ನು ಕೇಳ್ತಾ ಇದ್ರೆ ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಅಷ್ಟು ಸೊಗಸಾಗಿ ಕಥೆನ ಹೇಳ್ತಾ ಇದ್ದೀರಾ. ಅದ್ರ ಜೊತೆ ಮಗಳು ಫಸ್ಟ್ ಟೈಮ್ ಆಕ್ಟಿಂಗ್ ಮಾಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಬಂದಾಗ ನಿಮ್ಮ ಅನಿಸಿಕೆ ಏನಿತ್ತು? ಫಸ್ಟ್ ಟೈಮ್ ನೋಡಿದಾಗ ಪ್ರಿಯಾನ ಆನ್ ಫ್ರೇಮ್ ಫಸ್ಟ್ ಟೈಮ್ ನಾವು ಒಂದು ರೀತಿಯಿಂದ ನಾವೆಲ್ಲ ಬೇರೆ ವಿಚಾರ ಮಾಡಿದ್ವಿ. ಯಾಕಂದ್ರೆ ನಮ್ಮ ಮನೆತನದೊಳಗೆ ಈ ಥರ ಯಾರೂ ಮಾಡಿದವರು ಇರಲಿಲ್ಲ. ಆದರೆ ಈಗಿನ ಕಾಲಕ್ಕೆ ತಕ್ಕಂಗೆ ನಾವೆಲ್ಲ ಬೇರೆ ಬೇರೆದವರು ನಾವು ವಿಡಿಯೋ ನೋಡ್ತಿರ್ತೀವಿ, ಅವನ್ನೆಲ್ಲ ನೋಡ್ತಿರ್ತೀವಿ. ನಮ್ಮ ಮಕ್ಕಳು ಯಾಕೆ ಮಾಡಬಾರ್ದು, ಎಷ್ಟು ಚಂದ ಅದಾಳ. ಆನಂತರ ಆಕೆ ವಿಶೇಷಪ್ಪ ಅಂದರೆ ಡಬಲ್ ಡಿಂಪಲ್ ಕ್ವೀನ್ ಆಕಿ. ಡಬಲ್ ಡಿಂಪಲ್ ಬೀಳ್ತಾವೆ. ಇರಲಿ, ಎಷ್ಟು ನಾವು ಟಿ ವಿ ಒಳಗೆ ನೋಡ್ತೀವಿ, ನಾವು ಮತ್ತೊಬ್ಬರು ನೋಡಿ ನಾವು ಖುಷಿ ಪಡ್ತೀವಿ. ನಮ್ಮ ಮಕ್ಕಳು ಯಾಕೆ ಅದನ್ನು ಮಾಡಬಾರ್ದು, ಅದ್ರೊಳಗೆ ಎದಕ್ಕೆ ಕಡಿಮೆ ಅದಾರ. ತಮ್ಮ ಜೊತೆಗೆ BBA ಮಾಡ್ಕೊತ ನನ್ನ ಮಗಳು ಸಾಕಷ್ಟು ರೀಲ್ಸ್ ಮಾಡಿದ್ಲು, ಒಂದು ಪಿಕ್ಚರ್ ಕೂಡ ಮಾಡಿದ್ಲು, ಹಾಡು ಮಾಡಿದ್ಲು, ಸೋಷಲ್ ಸರ್ವಿಸ್ ಮಾಡಿದ್ಲು. ವಿಶೇಷಪ್ಪ ಅಂತಂದ್ರೆ ಈ ಇದ್ರೊಳಗೆ ನಿಮ್ಮ ಡಿಜಿಟಲ್ ಇದ್ರೊಳಗೆ ಮೊಬೈಲ್ದೊಳಗೆ ಮಾಡ್ತಿರ್ತಾಳೆ, ಕ್ಯಾಮ್ರಾದೊಳಗೆ ಮಾಡ್ತಿರ್ತಾಳೆ. ಆಕೆಗೆ ಒಂದು ಏನಾಗೈತಪ್ಪ ಅಂತಂದ್ರೆ ಒರಿಜಿನಲ್ ಇದ್ದದ್ದನ್ನು ಮಾತಾಡಬೇಕು, ಇದ್ದದ್ದನ್ನು ಹೇಳ್ಬೇಕು. ಹುಟ್ಟಿಸಿ ಮಾತಾಡ್ಬೇಕಂದ್ರೆ ಆಕೆಗೂ ಬರೋಂಗಿಲ್ಲ, ನಮಗೂ ಬರೋಂಗಿಲ್ಲ. ಏನಾದರೂ ನಮ್ಗೆ ಆಕೆಗೆ ಆ್ಯಕ್ಟಿಂಗ್ ಹೆಂಗೆ ಕೊಟ್ರಪ್ಪ ಅಂತ ಮೊನ್ನೆ ಒಂದು ವಾರಗೀತೆ ಅಂತ ಕೊಟ್ಟಿದ್ರು, ಮಲ್ಲಪ್ಪ ಸಾವ್ಕಾರಂತ ಕೊಟ್ಟಿದ್ರು. ಈ ಥರ ಬೇರೆ ಬೇರೆ ನಾವೆಲ್ಲ ನೋಡಿದ್ವಿ, ನಮಗೆ ಖುಷಿ ಪಟ್ಟಿವಿ. ನಾವು ನಮ್ಮ ಮನೆಯವರು ಈಗಲೂ ಸಪೋರ್ಟ್ ಮಾಡ್ತೀವಿ. ಎಲ್ಲರೂ ಹೋಗೋರಿದ್ರೆ ಪಾಪ ಇವತ್ತು ನಾ ಬೆಂಗ್ಳೂರಿಗೆ ಹೋಗ್ಬೇಕು, ಸಾಯಂಕಾಲ 7 ಗಂಟೆಗೆ ಕೇಳ್ತಾಳೆ, ನಾವು ಬೆಂಗ್ಳೂರಿಗೆ ಹೋಗ್ಬೇಕು, ನಂಗೆ ಕಾಲ್ ಬಂದೈತಿ, ಹೋಗ್ರಿ ಅಂತೀವಿ. ಇದು ಅಂಕಲ್ ಸಪೋರ್ಟ್ ಅಂದ್ರೆ ಇದು. ಪ್ರತಿ ಒಂದು ತಂದೆ ತಾಯಿನೂ ಕೂಡ ಹೆಣ್ಮಕ್ಳಿಗೆ ಈ ರೀತಿ ಸಪೋರ್ಟ್ ಮಾಡಿದ್ರೆ ಪ್ರಿಯಾ ತರ ಮುಂದುವರಿದ್ರೆ ಡೌಟೇ ಇಲ್ಲ. ಅಷ್ಟು ನಂಬಿಕೆ ಇಡಬೇಕು. ಅದೇ ರೀತಿ ಮಕ್ಳು ಕೂಡ ನಂಬಿಕೆನ ಉಳಿಸ್ಕೋಬೇಕು. ಈಗಿನ ಕಾಲದೊಳಗೆ ಏನಂತಾರಪ್ಪ ಅಂತಂದ್ರೆ ಹೆಣ್ಣು ಹುಟ್ಟಿದ್ರೆ ಟೆನ್ಷನ್ ಅಂತಾರೆ. ನಾನು ಏನು ತಿಳ್ಕೊಂಡೆಪ್ಪ ಅಂದ್ರೆ, ನಾನು ನಮ್ಮ ಮನೆಯವರು 10 ಸನ್ ಈಕ್ವಲ್ 1 ಲೇಡಿ, 10 ಗಂಡು ಮಕ್ಕಳಿಗೆ ಸಮ. ನೋಡಿದ್ರ ಅಂಕಲ್ ಯಾವ ರೀತಿಯಾಗಿ ಟೆನ್ಷನ್ 10 ಸನ್ಗೆ ಈಕ್ವಲ್ ಆಗಿ ಡಾಟರ್ನ ಮಾಡಿದ್ದಾರೆ. ನಾನು 2 ಮಕ್ಕಳನ್ನ ಅದೇ ಥರ ಬೆಳೆಸಿದ್ದೆ. ಸ್ವಿಮ್ಮಿಂಗು, ಸ್ಕೇಟಿಂಗು, ಏನೇ ಮಾಡಲಿ, ಯಾವುದೋ ಸ್ಪೋರ್ಟ್ಸ್ ಎಲ್ಲ ನಾವು ಆ್ಯಕ್ಟಿವಿಟೀಸ್ ಅವ್ರು ಏನು ಮಾಡ್ತೀವಿ ಅಂತಾರೆ ಮಾಡ್ರಿ ಅಂತೀವಿ, ನಾವು ಸಪೋರ್ಟ್ ಕೊಡ್ತೀವಿ. NCC ಒಳಗೆ ಈಗಿದು ಪ್ರಿಯಾನು NCC ಸರ್ಟಿಫಿಕೇಟ್ ತೊಗೊಂಡ್ಲು. ಅಲ್ಲೊಳಗೆ ಯೋಗಾಸನ ಮಾಡ್ತಿದ್ರು. ನಮ್ಮ ವರ್ಲ್ಡ್ ಯೋಗ ಡೇ ದಿವಸ ಆಕೆನೇ ಮುಂದೆ ಲೀಡರ್ ಆಗಿ ಎಲ್ಲರಿಗೂ ಮಾಡಿ ತೋರಿಸೋದು ಆ ಥರ ಮಾಡಿದ್ಲು. NCC ಒಳಗೆ ಒಂದು ಪರೇಡ್ ಕಮಾಂಡರ್ ಆಗಿ ಸಾಕಷ್ಟು ಟ್ರಾಫಿಗಳು ತೊಗೊಂಡಾರ, ಅವರು ಮೆಡಲ್ಸ್ ತೊಗೊಂಡಾರ. ಒಳ್ಳೆಯ ಕೆಲಸ ಮಾಡೋಕ್ಕಂತಾರೆ. ಆಕೆ ಪ್ರೀತಿ ಬಗ್ಗೆ ಅಂತೂ ನಾ ಏನು ಹೆಚ್ಚಿಗೆ ಹೇಳೋಕ್ಕೆ ಸಾಧ್ಯ ಇಲ್ಲ. 4 ಸರಿ ಆಕೆ ನ್ಯಾಷನಲ್ ಹೋಗಿ ಬಂದ್ಲು, ಅಟೆಂಡ್ ಆಗಿ ಬಂದ್ಲು. ಕರ್ನಾಟಕ ಆ್ಯಂಡ್ ಗೋವಾ ಫಸ್ಟ್ ಬಂದ್ಲು 3 ಸರಿ. ಆನಂತರ NCC ಶೂಟಿಂಗ್ದೊಳಗೆ, ಫೈರಿಂಗ್ದೊಳಗೆ. ಹಾಂ, ಲಾಸ್ಟ್ ಮಂತು ನಮಗೆ ತಂದೆ ತಾಯಿಗೆ ಪೇರೆಂಟ್ಸಿಗೆ ರಾಜ್ಯಪಾಲರ ಕರೆದು ಸತ್ಕಾರ ಮಾಡಿದರು ಪ್ರೀತಿ ಜೊತೆಗೆ. ನಮಗೂ ಕೂಡ ಭಾಗ್ಯ ಸರ್ ನಿಮ್ಮದು. ಅದಾದ ನಂತರ ತಿರುವನಂತಪುರಂಗೆ ಹೋಗಿದ್ಲಕ್ಕಿ, ಅಲ್ಲಿ ಕೂಡ ಒಳ್ಳೆ ಶೂಟಿಂಗ್ ಮಾಡಿ ಬಂದ್ಲಕ್ಕಿ, 4ನೇ ನಂಬರ್ ಬಂದಿದ್ಲು. ಅದರ ನಂತರ ಮಧ್ಯಪ್ರದೇಶದ ಮಹು ಅಂತ ಇದೆ, ಆಲ್ ಇಂಡಿಯಾ ರೈಫಲ್ ಅಸೋಸಿಯೇಷನ್ದವರು ಅಲ್ಲಿ ಒಂದು ಇದನ್ನು ಕಾಂಪಿಟೇಷನ್ ಇಟ್ಟಿದ್ರು. ಅದರೊಳಗೆ ಆಲ್ ಇಂಡಿಯಾದೊಳಗೆ ನನ್ನ ಮಗಳ ಪ್ರೀತಿ 2nd ನಂಬರ್ ಬಂದ್ಲು, ಬೆಳ್ಳಿ ಪದಕ ಪಡ್ಕೊಂಡ್ಬಂದಾಳ. ಅದು ಕೂಡ ನಮಗೆ ಹೆಮ್ಮೆ ಅನಿಸ್ತೈತಿ. ನಿಮ್ಗಷ್ಟೇ ಅಲ್ಲ, ಕರ್ನಾಟಕಕ್ಕೆ ಹೆಮ್ಮೆ. ಅದು ನಮ್ಮ ಕರ್ನಾಟಕಕ್ಕೆ ನಮ್ಮ ಏನಪ್ಪ ಅಂತಂದ್ರೆ
ಲಿಂಗರಾಜ ಕಾಲೇಜು KLE ಇನ್ಸ್ಟಿಟ್ಯೂಟ್ದೊಳಗೆ ಮೊದಲನೇ ವ್ಯಕ್ತಿ ಆಲ್ ಇಂಡಿಯಾ ಶೂಟಿಂಗ್ ಕಾಂಪಿಟೇಷನ್ದೊಳಗೆ ಸಿಲ್ವರ್ ಮೆಡಲ್ ತೊಗೊಂಬಂದೈತಿ. ಮೌಲನ್ಕರ್ ಶೂಟಿಂಗ್ ಕಾಂಪಿಟೇಷನ್ ಅಂತ ಬರುತ್ತೆ ಅಲ್ಲಿ. ಈ ಥರ ಮಾಡಿ ನನ್ನ ಮಕ್ಕಳು ಇಬ್ಬರು ಮಾಡೋಕ್ಕಂತಾರೆ, ನಮಗೆ ಸಪೋರ್ಟ್ ಕೊಡ್ತಾರೆ, ನಾವು ಅವ್ರಿಗೆ ಸಪೋರ್ಟ್ ಕೊಡ್ತೀವಿ. ವಿಶೇಷವಾಗಿ ಹೇಳ್ಬೇಕಪ್ಪ ಅಂತ ನನ್ನ ಮಕ್ಕಳು ಇಬ್ಬರು ಎಲ್ಲೇ ಹೋದರು ಡೈಲಿ 2 ಸರಿ ಪಪ್ಪ ನಾವು ಇಲ್ಲಿದ್ದೀವಿ, ನಾವು ಹಿಂಗೆ ಮಾಡೋಕ್ಕಂತೀವಿ, ಈ ಟೈಮ್ಗೆ ಬರ್ತೀವಿ, ನಾನು ಈ ಥರ ಮಾಡೀನಿ, ಈ ಥರ ಮಾಡಬೇಕು, ಈ ಥರ ಇಂಥವ್ರನ್ನ ಭೇಟಿ ಆಗಿವಿ, ಈ ಥರ ಇದಕ್ಕೆ ಯಾವ ಕಾರಣಕ್ಕಾಗಿ ಬಂದಿದ್ವಿ, ಈ ಕೆಲಸ ಆಯಿತು, ಯಾವ ಕಾರಣಕ್ಕಾಗಿ ಆ ಕೆಲಸ ಆಗಿಲ್ಲ ಅದನ್ನು ಕೂಡ ಹೇಳ್ತಾರೆ ಅವರು. ಹೀಗಾಗಿ ನಾವು ಅವ್ರಿಗೆ ಭಾಳ ಸಪೋರ್ಟ್ ಮಾಡ್ತೀವಿ. ಫ್ರೆಂಡ್ಲಿ ಆಗಿದ್ದಾರೆ ಏನಪ್ಪ ಅಂತ ಹೇಳಿ, ಮಿಲಿಟರಿ ಮ್ಯಾನ್ ಅಂದ್ರೆ ಸ್ಟ್ರಿಕ್ಟ್ ಆಗಿ ಆ ಥರ ಏನಿಲ್ಲ. ಅದು ಒಂದು ಏಜ್ ಇರುತ್ತಮ್ಮ, ಮಕ್ಕಳ ಜೊತೆಗೆ ಮಕ್ಕಳ ಥರ ನೋಡ್ಕೋಬೇಕು. ಒಂದು ಏಜಿಗೆ ಬಂದಮೇಲೆ ಆ್ಯಸ್ ಎ ಫ್ರೆಂಡ್ ನನಗೆ ಅವರು ಫ್ರೆಂಡ್ ಥರನೇ ಅದಾರೆ ಇಬ್ಬರು ಮಕ್ಕಳು. ಅವ್ರ ಮಮ್ಮಿ ಜೊತೆಗೂ ಅದೇ ಥರ ಇರ್ತಾರೆ, ನನ್ನ ಜೊತೆಗೂ ಅದೇ ಥರ. ನಾವು ಅವ್ರ ಜೊತೆಗೆ ಇದ್ದರೆ ಆ ಥರ ಫ್ರೆಂಡ್ಲಿ ಆಗಿದ್ದರೆ ಅವ್ರು ಮನಸಾರೆ ಏನಾದರೂ ಮಾತಾಡ್ಬೋದು, ಮನಸಾರೆ ಏನಾದರೂ ಅವ್ರ ಮನಸ್ಸಿನೊಳಗೆ ಏನಿರ್ತೈತಿ ಅದನ್ನ ಹೇಳ್ತಾರೆ. ಇಲ್ಲ ಅಂದರೆ ಏನು ಮಾಡ್ತಾರೆ, ಸಂಕೋಚ ಪಡ್ತಾರೆ, ಹಿಂಗಾಗಿ ಮಾತಾಡೋಕ್ಕಾಗಂಗಿಲ್ಲ. ನಾವು ಅವ್ರ ಜೊತೆಗೆ ಅದೇ ಥರ ಇರ್ತೀವಿ, ಅವರು ನನ್ನ ಮಕ್ಕಳನ್ನು ಇಬ್ಬರು ಅದೇ ಥರ ನನ್ನ ಜೊತೆಗೆ ಇರ್ತಾರೆ. ಸೂಪರ್ ಅಂಕಲ್. ಸ್ನೇಕ್ ರೆಸ್ಕ್ಯೂ ಬಗ್ಗೆ ಹೇಳ್ತಾ ಇದ್ರೆ, ನೀವು ಇದುವರೆಗೂ 5,000ಕ್ಕಿಂತ ಹೆಚ್ಚು ಹಾವುಗಳನ್ನ ಹಿಡ್ದಿದ್ದೀನಿ ಅಂತ, ಕೆಲವೊಮ್ಮೆ ಕಚ್ಚಿಸ್ಕೊಂಡಿದ್ದೀನಿ ಅಂತ. ಯಾವ ಜಾತಿಯ ಹಾವುಗಳು ಈ ಭಾಗದಲ್ಲಿ ಇದ್ದಾವೆ? ನಮ್ಮಲ್ಲಿ ಅತಿ ಹೆಚ್ಚು ಡೇಂಜರ್ ಅಂದ್ರೆ, ಅತಿ ಹೆಚ್ಚು ವಿಷಕಾರಿ ಯಾವ ಅಂದ್ರೆ ರಸಲ್ಸ್ ವೈಪರ್ ಅಂತಾರಮ್ಮ. ಜಗತ್ತಿನೊಳಗೆ 2ನೇ ವಿಷಕಾರಿ ಯಾವ ಅವು ಇಲ್ಲಿ ನಮ್ಮ ಫೋಟೋ ಒಳಗೆ ಅದಾವು. ನಾಗರ ಅದಾವು ಅಂತರ, ರ್ಯಾಟ್ ಕಿಲ್ಲರ್ ಅಂದ್ರೆ ನಮ್ಮ ಇದು ರ್ಯಾಟ್ ಕಿಲ್ಲರ್ ಅಲ್ಲ, ರ್ಯಾಟ್ ಸ್ನೇಕ್ ಅಂತಾರೆ, ದಾಮಿಣ್ ಅಂತಾರೆ, ಕೆರೆ ಹಾವು ಅಂತಾರೆ, ಆ ಥರ ಅದಾವು. ಇನ್ನೂ ಬೇರೆ ಬೇರೆ ಥರದ್ದು ಒಂದು 5-6 ಥರದ್ದು ಹಾವು ನಮ್ಮ ಕಿಲಾಯ ಪ್ರದೇಶದಾಗ ಅದಾವು. ಮತ್ತು 100 ಕಿಲೋಮೀಟ್ರ್ವರೆಗೂ ನಮ್ಗೆ ಯಾರಾದರೂ ಕಾಲ್ ಮಾಡಿದರೆ ನಾವು ಫ್ರೀ ಇದ್ದರೆ ಅಲ್ಲಿ ಹೋಗಿ ಹಾವು ತೊಗೊಂಬರ್ತೀವಿ. ನಾವು ಯಾರ ಕಡೆಯಿಂದನೂ ₹1 ತೊಗೊಳಂಗಿಲ್ಲಮ್ಮ. ಓಕೆ. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ಯಾರೂ ಹಾವುಗಳನ್ನ ಕೊಲ್ಲಬಾರ್ದು, ಆ ಹಾವುಗಳು ಕೂಡ ಅವ್ರು ಯಾರಿಗೇನು ಮಾಡಬಾರ್ದು. ಇಲ್ಲಾಂದ್ರೆ ಈಗ ನಾವು ಯಾವ ಥರ ಹುಲಿ, ಆನೆ, ಸಿಂಹ ಬರೀ ಮೊಬೈಲ್ದೊಳಗೆ ನೋಡ್ತೀವಿ, ಮುಂದೆ ಹಾವುಗಳನ್ನ ಕೂಡ ನಾವು ಬರೀ ಮೊಬೈಲ್ದೊಳಗೆ ನೋಡಬೇಕು ಪರಿಸ್ಥಿತಿ ಬರ್ಬೋದು ಅಂತ. ಅದಕ್ಕೋಸ್ಕರ ನಾವು ಅವನ್ನೆಲ್ಲ ಅದು ಜೀವ ಉಳಿಸಿ ಅದಕ್ಕೆ ಊಟ ಸಿಕ್ಕಿರಬೇಕು, ನೀರು ಮತ್ತು ಆಹಾರ ಸಿಕ್ಕಿರಬೇಕು, ಅಂತಲ್ಲಿ ಹೋಗಿ ಬಿಡ್ತೀವಿ. ಇಲ್ಲಾಂದರೆ ವಿಶೇಷವಾಗಿ ನಾವು ಫಾರೆಸ್ಟ್ದವ್ರಿಗೆ ಕೊಡ್ತೀವಿ. ನಾನು ಪ್ರಿಯ ಹೋಗಿ ಯಾರಾದರೂ ಹೋಗಿ ಅವ್ರಿಗೆ ಕೊಟ್ಟು ಬಂದಿರ್ತೀವಿ, ಅವ್ರಿಗೆ ಅದರದ್ದು ಇದು ಮಾಡ್ತಾರೆ. ಓಕೆ. ಅದ್ರ ಜೊತೆಗೆ ಯಾವ ರೀತಿ ಪ್ರೊಟೆಕ್ಷನ್ ತಗೊಳ್ತೀರಾ? ಹಾವು ಪ್ರಿಕಾಷನ್ ಎಲ್ಲ ತಗೋಬೇಕು ನೀವು ಹಾವೇನಾದ್ರು ಕಚ್ಚಿದಂಥ ಸಂದರ್ಭದಲ್ಲಿ ಯಾವ ರೀತಿ? ನಾವು ಫಸ್ಟ್ ಕಡಿದ ತಕ್ಷಣ ಅವ್ಕೆ ದಾರಾಗಿರ ಕಟ್ಟಬೇಕು. ವಿಷಕಾರಿ ಹಾವಿದ್ರೆ ಆದಷ್ಟಕ್ಕೆ ನಾವೇನು ಮಾಡ್ತೀವಿ, ಅಲ್ಲಿ ರಕ್ತ ಸೋರಕ್ಕೆ ಬಿಡಬೇಕು. ನಿಯರೆಸ್ಟ್ ಹಾಸ್ಪಿಟಲಿಗೆ ಫಸ್ಟ್ ಹೋಗಲೇಬೇಕು. ನಾವು ನಮ್ಮ ಕಡೆಗೆ ಆ ಔಷಧ ಐತಿ, ಇದನ್ನು ಮಾಡ್ತೀವಿ, ನನಗೇನೂ ಮಾಡೋಂಗಿಲ್ಲ, ಹಾವು ಕಚ್ಚಿದ್ರೆ ನನಗೇನೂ ಆಗಂಗಿಲ್ಲ. ಯಾವುದೇ ಹಾವು ಕಚ್ಚಿದ್ರೂ ಮನುಷ್ಯನಿಗೆ ವಿಷ ಏರ್ತೈತಿ. ವಿಷಕಾರಿ ಹಾವುಗಳು ಕಚ್ಚಿದ್ರೆ ನಾವು ಬೇರೆ ಔಷಧ ಮಾಡಬಾರ್ದು. ನಿಯರೆಸ್ಟ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಆಯ್ತು, ಯಾವುದೇ ಹಾಸ್ಪಿಟ್ಲಿಗೆ ಹೋಗಿ ಅದು ಟ್ರೀಟ್ಮೆಂಟ್ ತೊಗೊಂಡ್ರೆ ಆರಾಮಾಗ್ತೈತಿ. ನನಗೊಂದು ಸಾರಿ ನಾಗರಾವು ಕಡ್ದಿತ್ತು, ಆನಂತರ ಇನ್ನೊಂದು ಸಾರಿ ಕೆರೆ ಹಾವು ಕಡ್ದಿತ್ತು. ಅವಾಗ ಇದ್ರ ಮಾರ್ಕಮ್ಮ ಇದು ಇಲ್ಲಿ ಬಿಳಿ ಇದು ನಾಗರಾವು ಕಚ್ಚಿದ್ದು ಇಲ್ಲೇ ಐತೆ ನೋಡ್ರಿ. ಹಾಂ, ಇದನ್ನು ಪೂರ ಹಿಂಗೆ ಹಿಡಿದು ನಮ್ಮ ಇಲ್ಲಿ ದುರ್ಗಾಮಾತಾ ದೇವಸ್ಥಾನ ಐತಲ್ಲ ಅದ್ರ ಹೊರಗಡೆಗಿತ್ತು. ಯಾರೋ ಒಬ್ಬರು ಕಾಲ್ ಮಾಡಿದ್ರು, ಅದಕ್ಕೋಸ್ಕರ ನಾನು ಅಲ್ಲಿ ಹೋದಾಗ ಆ ಬ್ಯಾಗ್ನೊಳಗೆ ಹಾಕಿ ಅದನ್ನು ದಾರ ಕಟ್ಬೇಕಂತ ಅದನ್ನು ಕಚ್ಚಿತ್ತು. ಎಷ್ಟೋ ಜನ ಇದರಲ್ಲಿ ಒಂದು 100 ಜನ ನೋಡೋಕೆ ನಿಂತಿದ್ರು. ಎಲ್ಲರೂ ಹೇಳಿದರು ಇವನಿಗೆ ಹಾವು ಕಡಿತು, ಸಾಯ್ತಾನ ಅಂತ. ಆದರೂ ನಾವು ಮತ್ತೊಮ್ಮೆ ಅದನ್ನು ಹಾವು ಹಿಡಿದು ಬ್ಯಾಗ್ನೊಳಗೆ ಹಾಕಿ ಕಟ್ಟಿ ಮತ್ತು ಬೇರೆದವ್ರ ಕಡೆಯಿಂದ ದಾರ ಕಟ್ಟಿಸ್ಕೊಂಡ್ವಿ. ಪಬ್ಲಿಕ್ ಎಲ್ಲ ನಿಂತವ್ರಿಗೆ ಹೇಳಿದೆ, ಹಾವು ಕಚ್ಚಿದ್ರೆ ಯಾರೂ ಸಾಯಂಗಿಲ್ಲ, ಧೈರ್ಯ ಇರಬೇಕು. ನಾ ಈಗ ಹಾಸ್ಪಿಟ್ಲಿಗೆ ಹೊಂಟೀನಿ, ಹಾವು ತೊಗೊಂಡು ಹೊಂಟೀನಿ ಅಂತಂದು ಸಿವಿಲ್ ಹಾಸ್ಪಿಟ್ಲಿಗೆ ಹೋದೆ. ಅಲ್ಲಿ ಫಸ್ಟಿಗೆ ನಾನು ಅವ್ರಿಗೆ ಹೇಳಿದೆ, ನನಗೆ ನಾಗರಾವು ಕಡ್ದೈತಿ ಈ ಥರ ಅಂತಂದು ಇಂಜೆಕ್ಷನ್ ಅವನ್ನೆಲ್ಲ ಮಾಡಿದರು. ನನಗೆ ಯಾಕೋ ಸರಿ ಅಂತಿಲ್ಲ. ಮತ್ತು ನಮ್ಮ KLE ಪ್ರಭಾಕರ್ ಕೋರೆಯವರು ಅಧ್ಯಕ್ಷರು, ನಾನು ಅವ್ರಿಗೆ ಕಾಲ್ ಮಾಡಿದೆ, ಸರ್ ನನಗೆ ಈ ಥರ ಹಾವು ಕಡ್ದೈತಿ, ನನಗೆ ಇಲ್ಲಿ ಯಾಕೋ ಸರಿ ಅನಿಸೋದು, KLEಗೆ ಬರ್ಬೇಕಂತ ಮಾಡೀನಿ. ಅವ್ರಾಗಿಂದಾಗ ಡೈರೆಕ್ಟ್ರುಗಳಿಗೆ ಹೇಳಿದರು, ಸ್ಟಾಫ್ಗೆ ಹೇಳಿದರು. 2-3 ಆಂಬುಲೆನ್ಸ್ಗಳು ಬಂದು ನನ್ನ ಕರೆಯೋಕೆ, ಸ್ಟಾಫ್ ಬಂತು ಕರ್ಕೊಂಡೋದ್ರು. ಯಾವ ಹಾವು ಕಡ್ದೈತಿ ಏನಂತ ಹೇಳಿದರು. ಅದು ಅವ್ರಿಗೆ ಗೊತ್ತಿರಲಿಲ್ಲ, ನಾ ಹಾವು ಜೊತೆಗೇನೆ ತೊಗೊಂಡೋಗಿದ್ದೆ ನಾಗರಾವು. ಎಂಥ ಹಾವು ಅಂತಂದ್ರೆ ನಾಗರಾವು. ನಿಮ್ಗೆ ಹೆಂಗೆ ಗೊತ್ತಂದ್ರೆ, ಸರ್ ಇಲ್ಲೇ ಕೆಳಗೈತ್ರಿ ಅಂದೆ. ಮೊದಲು ಅದನ್ನು ಹಾವು ಹೊರಗೆ ಬಿಟ್ಟು ಆಮೇಲೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ. ಅದೇ ಥರ ಬಿಟ್ಟು ಬಂದ್ಮ್ಯಾಗ ಅಲ್ಲಿರೋರಿಗೆಲ್ಲ ಭಯ ಆಗಿರುತ್ತೆ, ಭಯ ಆಗಿತ್ತಮ್ಮ. ಅದನ್ನ ಹೋಗಿ ಒಂದು ಆಂಬುಲೆನ್ಸ್ ಇಟ್ಟು ಬಂದೆ. ಆಮೇಲೆ ನಂಗೆ ಟ್ರೀಟ್ಮೆಂಟ್ ಕೊಟ್ಟರು. 1 ದಿವಸ ಇದ್ದು ನಾವು ಹೊರಗಡೆಗೆ ಆರಾಮಾಗಿ ಬಂದ್ವಿ. ಅದ್ರ ಜೊತೆಗೆ ನೀವು ಓಕೆ ಅವನ್ನ ರೆಸ್ಕ್ಯೂ ಮಾಡೋದಕ್ಕೆ ನಿಮ್ಮ ಮಗಳನ್ನ ಕರ್ಕೊಂಡಿದ್ದೀರಲ್ಲ, ಅವ್ರಿಗೆ ಇದೇ ಧೈರ್ಯ ಅವ್ರಿಗೂ ತುಂಬಿವಮ್ಮ.
ಒಂದು ಹೆಣ್ಮಕ್ಳು ಜಿರಳೆ ಬಂತು ಅಂದ್ರೆ ಓಡೋಗ್ಬಿಡ್ತೀವಿ ಅಂತದ್ರಲ್ಲಿ ಕಾಮಿಡಿಯದು ಅಂತ ಹೇಳಿ ನನ್ನ ಮಕ್ಕಳು ಇಬ್ಬರು ಯಾವ ಥರಪ್ಪ ಅಂತಂದ್ರೆ ಏನೋ ಬರಲಿ ಒಬ್ರು ಯಾರು ಮಾಡ್ತಾರಂದ್ರೆ ಅದನ್ನು ನಾವು ಯಾಕೆ ಮಾಡಿ ತೋರಿಸ್ಬಾರ್ದು. ಈಗ ಗಂಡ್ಮಕ್ಳು ಮಾಡ್ತಾರಪ್ಪ ಅಂದ್ರೆ ನಾವು ಎದ್ರೊಳಗೆ ಕಡಿಮೆ ಇದ್ದೀವಿ, ಎಲ್ಲ ಇಷ್ಟರೊಳಗೆ ನಾವು ಮುಂದಿಂದ ನಾವು ಹಿಡಿತೀವಿ ನಮ್ಮ ಪಪ್ಪನ ಜೊತೆ. ಯಾಕಂದ್ರೆ ಅವ್ರು ಎಷ್ಟೋ ಇದ್ದಾರೆ, ನಾ ಹಾವು ಹಿಡ್ಕೊಂಡು ಕುಂತತ್ನಾಗ ಇನ್ನೊಂದು ಸ್ಟಿಕ್ ಕೊಡು, ಅದನ್ನು ಒತ್ತೆಗೆ ಹಿಡಿ, ಹೀಗೆಲ್ಲ ಮಾಡೋತ್ನಾಗ ಅಥವಾ ಎಲ್ಲಾದರೂ ಗಾಯ ಅದು ಹಾವುಗಳು ಸಿಕ್ಕರೆ ಮನೆ ಕೆಲಸ ಮಾಡ್ತಿರ್ತಾರೆ, ಎಲ್ಲೋ ಏನೋ ಮಾಡ್ತಿರ್ತಾರೆ, JCPಯಿಂದ ಈ ಥರ ಹಡ್ತಿರ್ತಾರೆ, ಕೆಲಸ ಮಾಡ್ಬೇಕಾರೆ ಹಾವುಗಳಿಗೆ ಗಾಯ ಆಗ್ತೈತೆ. ಅವ್ರು ನಮಗೆ ಫೋನ್ ಮಾಡಿರ್ತಾರೆ, ನಾವೊಂದು ತೊಗೊಂಬರ್ತೀವಿ, ಒಂದು ದಿವಸ ಇಟ್ಕೊತೀವಿ ಮನೆಯೊಳಗೆ, ಅದಕ್ಕೆ ಡ್ರೆಸ್ಸಿಂಗ್ ಮಾಡ್ತೀವಿ. ಅದಕ್ಕೆ ಏನೇನು ಯಾವ ಥರ ಮನುಷ್ಯರಿಗೆ ಡ್ರೆಸ್ಸಿಂಗ್ ಮಾಡ್ತಾರಲ್ಲ ಆ ಥರ ಡ್ರೆಸ್ಸಿಂಗ್ ಮಾಡಿ ಅವ್ನೊಂದು 2-3 ದಿವಸ ಇಟ್ಟು ಆರಾಮ ಆದ್ಮ್ಯಾಗ ಅವ್ನು ಮತ್ತೆ ಹೊಳ್ಳಿ ಹೋಗಿ ನಾವು ಫಾರೆಸ್ಟ್ ಕೊಡ್ತೀವಿ ಅಥವಾ ನಾವು ಆಗ್ಲಿಕ್ಕೆ ಕಾಡಿಗೆ ಹೋಗಿಬಿಟ್ಟು ಬರ್ತೀವಿ. ಅದಕ್ಕೋಸ್ಕರ ನನ್ನ ಮಕ್ಳಿಗೇನು ಭಯ ಇಲ್ಲಮ್ಮ, ಅವ್ರು ಹೋಗಿ ಹಿಡಿತಾರೆ. ನನಗಿಂತ ಎಕ್ಸ್ಪರ್ಟ್ ಆಗ್ಯಾರ ಈಗ ನನ್ನ ಮಕ್ಳಿಬ್ರು. ನಾನು ನನ್ನ ಮಕ್ಕಳು ಅದಾರಪ್ಪ, ಅವ್ರ ಸಲುವಾಗಿ ನನಗೇನಾರ ಆದ್ರೆ ಅವ್ರು ನೋಡ್ಕೊಳ್ಳೋರು ಯಾರು ಅಂತ ನಾ ಈ ಥರ ವಿಚಾರ ಮಾಡಿದ್ರೆ, ನೀ ಯಾಕೆ ವಿಚಾರ ಮಾಡ್ತೀವಿ ಪಪ್ಪ, ನಾವು ಅದೀವಲ್ಲ, ಈ ಥರ ಮಾಡ್ಕೊಂಡು ಅವರಿಬ್ಬರು ಹಾವು ಹಿಡಿಯೋಕೆ ಕರ್ಕೊಂಡಾರ. ನೀವು ಹಾವು ಹಿಡಿಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ರಾ? ಇವಾಗಂದ್ರೆ ನಿಮ್ಮ ಮಗಳು ಸೋಷಿಯಲ್ ಮೀಡಿಯಾ ಸೂಪರ್ ಆಕ್ಟಿವ್ ಆಗಿದ್ದಾರಲ್ಲ, ನಿಮ್ದೇನಾರು ವಿಡಿಯೋಸ್ ನೋಡ್ಬೋದಾ ನಾವು ಸೋಷಿಯಲ್ ಮೀಡಿಯಾದಲ್ಲಿ? ಸೋಷಿಯಲ್ ಮೀಡಿಯಾದೊಳಗೆ ನಾ ಇನ್ನೂ ಯಾವಾಗಲೂ ನಾನಾಯ್ತು ನನ್ನ ಮಕ್ಕಳಾಯ್ತು ಪ್ರಚಾರಕ್ಕಾಗಿ ಈ ಕೆಲಸ ಎಂದೂ ಮಾಡಿಲ್ಲ, ಮಾಡೋದೂ ಇಲ್ಲ. ಆದ್ರೆ ಇದನ್ನು ನಾವು ಮತ್ತೊಬ್ಬರಿಗೆ ಸೋಷಿಯಲ್ ಮೀಡಿಯಾದೊಳಗೆ ಯಾಕೆ ಹಾಕಬೇಕು ಅಂತಂದ್ರೆ, ಈಗ ನಮ್ಮ ಪ್ರಿಯ ಮೊನ್ನೆ ಹಾಕಿದ್ಲು, 1-2 ಸಲ ಹಾಕಿದ್ಲು. ಯಾಕೆ ಹಾಕ್ಬೇಕಂದ್ರೆ ಜನರಿಗೆ ಗೊತ್ತಾಗಬೇಕು ಯಾವ ಹಾವು ವಿಷಕಾರಿ ಇರ್ತಾವೆ, ಯಾವನ್ನ ನಾವು ಹಿಡಿಬೋದು ಅಥವಾ ನಾವು ಶೇಖರಣೆ ಮಾಡಿ ಇಡ್ಬೋದು ಅಥವಾ ನಮ್ಮ ಮತ್ತೊಬ್ರಿಗೆ ಕರಿಬೋದು. ಇಲ್ಲಾಂದ್ರೆ ಎಲ್ಲ ಹಾವನ್ನು ಎಲ್ಲರೂ ಹಿಡಿಯೋಕೆ ಹೋದ್ರೆ ಕಡ್ಸ್ಕೊಂಡು ಸತ್ತು ಬಿಡ್ತಾರೆ, ಗೊತ್ತಿರೋಂಗಿಲ್ಲ. ನನಗೇನು ಬಿಡೋದು, ರ್ಯಾಟ್ ಸ್ನೇಕ್ ಕಡ್ದೈತಿ ಏನಾಗಂಗಿಲ್ಲ ಸುಮ್ಮಿರ್ಬೋದು. ಆದರೆ ವಿಷಕಾರಿ ಹಾವು ಕಡ್ದಿತ್ತಂದ್ರೆ ಅದಕ್ಕೋಸ್ಕರ ಆ ಹಾವುಗಳನ್ನ ಹಿಡಿದು ಇದು ಯಾವ ಹಾವು, ಇದ್ರದ್ದು ಏನು ಯಾವ ಥರ ನಾವು ಟ್ರೀಟ್ಮೆಂಟ್ ತೊಗೋಬೇಕನ್ನೋದು ಸೋಷಿಯಲ್ ಮೀಡಿಯಾದೊಳಗೆ ನಾವು ಹಾಕಿದ್ರೆ ಮಾತ್ರ ಜನರಿಗೆ ಗೊತ್ತಾಕತ್ತಿ, ಅದರಿಂದ ನಾವು ಎಷ್ಟು ಸೇಫಾಗಿರ್ಬೇಕಂತ. ಅದಕ್ಕೋಸ್ಕರ ಇತ್ತಿತ್ತಲಾಗಿ ನನ್ನ ಮಗಳಿಗೆ ನಾನೇ ಹೇಳಕ್ಕಿಂತೀನಿ, ಅದನ್ನು ಹಾಕು, ಇನ್ಸ್ಟಾಗ್ರಾಮ್ದೊಳಗೆ ಹಾಕ್ರಿ, ಇದು ಯಾವ ಹಾವು ಅಂತ ಅದ್ರ ಬಗ್ಗೆ ವಿಷಯ ಹೇಳಬೇಕು, 4 ಜನರಿಗೆ ಗೊತ್ತಾಗಬೇಕು. ಬರೀ ನಾವು ಸೋಷಿಯಲ್ ಮೀಡಿಯಾದೊಳಗೆ ನಾವು ಡ್ರಾಮಾ ಮಾಡ್ತೀವಿ ಅಥವಾ ಯಾವುದೋ ಮಾಡ್ತೀವಿ ಅಂತಂದ್ರಲ್ಲ, ಮತ್ತೊಬ್ಬರ ಜೀವನ ಉಳಿಸೋ ಸಲುವಾಗಿನೂ ನಾವು ಕೆಲಸ ಮಾಡೋಣಲ್ಲ, ಒಳ್ಳೆಯ ಸಂದೇಶಗಳನ್ನ ಕೂಡ ನಾವು ಜನರಿಗೆ ಕೊಡಬೇಕು. ಅದಕ್ಕೋಸ್ಕರ ನನ್ನ ಮಕ್ಕಳಿಗೆ ಈಗ 1-2 ಅಪ್ಲೋಡ್ ಮಾಡಿದ್ಲು. ಫಾರೆಸ್ಟ್ದವ್ರು ಅಬ್ಜೆಕ್ಷನ್ ತೆಗೆದಿದ್ರು ಅದಕ್ಕೆ, ನೀವು ಈ ಥರ ಎಲ್ಲ ಮಾಡಬಾರ್ದು, ನಿಮ್ಗೇನಾದರೂ ಆದರೆ ಹೆಂಗಂತ. ಆದ್ರೆ ನಾವು ಅವ್ರಿಗೆ ತಿಳಿಸಿ ಹೇಳಿದ್ವಿ, ಸರ್ ನೋಡಿರಿ ನಾವು ಇಷ್ಟೊಂದು ಹಾವು ಹಿಡಿದೀವಿ, ನಾವು ಯಾವುದೂ ಸೋಷಿಯಲ್ ಮೀಡಿಯಾದೊಳಗೆ ಹಾಕಿಲ್ಲ. ಈಗ ಯಾಕೆ ಹಾಕ್ಬೇಕಂದ್ರೆ ಇದೇ ಕಾರಣ, ಯಾವ ಹಾವುಗಳು ವಿಷಕಾರಿ ಯಾವ ವಿಷಕಾರಿ ಇಲ್ಲ ಅನ್ನೋದಕ್ಕೆ ಜನರಿಗೆ ತೋರಿಸ್ಕೊಡ್ಬೇಕು. ಇಲ್ಲ ಅಂದ್ರೆ ಬರೀ ಹಾವು ಕಡಿತಂತ ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಬಿಡ್ತಾರೆ. ಹೌದು. ಹಾಂ, ನಾವು ಈ ಹಾವು ಕಡಿತಪ್ಪ, ಕೆರೆ ಹಾವು ಕಡಿದ್ರೆ ನಾವು ಆರಾಮ್ಸೆ 1 ಗಂಟೆವರೆಗೂ 2 ಗಂಟೆವರೆಗೂ ಹಾಸ್ಪಿಟ್ಲ್ ಮುಟ್ಟಿದ್ರೆ ನಡಿತೈತಿ. ಅಥವಾ ವೈಪರ್ ಕಡಿತು, ಅದಕ್ಕೇನು ಮಾಡಬೇಕು, ಯಾವ ಥರ ಕಟ್ಟಬೇಕು, ಅದನ್ನು ಜನರಿಗೆ ತಿಳಿಸೋಕ್ಕೋಸ್ಕರ ಮಾಡ್ತೀವಿ ಹೊರತಾಗಿ ನಮ್ಮ ಹೆಸರು ಮಾಡ್ಕೋಸ್ಕರ ಅಥವಾ ನಮಗೇನಾದರೂ ಫಾಲೋವರ್ ಜಾಸ್ತಿ ಆಗ್ತಾರಂತ ಅದಕ್ಕೋಸ್ಕರ ನಾವೆಂದೂ ಮಾಡಿಲ್ಲ, ಮಾಡೋದೂ ಇಲ್ಲ. ಸೂಪರ್ ಸರ್, ನೀವು ಚಂದ್ರಶೇಖರ್ ಸರ್ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್. ಈ ಕಡೆ ಆರ್ಮಿಲೂ ಕೂಡ ದೇಶ ಸೇವೆನ ಮಾಡಿದ್ರು, ಅದ್ರ ಜೊತೆಗೆ ಇಲ್ಲಿ ಬೆಳಗಾವಿ ಜನತೆನ ಅವರ ಸೇವೆನ ಸಲ್ಲಿಸಬೇಕು ಅಂತ ಹೇಳಿ ಕಾರ್ಪೊರೇಟ್ ಆಗಿ ಕೆಲಸ ಮಾಡಿದ್ರು. ಅದ್ರ ಜೊತೆಗೆ ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳು ರೀತಿ ಬೆಳೆಸಿದ್ದಾರೆ. ನಿಜವಾಗ್ಲೂ ಖುಷಿ ಆಯ್ತು ಸರ್ ನಿಮ್ಮನ್ನ ಮೀಟ್ ಮಾಡಿ. ಮುಂದಿನ ಎಪಿಸೋಡಲ್ಲಿ ಪ್ರಿಯಾ ಸೌದಿ ಅವರ ಬದುಕು ಮುಂದುವರಿತೆ. ಸ್ನೇಹಿತರೆ, ಧನ್ಯವಾದಗಳು. ಥ್ಯಾಂಕ್ ಯು ಅಮ್ಮ, ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ. ಲಾಸ್ಟ್ ಟೈಮ್ ನನ್ನ ಮಗಳು ಇದು ಮೌಲನ್ಕರ್ ಶೂಟಿಂಗ್ ಕಾಂಪಿಟೇಷನ್ಗೆ ಹೋದಾಗ ಇದನ್ನು ಸಿಲ್ವರ್ ಮೆಡಲ್ ತಂದದ್ದು. ಏನಾಯ್ತು ನೋಡ್ರಿ, ಆಲ್ ಇಂಡಿಯಾ ರಾಫಲ್ಸ್ ಅಸೋಸಿಯೇಷನ್ ಮೌಲನ್ಕರ್ ಶೂಟಿಂಗ್ ಇವೆಲ್ಲ ಇವರಿಬ್ಬರು ನೋಡ್ರಿ ಮೆಡಲ್ಸ್ ಎಲ್ಲ. ಹಾಂ, ಇಲ್ಲಿ ಯೋಗದ್ದು ಅದಾವು, ಆನಂತರ ಮ್ಯಾರಥಾನದ್ದು ಅದಾವು, ನಮ್ಮ ಮಿಲ್ಟ್ರಿ ಒಳಗೆ ಭಾಗವಹಿಸಿದ್ದು ಅವನ್ನೆಲ್ಲ. ಇವರು ನಮ್ಮ ತಂದೆಯವರು, ಇವರ ನಮ್ಮ ಮಗ, ನಾನು ನಿಮ್ಗೆ ಹೇಳಿದ್ನಲ್ಲ ಪ್ರಸಾದ್ ಅಂತ, ಅವನಿಗೇನಿದು ಡಿವಿಷನ್ ಮಸ್ಕ್ಯುಲರ್ ಕಾಯಿಲೆ ಇತ್ತು, ಅವನ ಮಗ. ನಾವು ಅವನಿಗೆ ಇವತ್ತಿಗೂ ನಮ್ಮ ಜೊತೆಗೆ ಅದಾನ ಅಂತಾನೆ ನಾವು ಭಾವಿಸ್ಕೊಂಡು ಅವನ ಜೊತೆಗೆ ಇರ್ತೀವಿ. ಇವರು ರಾಖಿ ಪ್ರತಿಯೊಂದು ಹಬ್ಬ ಪ್ರತಿ ವರ್ಷ ನಾವು ರಾಖಿ ಕಟ್ತೀವಿ. ರಾಖಿ ಕಟ್ತಾರೆ ಅವರು. ಇದು ಈ ವರ್ಷದ್ದು ರಾಖಿ ಕಟ್ಟಿ ಪ್ರತಿ ವರ್ಷ ರಾಖಿ ಕಟ್ತೀವಿ. ಒಂದಿಷ್ಟು ಬಿಚ್ತಾವ. ಇವ್ರ ನಮ್ಮ ಮಮ್ಮಿ ಅವರು. ನಮಸ್ತೆ, ಮಮ್ಮಿ ಹೆಸರು ಶಾಂತಾ ಸವಡಿ ಅಂತ. ಹೇಳ್ತಾ ಇದ್ರು ನಿಮ್ಮ ಮಗಳು ಮತ್ತೆ ನಿಮ್ಮ ಹಸ್ಬೆಂಡ್ ಕೂಡ ನಿಮ್ಮ ಬಗ್ಗೆ ಹೇಳಿದ್ರು, ನೀವಿರೋದಕ್ಕೆ ಮನೆ ಇಷ್ಟೊಂದು ಸುರಕ್ಷಿತವಾಗಿ ಸುವ್ಯವಸ್ಥಿತವಾಗಿ ನಡೀತು ಅಂತ. ತುಂಬಾ ಚಾಲೆಂಜಸ್ ಫೇಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಹಂಗೇನಿಲ್ಲ, ಹೆಣ್ಮಕ್ಳು ಅಂದ ಕೂಡಲೇ ಮತ್ತು ಮನೆ ಜವಾಬ್ದಾರಿ ತೊಗೊಂಡು ಮಾಡ್ಬೇಕಲ್ರಿ. ಅದ್ರ ಜೊತೆಗೆ ಇವರು ತುಂಬಾ ಕಾಲ ಮಿಲ್ಟ್ರಿಗೆ ಹೋಗಿದ್ರು. ಹೌದು ರೀ,
20 ವರ್ಷ ಸರ್ವಿಸ್ ಮಾಡಿದ್ರೆ ನಮ್ಮ ಹುಡುಗ ಒಬ್ಬ ಹ್ಯಾಂಡಿಕ್ಯಾಪ್ ಇದ್ದ. ಆಮೇಲೆ ಅವನ ಮೇಲೆ 9 ವರ್ಷದ ಮೇಲೆ ಇವರಿಬ್ಬರು ಹುಡುಗಿಯರು ಹುಟ್ಟ್ಯಾರ. ಇಬ್ಬರು ಗ್ರೇಟ್. ಇಬ್ಬರು ಗಂಡು ಮಕ್ಕಳು ಅನ್ನೋಂಗಿಲ್ಲ, ಗಂಡು ಮಕ್ಕಳಿಗಿಂತ ಹೆಚ್ಚಿನ ಅದಾರ ಬಿಡ್ರಿ. ಅಗದಿ ತಂದೆ ತಾಯಿ ಹೆಸರು ಪೂರ ಕೀರ್ತಿ ತೊಗೊಂಬಂದ್ರು. ಮತ್ತು ಅವರು ಹಂಗೆ ಅದಾರ, ನಾವು ಅವ್ರು ಕೂಡ ಹಂಗೆ ಸಪೋರ್ಟ್ ಮಾಡ್ಕೊಂಡು ಅದೀವಿ. ಅದ್ರ ಜೊತೆಗೆ ನಿಮ್ಮ ಮಗಳು ಬಗ್ಗೆ ಹೇಳಲೇಬೇಕು, ಅವಳ ಆಕ್ಟಿಂಗ್ ಬಗ್ಗೆ, ಡಿಂಪಲ್ ಬಗ್ಗೆ. ಹೌದೌದ್ರಿ. ಏನು ಯಾವಾಗೂ ದೃಷ್ಟಿ ಎಷ್ಟು ಸಲ ತೆಗಿತೀರಾ ನೀವು? ನೆನಪದಾಗ ಒಂದು ತೆಗಿತೀನಿ, ದಿನ ಅಂತ ತೆಗಿಯಂಗಿಲ್ಲ. ಆಕೆ ಟಯರ್ಡ್ ಆಗೇ ಬಂದಿರ್ತಾಳೆ, ಹಿಂಗಾಗಿ ಮಲಗಿಬಿಟ್ಟಿರ್ತಾಳೆ. ಮಲಗಿದಾಗ ತೆಗಿಬಾರ್ದು ಅಂಥೇಳಿ ಯಾವಾಗ ಎಚ್ಚರಿರ್ತಾಳೆ, ಟೈಮ್ ಸಿಗುತ್ತೆ ಅವಾಗ ತೆಗಿತೀನಿ ರೀ. ಖುಷಿನಾ ಇವಾಗ ಮಗಳು ಎಲ್ಲ ಉತ್ತರ ಕರ್ನಾಟಕದ ಮಂದಿ ಎಲ್ಲ ಇಡೀ ಕರ್ನಾಟಕದ ಜನತೆನೇ ಅವಳು ನೋಡ್ತಾ ಇದೆ. ಭಾಳ ಹೆಮ್ಮೆ ಆಗತ್ತೆ ರೀ, ಭಾಳ ಅಂದ್ರೆ ಭಾಳ ಹೆಮ್ಮೆ ಆಗತ್ತೆ ರೀ. ಇಂಥ ಮಗಳನ್ನ ನಾವು ಹೆತ್ತೀವಲ್ಲ ಅಂತೇಳಿ ಭಾಳ ಖುಷಿ ಆಕೈತೆ ರೀ. ಯೂಶಲಿ ಆಕ್ಟಿಂಗ್ ಫೀಲ್ಡಿಗೆ ಬಂದಾಗ ಮನೆಯವ್ರು ಸಪೋರ್ಟ್ ಮಾಡಿದ್ರೆ ಕಸಿನ್ಸು ಮತ್ತೆ ರಿಲೇಟಿವ್ ಎಲ್ಲ ಇದಾರಲ್ಲ, ಅಯ್ಯೋ ಹಾಗೆ ಹೀಗೆ ಅಂತ ಕಾಲಿವ್ರು ಜಾಸ್ತಿ ಆ ಥರ ಮಾತುಗಳನ್ನ ನೀವು ಕೇಳಿದ್ರಾ? ಆ ಥರ ಏನು ನಮ್ಮ ಜನ ಯಾರು ಹಂಗೆ ರಿಲೇಷನ್ ಮಂದಿ ಯಾರು ಅಂದಿಲ್ಲ. ಆ ಥರ ಏನು ಹೊಟ್ಟೆ ಕಿಚ್ಚಿಬಿಟ್ಟ ಏನು ಅಂದಿಲ್ಲ ಬಿಡ್ರಿ. ಇಲ್ಲ ಚಲೋ ಮಾಡಾಕ್ತಾಳೆ ನಿಮ್ಮ ಹುಡುಗಿ ಇಲ್ಲ. ಯಾಕಂದ್ರೆ ಆಕಿದ್ ಏನು ಪಾರ್ಟ್ ಮಾಡ್ತಾಳಲ್ರಿ, ಯಾವ್ದು ಆ ತರದ ಕೆಟ್ಟ ಸಂದೇಶ ಜನರಿಗೆ ಮುಟ್ಟುವಂತ ಯಾವ ಮಾಡಂಗಿಲ್ಲ. ನಾವ್ ಯಾರನ್ನಾದ್ರೂ ತೆಕ್ ಬಡ್ಕೊಳ್ಳೋದು, ಲವ್ ಸೀನು ಇಂಥವ್ ಏನು ಮಾಡಂಗಿಲ್ಲ. ವಿಶೇಷಪ್ಪ ಅಂತಂದ್ರೆ ಇಂಡಿವಿಜುವಲ್ ಏನು ಪಾರ್ಟ್ ಕೊಡ್ತಾರಲ್ಲ ಅಂಥವು ಮಾಡ್ತಾರೆ. ಅದಕ್ಕೋಸ್ಕರ ಯಾರು ಆಕಿ ಕೆಟ್ಟದ್ದೇನು ಮಾತಾಡಂಗಿಲ್ಲ, ನಮಗೂ ಏನು ಹೇಳಂಗಿಲ್ಲ. ಏನ್ರಿ ನಿಮ್ಮ ಮಗಳು ಎಂಥ ಪಾರ್ಟ್ ಮಾಡ್ತಾಳ್ರಿ ಅಂತ ನಮ್ಮ ಆ ಥರ ಮಾಡಿದ್ರೆ ಮಾತ್ರ ಹೇಳ್ತಾರೆ. ಆಕೆ ಇಂಡಿವಿಜುವಲ್ ನೀವು ಆಕೆ ಒಂದು ಯಾವುದೋ ನೀವು ಇದನ್ನ ನೋಡಿದ್ರಿ ಈಗ ನಾಟ್ಯ ಐ ಟಿ ರಿಷೆ ಇಂಥವೆಲ್ಲ ಏನೇನು ಇರ್ತಾವಲ್ಲ ಎಲ್ಲರಿಗೂ ನೋಡಿರ್ಬೇಕು. ಅಂಥವು ಯಾವ ಬ್ಯಾಡ್ ಕ್ಯಾರೆಕ್ಟರ್ ಮಾಡಂಗಿಲ್ಲ. ಆಕೆ ಫಸ್ಟ್ ಹೇಳ್ಬಿಡ್ತಾಳೆ, ಸ್ಕ್ರಿಪ್ಟ್ ಕೊಟ್ಟಾಗ ಹೇಳ್ತಾಳೆ ಏನಂತ, ನನಗೆ ಈ ಥರ ಇದ್ರೆ ಮಾತ್ರ ಕೊಡ್ರಿ, ಇಲ್ಲ ಅಂದ್ರೆ ನಂಗೆ ಬೇರೆ ಲವ್ ಸ್ಟೋರಿ ಅವು ಇವು ಇಂಥವು ಕೊಡಂಗಿಲ್ಲ, ಬಾಕಿ ಬೇಕಾದ ಕೊಡ್ರಿ ನಾವು ಮಾಡ್ತೀವಿ ಅಂತ ಆಕೆ ಮಾಡ್ತಾಳೆ. ಅದಕ್ಕೋಸ್ಕರ ನಾವು ಇಬ್ಬರು ಆಕೆ ಸಪೋರ್ಟ್ ಮಾಡ್ತಾರೆ. ಕುಂದ್ರಿ ಏನಾದರೂ ಬಂದ್ರೆ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಅಂದ್ರೆ ಪ್ರಿಯಾ ಅಡಿಗೆ ಕೆಲಸಕ್ಕೆ ಸಪೋರ್ಟ್ ಮಾಡ್ತಾರೆ ಮಾಡ್ತಾರೆ. ದೀಪಾವಳಿ ಬಂತು, ಯಾವ್ದಾದ್ರು ಏನಾದ್ರು ಕಾರ್ಯಕ್ರಮಗಳು ಇರ್ತಾವಲ್ಲ, ಅಥವಾ ಸ್ಪೆಷಲಿ ಯಾರಿಗಾರ ಮನೆಗೆ ಊಟಕ್ಕೆ ಕರೀದಿತ್ತಂದ್ರೆ ಇಬ್ರು ಸಪೋರ್ಟ್ ಮಾಡ್ತಾರೆ. ಅವ್ರ ಜೊತೆ ಹಂಗಾರೆ ಅಡ್ಗೆಲೆ ಎಕ್ಸ್ಪರ್ಟ್ ಪ್ರಿಯಾ ಮಾಡ್ತಾರೆ. ಒಂದೊಂದು ಐಟಮ್ ಬಹಳ ಸ್ಪೆಷಲಿ ಮಾಡ್ತಾರೆ ಆಕೆ. ಪನೀರ್ ಐಟಮ್ ಆಯ್ತು, ಇದು ಬೇರೆ ಬೇರೆ ಐಟಮ್ ಏನು ಮಾಡ್ತಾರೆ. ಸೂಪರ್ ಆಗಾದ್ರೆ ಪ್ರಿಯಾ ಎಲ್ಲಾದ್ರಾಗೂ ಅದಾರೆ, ಹಂಗೇನಿಲ್ಲ, ಎಲ್ಲಾದ್ರಾಗೂ ಒಂದ್ ನಂಬರ್ ಅದಾರ ಬಿಡ್ರಿ. ಮಮ್ಮಿ ನನ್ಗೆ ಇಷ್ಟೊಂದು ಫಾಲೋವರ್ಸ್ ಇದಾರಪ್ಪ ಸೋಷಿಯಲ್ ಮೀಡಿಯಾ. ಇಲ್ಲ ಆತರ ಇಲ್ಲ, ಆತರ ನಮ್ಮ ಮಗಳು ಇಲ್ರಿ. ಅದು ಮನೆಯೊಳಗೆ ಇಬ್ಬರಿಗೂ ಇದನ್ನ ಜಂಬ ಕೊಚ್ಕೊಳ್ಳೋದು ಒಟ್ಟ ಇಲ್ಲ. ಬಂದೈತಿ ಅಂತ ಆಕಿ ನಾ ಫೈರರ್ ಅದೀನಿ ಆಲ್ ಇಂಡಿಯಾ ಅಂತ ಆಕಿನೂ ಇಲ್ಲ, ಇವಳು ಇಲ್ಲ. ಮನೆಗೆ ಬಂದಾಗ ನಾವು ಮನೆ ಒಂದು ಫ್ಯಾಮಿಲಿ, ನಾವು 4 ಜನದ ಒಂದು ಪರಿವಾರ, ನಾವೆಲ್ಲ 4 ಜನ ಹೆಂಗಿರ್ಬೇಕು ಹಂಗಿರ್ಬೇಕು. ಅಷ್ಟೇ ಇಲ್ದೆಲ್ಲ ಹೇಳ್ತಾರ, ಮನೇ ಮೊದಲ ಪಾಠಶಾಲೆ. ಹಂಗೇನಿಲ್ಲ, ಒಟ್ಟು ಇದು ಮಾಡ್ತಾಳೆ, ಸಪೋರ್ಟ್ ಮಾಡ್ತಾಳೆ ಬಿಡ್ರಿ, ಹೆಲ್ಪ್ ಮಾಡ್ತಾಳೆ. ಯಾರು ಬರೋರು ಇದ್ರೆ ಇಲ್ಲಿ ನಾವೊಂದು ಮಾಡೋಣ ನೀವೊಂದು ಮಾಡೋಣ, ಬೇಗ ಬೇಗ ಮಾಡುವ. ಎಲ್ಲಕ್ಕಿಂತ ಹೆಚ್ಚಂದ್ರೆ ಪ್ರಿಯಾಗ ಸಹನ ಶಕ್ತಿ ಬಾಳ್ರಿ, ಭಾಳ ಸಣ್ಣ. ಆಕಿ ತಿಳ್ಕೊಂಡ್ ಪ್ರಕಾರ ಆಕಿ ಆಕ್ಟಿಂಗ್ ಮಾಡೋ ಪ್ರಕಾರ ಪ್ರಿಯಾ ಏನಪ್ಪಾ ಭಾಳ ಸಮಾಧಾನ ಅಂತಂದ್ರ ಹಂಗಲ್ಲ, ಭಾಳ ಸ್ಮೂತ್ ಎಲ್ಲರ ಜೊತೆಗೆ ಹೊಂದ್ಕೊಂತಾಳ. ಮೊದ್ಲು ಅವ್ರ ಎದುರಿಗಿನ ಮನುಷ್ಯನ ಅವ್ರದ್ದು ಯಾವ ಥರ ಅವ್ರು ನೋಡ್ತಾರ ಆ ಥರ ಆಕಿನೂ ಬಿಹೇವ್ ಮಾಡ್ತಾಳೆ. ಅಂದ್ರೆ ಇವ್ರಿಗೆ ಕೊಡ್ತಾರೆ ಡೈಲಾಗ್ ಎಲ್ಲ ರಗಡ್ ಆಗಿರುತ್ತೆ. ಇಲ್ಲ ಆತರ ಇಲ್ಲ, ಭಾರಿ ಸಾಫ್ಟ್ ರೀ. ಮಕ್ಳು ಅಂದ್ರೆ ಇಷ್ಟ ರೀ ಅವಳಿಗೆ. ಮಕ್ಳಂದ್ರೆ ಅವ್ರ ಮೊಬೈಲ್ ತುಂಬ ಎಲ್ಲ ಮಕ್ಳು ಫೋಟೋನ ಅದಾವ. ಮದ್ವೆ ಇವಾಗ ಮಾಡ್ತೀರಾ ನೀವೇ? ಇಲ್ಲ ಈಗ 23 ಸ್ಟಾರ್ಟ್ ಅದಾವ್ರಿ. ಇನ್ನು ತುಂಬಾ ಟೈಮ್ ಇದೆ, ಟೈಮ್ ಐತ್ರಿ. ಈಗ 23 ಸ್ಟಾರ್ಟ್ ಆಗ್ಯಾವ. ಮಾಡೋದಂತೂ ಮಾಡೋದ್ರಿ, ಅದ್ರ ಟೈಮ್ ಬಂದಾಗ ಮಾಡೋದು. ಕನ್ಫರ್ಮ್ ಆಯ್ತಲ್ಲ, ಮಾಡೋದಂತೂ ಮಾಡೋದು. ಅವ್ರು ಹಂಗಿಲ್ಲ. ಇನ್ನೊಂದು ಈಗಾಗಲೇ ನಮ್ಗೆ ಎಷ್ಟೋ ಜನ ಕೇಳಿದ್ರು ಟೈಮ್ ಅಂತ. ನಾವು ಆಕೆನ ಕೇಳಿದ್ವಿ, ನೋಡಪ್ಪ ಹಿಂಗೆ ಕೇಳ್ತಾರಂತ. ಇಲ್ಲಿ ಪಾಪ ನಂಗೆ ಇನ್ನೊಂದು 2-3 ವರ್ಷ ಹೋಗ್ಲಿ, 25 ಕ್ರಾಸ್ ಆಗಲಿ ಅವಾಗ ಮಾಡ್ಕೊತೀನಿ. ನಾನೆಲ್ಲ 10 ವರ್ಷ ಕೇಳ್ತೀನಿ ಅಂದ್ರೆ 2-3 ವರ್ಷ ಕೇಳಿದ್ರಲ್ಲ. ಅಷ್ಟೊಂದು ಸ್ಕ್ಯಾಮ್ ಹಾಕಿದ್ರೆ ಒಂದ್ ಸ್ವಲ್ಪ ಜಗ್ಬೋದು. ನೋಡೋಣ, ಅದು ದೇವ್ರ ಇಚ್ಛೆ ಹೆಂಗಾಗುತ್ತೆ ಗೊತ್ತಿಲ್ಲ. ಆ ಥರ ಅವಳಿಗೆ ಹೊಂದ್ಕೊಳ್ಳೋಂಥವ್ರು ಯಾರೋ ಚೆನ್ನಾಗಿರೋರು, ಚಲೋ ಇರೋರು ನಮ್ಮ ಜನ ಯಾರು ಸಿಕ್ಕರೆ ಅಡ್ಡಿಲ್ಲ, ಮಾಡೋದು, ಹೆಲ್ಪ್ ತೊಗೊಂಡು ಮಾಡೋದು. ಅದಾದ್ಮೇಲೆ ನಂತರ ನಮ್ಮ ವಿಡಿಯೋ ಪಬ್ಲಿಷ್ ಆದ ನಂತರ ಈ ವಿಡಿಯೋ ನೋಡ್ತಾ ಇರೋ ಪ್ರಿಯಾ ಕಾಂಟ್ಯಾಕ್ಟ್ ನಂಬರ್ ಕೊಡಿ, ಅವ್ರ ಮದ್ವೆ ಆಗ್ಬೇಕು ಆ ರೀತಿ ಎಲ್ಲ ಕೇಳಬೇಡಿ. ಯಾಕೆಂದ್ರೆ ಹೇಳಿದಾರೆ, ಅವ್ರು ಟೈಮ್ ಕೊಟ್ಟಿದ್ದಾರೆ, ಅವ್ರಿಗೂ ಸಾಕಷ್ಟು ಡಿಮ್ಯಾಂಡ್ ಇದೆ. ಸಮಯ ಸಂದರ್ಭ ಬಂದಾಗ ಖಂಡಿತ ಪ್ರಿಯಾ ಮದ್ವೆ. ಇನ್ನೊಂದು ಹೇಳ್ತಾನೆ ವಿಶೇಷ ಅಂದ್ರೆ, ನಮಗೆ ಬರೀ ದುಡ್ಡಿದ್ದವ್ರು ಬೇಕಾಗಲ್ಲ. ಅವ್ರ ಮನೆತನ ಸಂಸ್ಕೃತಿ, ಅವರ ಆಚಾರ ವಿಚಾರ, ಸಮಾಜದೊಳಗೆ ಯಾವ ಥರ ಅವ್ರು ನಡ್ಕೊಂಡು ಹೋಗ್ತಾರ, ನಮ್ಮ ಮಕ್ಕಳನ್ನ ಅವ್ರು ಯಾವ ಥರ ನೋಡ್ಕೊತಾರ, ನಮ್ಮ ಮಕ್ಕಳು ಅವ್ರ ಜೊತೆಗೆ ಹೊಂದ್ಕೊಂತಾರೋ ಇಲ್ಲ ಅಂತ. ಈಗಾಗಲೇ ಸಾಕಷ್ಟು ಜನ ನಮ್ಮನ್ನು ಕೇಳಿದ್ರು, ಒಳ್ಳೊಳ್ಳೆ ಇದ್ರವರು. ನಾವಂತೂ ಅವ್ರಿಗೆ ನಮ್ಗೆ ಹೊಂದಂಗಿಲ್ಲ, ಈ ಸದ್ಯಕ್ಕಂತೂ ಮಾಡಂಗಿಲ್ಲ. ಒಂದೇದ್ದು
ಮತ್ತು ಅವ್ರಿಗೆ ನಮ್ಗೆ ನನ್ನ ಮಕ್ಕಳು ಭಾಳ ಸೋಷಿಯಲ್ ಅವ್ರು ಮಾಡ್ತಿರೋದಕ್ಕೆ ಅವ್ರಿಗೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಅವ್ರು ಸಪೋರ್ಟ್ ಸಪೋರ್ಟಿವ್ ಆಗಿದ್ರೆ ನಾವು ಯಾವಾಗ ತಯಾರಿ ಈ ಥರ ಸೂಪರ್ ಫ್ರೆಂಡ್ಲಿ ಪೇರೆಂಟ್ಸ್ ಇದೆ. ವೆರಿ ಫ್ರೆಂಡ್ಲಿ. ಮಾತಾಡೋಣ ಬನ್ನಿ. ಪ್ರಿಯ ಇಲ್ಲೊಂದು ಫೋಟೋ ನೋಡಿದೆ ನಿಮ್ದು ಡಿಂಪಲ್. ಅದು ನಾ 6th ಸ್ಟ್ಯಾಂಡರ್ಡ್ ಇದ್ದಾಗ ನಮ್ದು ಅಂದ್ರೆ ನಂಗೆ ಡಾನ್ಸ್ ಅಂದ್ರೆ ಭಾಳ ಇರ್ತೈತಿ. ಸೊ ನಾವು ಡಾನ್ಸಿಗೆ ಅಂದ ಕೂಡಲೇ ಒಂದು ಪ್ಯಾರೆಂಟ್ಸ್ ಮೇಲೆ ಡಾನ್ಸ್ ಮಾಡಿದ್ದೀವಿ. ಅದಕ್ಕೆ ಫೋಟೋ ತೆಗೆದು 6th ಸ್ಟ್ಯಾಂಡರ್ಡ್ದಾಗ ಹೋಗಿ ಫ್ರೇಮ್ ಮಾಡಿಸ್ಕೊಂಡು ತಂದಿದ್ದು. ಓಕೆ, ಅವಾಗ್ಲೂ ಅಷ್ಟೇ ಹೇರು ಅಷ್ಟೇ ಚೆನ್ನಾಗಿದೆ, ಇವಾಗ್ಲೂ ಅಷ್ಟೇ? ಹೇರ್ ಗ್ರೋತ್ ಅಂತೂ ಅದು ಮಮ್ಮಿಂದನೂ ಚಲೋ ಐತಿ. ಸೊ ನಂದು ಹೇರ್ ಚಲೋ ಐತಿ. ಓಕೆ, ಆಕ್ಟಿಂಗ್ ಅಂತ ಹೇಳಿದ್ಮೇಲೆ ಕಾಸ್ಟ್ಯೂಮ್ ಮತ್ತೆ ಮೇಕಪ್ ಎಲ್ಲ ರೆಡಿ ಇಟ್ಕೊಂಡಿರ್ಬೇಕು. ನೀವೆಷ್ಟು ಇನ್ವೆಸ್ಟ್ ಮಾಡ್ತೀರಾ ಮಂತ್ಲಿ? ನಾ ಆಲ್ಮೋಸ್ಟ್ ಮನ್ಯಾಗ ಬೈತಿರ್ತಾರ, ಸಾಕು ನಿನಗೆ ನೆಸೆಸಿಟಿ ಇದ್ದಾಗ ತಗೋ, ಸುಮ್ಮನೆ ಯಾಕೆ. ಬಟ್ ನನಗೆ ಹಂಗಿಲ್ಲ, ಹೋಗಿರ್ತೀವ ನಾ ಡ್ರೆಸ್ ತೊಗೋಬೇಕಂತ ಮಾರ್ಕೆಟಿಗೆ ಹೋಗೋದಿಲ್ಲ. ಟೈಮ್ ಇತ್ತಾ ಒಂದು ರೌಂಡ್ ಇಲ್ಲೇ ಬೆಳಗಾವ್ದಾಗ ಅಂತಲ್ಲ, ಬೆಂಗ್ಳೂರಿಗೆ ಹೋಗಿರ್ತೀನಿ, ಹುಬ್ಳಿಗೆ ಹೋಗಿರ್ತೀವಿ, ಚಲೋ ಅನ್ಸುತ್ತಾ ಒಂದು ರೌಂಡ್ ತೊಗೊಂಬಂದ್ಬಿಡೋದು. ಇವತ್ತಿಲ್ಲ ನಾಳೆ ಯೂಸ್ ಆಗೇ ಆಕ್ಕಾವ. ಆರ್ಟಿಸ್ಟ್ ಅಂದಿಂದ ತೊಗೊಂಡು ನಾವು ಮನ್ಯಾಗ ಇಟ್ಟ ಉಪಯೋಗಿಲ್ಲ ಅಂತಿಲ್ಲ, ನಮ್ಗೆ ಯೂಸ್ ಆಕೈತಿ. ಸೊ ನನಗೆ ಡ್ರೆಸ್ಸಿಂದ ಆಯ್ತು ಪ್ರತಿಯೊಂದು ಜ್ಯುವೆಲ್ಲರಿ ನಂಗೆ ಸೇರ್ತಾವ. ಓಕೆ, ಅದ್ರ ಜೊತೆಗೆ ಇನ್ನ ರೀಲ್ಸ್ ನೋಡಿದ್ರೆ ತುಂಬಾ ಬ್ರ್ಯಾಂಡ್ ನ ಕೊಲಾಬ್ರೇಟ್ ಮಾಡ್ತಾ ಇರ್ತೀರಾ ನೀವು. ಎಷ್ಟು ಬ್ರ್ಯಾಂಡ್ ನ ಕೊಲಾಬ್ರೇಟ್ ಮಾಡಿದ್ದೀರಾ ಇದುವರೆಗೂ? ಬ್ರ್ಯಾಂಡ್ ಇಂದ ಬಂದಂತ ಅಮೌಂಟ್ ಎಷ್ಟು? ಅಮೌಂಟ್ ಎಲ್ಲ ಹೇಳೋದಿಲ್ರಿ, ವಿಡಿಯೋ ನೋಡಿರಿ ಸಾಕ್ರಿ. ಯಾಕಂದ್ರೆ ಅವು ಮಂದಿಗೊಮ್ಮೆ ಮನಸ್ತೈತಿ, ಓ ಇವರು ಇಂಥ ಬ್ರ್ಯಾಂಡ್ ಜೊತೆ ಕೊಲ್ಯಾಬ್ ಮಾಡ್ಯಾರ ಅಂದ್ರೆ ಈಕೀಗ ಸಿಕ್ಕೈತಿ ಬಿಡು, ಒಂದು ದೊಡ್ಡ ಅಮೌಂಟ್ ಸಿಕ್ಕೈತೆ ಅಂತ ಹೇಳಿ. ಬಟ್ ಅದು ಒಳಗಿನ ಫ್ಯಾಕ್ಟ್ ನನಗೆ ಗೊತ್ತಾವ. ಅವ್ರ ಜೊತೆ ನಾ ಎಷ್ಟು ನೆಗೋಷಿಯೇಟ್ ಮಾಡಿರ್ತೀನಿ, ನನ್ನ ಡಿಮಾಂಡ್ ಎಷ್ಟಿರುತ್ತೆ, ಅವ್ರದ್ದು ಎಷ್ಟಿರುತ್ತೆ, ಅವು ಎರಡೂ ಮ್ಯಾಚ್ ಮಾಡಿ ಹೇಳಿದ್ರೆ ಯಪ್ಪೋ ಈಕಿ ಇಷ್ಟಕ್ಕೂ ಪ್ರಮೋಷನ್ ಮಾಡ್ತಾಳದ ಅನ್ನೋ ರೇಂಜಿಗೆ. ಹಿಂಗೆ ಪ್ರಮೋಷನ್ ಬಂದಿದ್ದು ರೊಕ್ಕದ್ಲೇನ ಆರಾಮದಿನಿ ಅಂತಿಲ್ಲ. ಐತಿ ರೊಕ್ಕ ಬರಾತ್ಲಂತೂ ಇಲ್ಲ, ಬರಾತೈತಂತೂ ಇಲ್ಲ, ನಾರ್ಮಲ್ ಅದು ಬಂದಿದ್ದು ಅದಕ್ಕೆ ಹಾಕಿ ನಾ ಆರಾಮೆ. ಅದು ನನ್ನ ವಯಸ್ಸದವರು ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ತಮ್ಮ ಪೇರೆಂಟ್ಸ್ ಕಡೆಯಿಂದ ರೊಕ್ಕ ಇಸ್ಕೊಂಡು ಚೈನಿ ಮಾಡೋದ್ರ ಬದಲಿ ನಾ ದುಡ್ದಿದ್ರೊಳಗೆ ನಾ ಆರಾಮ್ ಖುಷದೀನಿ. ಮಸ್ತ್. ಇದು ಅಂದ್ರೆ ಅಂತ ಹೇಳಿದ್ರೆ ಅದ್ರ ಜೊತೆಗೆ ಶಾರ್ಟ್ ಮೂವಿ ಮಾಡ್ತೀರಲ್ಲ, ಅದರಿಂದ ಮಂತ್ಲಿ ಎಷ್ಟು ಪೇಮೆಂಟ್ ಬರ್ಬೋದು? ಅಥವಾ ಒಂದು ನಿಮ್ಗೆ ಶಾರ್ಟ್ ಮೂವಿಗೆ ಇಷ್ಟು ಪೇಮೆಂಟ್ ಅಂತ ಇದೆಯಾ? ಡಿಪೆಂಡ್. ಅದು ಬೆಂಗಳೂರಿಗೆ ಹೋದ್ರೆ ಒಂದು ಟೈಪ್ ಬೇರೆ ಇರುತ್ತೆ, ಅವ್ರ ಚಾನಲ್ ಸಬ್ಸ್ಕ್ರಿಪ್ಷನ್ ಮೇಲೆ ಇರುತ್ತೆ. ಯಾಕಂದ್ರೆ ನಾ ಎಲ್ಲರಿಗೂ ಹೋಗಿ ಇಷ್ಟ ಕೊಡ್ರಿ ಅಂತ ಡಿಮಾಂಡ್ ಮಾಡಿದ್ರೆ ಪಾಪ ಅವ್ರಿಗೂ ಆಗೋದಿಲ್ಲ. ಒಬ್ರೊಬ್ರಿಗೆ ನಾ ಬಾಯ್ಬಿಟ್ಟು ಹೇಳ್ಬೋದು ನನಗೆ ಇಷ್ಟು ಕೊಡ್ರಿಪ್ಪ ಅಂತ, ಯಾಕಂದ್ರೆ ಅವ್ರದ್ದಷ್ಟು ಇದನ್ನಿರುತ್ತೆ, ಕೆಪಾಸಿಟಿ ಇರುತ್ತೆ, ಕೊಡ್ಬೋದು. ಬಟ್ ಒಬ್ರೊಬ್ರು ಇಲ್ರಿ ಮೇಡಮ್ ಅವ್ರ ನಾವು ಈಗ ಸ್ಟಾರ್ಟ್ ಮಾಡೀವ್ರಿ ಮತ್ತು ಪ್ಲೀಸ್ ನೀವು ಮಾಡಬೇಕು ಅಂಥವ್ರಿಗೆ ಏನು ಕೇಳ್ಬೋದು ನಾನು? ಕೊಡ್ರಪ್ಪ ನನಗೆ 15,000 ರೂಪಾಯಿ ಬಂದಕ್ಕಿನ್ನ ಒಂದು ದಿವ್ಸಕ್ಕೆ ಅನ್ನಕ್ಕೆ ಸಾಧ್ಯ ಐತೆ, ಅಥವಾ ನೀವು ರೊಕ್ಕನ ಕೊಡಬೇಡ್ರಿ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಒಂದಿಷ್ಟು ಕಟ್ ಆಫ್ ಮಾಡಿ ಅವ್ರಿಗೂ ಸಮಾಧಾನ ಆಗಿರಬೇಕು, ನಾ ಹೋಗಿದ್ದಕ್ಕೆ ನನಗೂ ತೃಪ್ತಿ ಸಿಗ್ಬೇಕಂತ ಅನ್ಸಲ್ಲ. ಪ್ರಿಯಾ, ಫಸ್ಟು ಶಾರ್ಟ್ ಮೂವಿಲಿ ಅಥವಾ ಯಾವ್ದಾದ್ರು ಬ್ರ್ಯಾಂಡ್ ಕೊಲಾಬ್ರೇಷನ್ಲಿ ನಿಮಗೆ ಬೆಸ್ಟ್ ಅಂತ ತಗೊಂಡು ಒಂದು ಮೆಮೊರೀಸ್ ಆಗಿ ಇಟ್ಕೊಂಡಂಥ ವಸ್ತು ಯಾವುದು? ಹಂಗೆ ಯಾವುದು ಇಷ್ಟ ಅಂತಿಲ್ಲ. ಬಟ್ ಫಸ್ಟ್ ನಾ ಜವಾರಿ ಜಂಕ್ಷನ್ ಅಂತೇಳಿ ಏನು ಮಾಡಿದ್ನಲ್ಲ, ಮಲ್ಯ ಬಾಗಲ್ ಕೊಟ್ಟರ ಚಾನಲ್ ಒಳಗೆ, ಅದ್ರೊಳಗೆ ನಮ್ಮ ಜೊತೆ ನಿಂಗ್ರಾ ಸಿಂಗಾಡಿಯವರು ಇದ್ರು. ನಾನು ನಿಂಗ್ರಾ ಸಿಂಗಾಡಿಯವರು, ಮಲ್ಯ ಬಾಗಲ್ಕೋಟ, ಅರ್ಚನಾ ಚೌಹಾನ್ ಅಂತೇಳಿ ಅವರು, ಮತ್ತೊಂದು ಫುಲ್ ಜಮಖಂಡಿ ಟೀಮ್ ಮತ್ತು ಬಾಗಲಕೋಟೆ ಟೀಮ್ ಮತ್ತು ಎಲ್ಲರೂ ಸೇರಿ ಲವ್ ಕಾಕ್ಟೇಲ್ ಅಂತೇಳಿ ಮಾಡಿದ್ವಿ. ಸೊ ಅವಾಗ ನನಗೆ ಫಸ್ಟ್ ಪೇಮೆಂಟ್ ಸಿಕ್ಕಿತ್ತು 4,000 ರೂಪೀಸ್. ಅಂದ್ರೆ 3-4 ದಿವ್ಸಕ್ಕೇನೋ 4,000 ರೂಪೀಸ್ ಸಿಕ್ಕಿತ್ತು. ಅದು ತನ್ನ ಮಮ್ಮಿ ಪಪ್ಪನ ಕೈಯಾಗ ಕೊಟ್ಟಿದ್ದೆ. ಯಾಕಂದ್ರೆ ಫಸ್ಟ್ ಟೈಮ್ ಅಲ್ಲ, ನನ್ನ ಜೊತೆ ಮಮ್ಮಿ ಪಪ್ಪಾನು ಬಂದಿದ್ರು, ಇಬ್ಬರು ಬಂದಿದ್ರು. ಏನಿರುತ್ತಪ್ಪ ಹೆಂಗಿರುತ್ತೆ ಅದಾದಾಗ 4,000 ರೂಪೀಸ್ ಸಿಕ್ಕಿದ್ದು ನಾ ಅವ್ರ ಕೈಯಾಗ ಕೊಟ್ಟಿದ್ದೆ. ಅದು ಒಂದು ಪ್ರೌಡ್ ಫೀಲಿಂಗ್ ಅಲ್ಲ, ಇಷ್ಟು ಸಣ್ಣ ವಯಸ್ಸಿಗೆ ನಾನು ಅರ್ನ್ ಮಾಡೋದು. ಪಾಪ ಒಬ್ರೊಬ್ರು ಕಷ್ಟಪಟ್ಟು ಇಷ್ಟೋ ತಿಂಗಳು ಮಾಡಿದ್ರು, ಅವ್ರಿಗೆ ಅರ್ನ್ ಮಾಡೋಕ್ಕಾಗಿರೋಂಗಿಲ್ಲ. ನಮ್ದ್ರಾಗೂ ಕಷ್ಟ ಐತಿ, ಬಟ್ ಫೇಸ್ ಮಾಡ್ಕೊಂತೆಲ್ಲ ಮಾಡಿ. ಓಕೆ, ಅದ್ರ ಜೊತೆಗೆ ಸಿನಿಮಾ ಅಥವಾ ಸೀರಿಯಲ್ ಏನಾರ ಆಫರ್ ಬರ್ತಾ ಇದೆ, ಹೋಗೋ ಪ್ಲಾನ್ ಇದೆಯಾ ಹೇಗೆ ಪ್ರಿಯಾ? ಎಸ್, ಮೂವೀಸ್ ಆಫರು ಬಂದಿದ್ದು, ಭಾಳ ಬಂದಿದ್ದು, ಸುಳ್ಳು ಅಂತೇಳೆಲ್ಲ ಮತ್ತು ಮುಚ್ಚಿಟ್ಕೋಬೇಕಂತನೂ ಇಲ್ಲ. ಮೂವೀಸ್ ಆಫರ್, ಸೀರಿಯಲ್ ಆಯ್ತು, ಭಾಳ ಬಂದಿದ್ದು. ನಾ ಜಸ್ಟ್ ಈಗ ರೀಸೆಂಟ್ಲಿ ಲಾಸ್ಟ್ ಮಂತ್ ನಾನು BBA ಕಂಪ್ಲೀಟ್ ಮಾಡೀನಿ. ನಮ್ಮ ಕಾಲೇಜ್ ಥ್ರೂ ಪರ್ಮಿಷನ್ ಸಿಕ್ತಿತ್ತು, ಬಟ್ ಲಿಮಿಟೆಡ್ ಟೈಮ್. ಭಾಳ ಗುದ್ದಾಡಿ ಪೇರೆಂಟ್ಸ್ನೆಲ್ಲ ಕರ್ಕೊಂಡೋಗಿ ಮಾಡೋದಕ್ಕಿಂತ ಈಗ ಲಿಮಿಟೆಡ್ ಟೈಮಲ್ಲಿ ಇಷ್ಟೆಲ್ಲ ಮಾಡಿದ್ರೆ ರೆಗ್ಯುಲರ್ ಆಗಿ ಕೊಟ್ಟಿರಿ ಇನ್ನೆಷ್ಟು ಮಾಡಿ. ಅಯ್ಯೋ, ಅದು ಈಗೂ ನನಗೆ ರಿಗ್ರೆಟ್ ಐತಿ. ಒಮ್ಮೊಮ್ಮೆ ಹಿಂಗೆ ಅನ್ಸೋದು, ಕಾಲೇಜ್ ಏನು ಬಿಡಪ್ಪ ಹಿಂಗೆ ಅನ್ಸ. ಬಟ್ ಎಂಡ್ ಆಫ್ ದಿ ಡೇ ಎಜುಕೇಶನ್ ಬೇಕು, ಒಂದು ಬ್ಯಾಕ್ ಬೋನ್ ಆಗಿ ಅದು ಒಂದಿತ್ತಂದ್ರೆ ಚಲೋ ಇರುತ್ತಂತೆ. ನಾನು BBA ಮುಗಿಸಿದೆ. ಸಪೋರ್ಟಿವ್ ಆಗಿದ್ರು ಕಾಲೇಜ್ದವ್ರು, ಇಲ್ಲ ಅಂತಿಲ್ಲ, ಪಾಪ ಸಪೋರ್ಟ್ ಮಾಡಿದ್ರೆ ಆದಷ್ಟು ಮಾಡಿದ್ರೆ. ಬಟ್ ಅವ್ರ ಕಡೆ ಆಗ್ಲಾರ್ದು ಅವ್ರಿಗೂ ಸಾಧ್ಯಿಲ್ಲ. ಈಗ ಮೂವೀಸ್ ಅದು
ಮುಂದಿನ ಮಂತಿಂದ ಹಿಂಗೆ ಸ್ಟಾರ್ಟ್ ಆಕಾವು. ಆಲ್ರೆಡಿ ಸೈನ್ ಮಾಡಿದ್ದೀರಾ? ಹಾಗಾದ್ರೆ ಪ್ರಿಯಾ ಅವ್ರನ್ನ ನಾವು ಸಿನಿಮಾದಲ್ಲೂ ನೋಡ್ಬೋದು ಇನ್ ಮುಂದೆ ಅಲ್ವಾ? ನೋಡ್ಬೋದು. ಒಳ್ಳೆ ಪ್ರೊಡಕ್ಷನ್ ಟೀಮ್ ಸಿಕ್ಕಿದೆ ಅನ್ಕೊಳ್ತೀನಿ. ಅಥವಾ ಹೊಸಬ್ರ? ಇಲ್ಲ, ಅವರು ಆಲ್ರೆಡಿ ಪುರುಷೋತ್ತಮ, ದಿಲ್ದಾರ್ ಇವೆಲ್ಲ ಮೂವಿ ಮಾಡಿದವ್ರು ಇದಾರ. ಅವ್ರ ಜೊತೆ ನೆಕ್ಸ್ಟ್ ಮೂವಿ ಚಲೋ ಐತಿ. ನನಗೆ ಎಕ್ಸಾಕ್ಟ್ ನನಗೆ ಹೆಂಗೆ ಬೇಕು, ನಾ ಹೆಂಗೆ ಅದೀನಲ್ಲ ಎಕ್ಸಾಕ್ಟ್ ನನಗೆ ಪ್ರೆಸೆಂಟ್ ಮಾಡೋದು ಒಂದು ಮೂವಿ ಸಿಕ್ತು, ಅದಕ್ಕೆ ನಾ ಲಗುನ ಒಪ್ಕೊಂಡೆ ಬಂದಿದ್ದು ಮೂವೀಸ್. ಬಟ್ ಒಂದು ಸ್ವಲ್ಪ ಯಪ್ಪ ನಾ ಹಿಂಗಿಲ್ಲ, ನಾ ಇದನ್ನು ಬಿಹೇವ್ ಮಾಡಬೇಕಲ್ಲ ಅಂತಿತ್ತು. ಇದು ಮೂವಿ ಹಿಂಗಿಲ್ಲ, ನೀವು ಹೆಂಗೆ ಅದಿರಲ್ಲ ಎಕ್ಸಾಕ್ಟ್ಲಿ ಕಾಪಿ ಪೇಸ್ಟ್ ಐತಿ. ನನ್ನ ಅವ್ರ ಮೂವಿ ಒಳಗೆ ಹಂಗೆ ನೋಡ್ಬೋದು. ಓಕೆ, ಈ ಜನ್ರೇಷನಲ್ಲಿ ಆಲ್ಮೋಸ್ಟ್ ಅಲ್ಲಿ ನಾವು ನೋಡ್ದಂಗೆ ಎಲ್ಲ ಮಾಡರ್ನ್ ಡ್ರೆಸ್ ವೇರ್ ಮಾಡ್ತಾರೆ. ಆದರೆ ಪ್ರಿಯಾ ಆ ಥರ ಅಲ್ಲ, ಎಲ್ಲ ಶಾರ್ಟ್ ಮೂವಿಲ್ ಆಗಿರ್ಬೋದು, ರೀಲ್ಸ್ ಅಲ್ಲಿ ಆಗಿರ್ಬೋದು, ತುಂಬ ಟ್ರೆಡಿಷನಲ್ ಆಗಿರ್ತಾರೆ, ಟ್ರೆಡಿಷನಲ್ ಡ್ರೆಸ್ ವೇರ್ ಮಾಡ್ತಾರೆ. ಹೇಗೆ ಅದು? ನಾವು ಎಲ್ಲಿ ಹೆಂಗಿರ್ಬೇಕು ಹಂಗಿರ್ಬೇಕು. ನಾವು ವೆಸ್ಟರ್ನ್ ವೇರ್ ಮಾಡ್ತೀವಿ, ಮಾಡೋದಿಲ್ಲ ಅಂತಿಲ್ಲ. ನಮಗೊಂದು ರೇರ್ ಅಂತಿಲ್ಲ. ನಾವು ನಮ್ಮ ಫ್ಯಾಮ್ಲಿ ಇತ್ತು, ನಮಗೊಂದು ಆ ಬೌಂಡ್ರಿ ಇತ್ತು ಅಂದ್ರೆ ಕಂಪಲ್ಸರಿ ನಾವು ವೆಸ್ಟರ್ನ್ ಹಾಕೋತೀವಿ. ಅವಾಗ ನಾವು ಯಾರು ಟ್ರೆಡಿಷ್ನಲ್ ಹಾಕೊಂಡು ಹೋಗಕ್ಕೆ ಮನಸ್ಸಾಗೋದಿಲ್ಲ. ನಾ ಈಗ ಲೋಕಲ್ ಎಲ್ಲರೂ ಅಡ್ಡಾಡಿದ್ರು ನಾರ್ಮಲ್ ಜೀನ್ಸ್ ಟಾಪ್ ಮೇಲೆ ಇರ್ತೀವಿ. ಬಟ್ ಅದನ್ನ ಪ್ರೆಸೆಂಟೇಷನ್ ನಾವು ಹೆಂಗೆ ಮಂದಿಗೆ ತೋರಿಸ್ತೀವಲ್ಲ ಅದ್ರ ಮೇಲೆ ನಮ್ಮನ್ನ ಅಷ್ಟು ರೆಸ್ಪೆಕ್ಟ್ ಎಷ್ಟು ಕೊಡ್ಬೇಕು ಅಷ್ಟು ಕೊಡ್ತಾರೆ. ನಾ ಶಾರ್ಟ್ ಮೂವಿಗೂ ಇದನ್ನು ಹಾಕೋದು ಚಾಲೂ ಮಾಡಿದ್ನ ಅಂದ್ರೆ ಶಾರ್ಟ್ಸ್ ಆಯ್ತು, ವೆಸ್ಟರ್ನ್ ಆಯ್ತು, ಅದಲ್ಲ ನಮ್ಮ ಲ್ಯಾಂಗ್ವೇಜಿಗೆ ಅದಕ್ಕೆ ಅಲ್ಲದು. ನಾವು ಹೆಂಗೆ ಅದೀವಿ ಹಂಗೆ ತೋರ್ಸಕ್ಕೆ ಚಂದ. ಮತ್ತು ನಮ್ಮ ಕಲ್ಚರ್ ಪ್ರಕಾರ ನಾವು ಹೆಂಗೆ ಅದೀವಿ ಅದ ಚಲೋ. ಮನೆ ಅಂದರೆ ಎಲ್ರಿಗೂ ಒಂದು ಎಮೋಷನ್ ಇರುತ್ತೆ. ಹೌದು. ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಇದೇ ಮನೆ? ಹಾಂ, ಹುಟ್ಟಿ ಬೆಳೆದಿದ್ದೆಲ್ಲ ಇದ ಮನೆ. ಬಟ್ ಇದು ಆರ್ಮಿ ಅಂಡ್ರ್ ಒಳಗೆ ಇರ್ತಾವೆ ಇವು ಮನೆಗಳು. ನಮ್ದು ಪ್ರಾಪರ್ ಒರಿಜಿನಲ್ ಮನೆ ಇರೋದು ರಾಮತೀರ್ಥ ನಗರ ಒಳಗೆ ಸ್ವಂತ ಮನೆ ಇರೋದು. ಇದು ಈ ಎನ್ವೈರ್ಮೆಂಟ್ ಮತ್ತು ನಾವು ಹುಟ್ಟಿ ಬೆಳೆದಿದ್ದಂತೇಳಿ ಒಂದು ಲವ್ ಪ್ರೀತಿಯಿಂದ ಈ ಮನೆಯಾಗಿದ್ದೀವಿ ನಾವು. ತುಂಬ ಯಾವ ರೀತಿ ಫೀಲ್ ಇದೆ ಅಂದರೆ ಮಲೆನಾಡಿಗೆ ಬಂದಷ್ಟು ಫೀಲ್ ಆಗ್ತಾ ಇದೆ. ಬೆಳಗಾವಿ ಒಳಗೆ ಎಲ್ಲ ಅಡ್ಡಾಡಿ ಬಂದರು. ಇದಪ್ಪ ಹೊರಗಿಷ್ಟು ದೊಡ್ಡ ಸಿಟಿ ಇದ್ರು ಗೇಟ್ ಎರಡು ಗೇಟ್ ಅದಾವೆ ಇದಕ್ಕೆ. ಈಗ 2 ಗೇಟ್ ದಾಟಿಂದ ಹೊರಗೆ ಒಂದು ಬೇರೆ ಪ್ರಪಂಚ, ಇದೊಂದು ಬೇರೆ ಪ್ರಪಂಚ. ನಾವು ಟೈಪ್ ಹಳ್ಳಿ ಫೀಲ್ ಒಳಗೆ ಫುಲ್ ಖುಷಿ ಅದೀವಿ. ಸೌಂಡ್ ಇಲ್ಲ, ಯಾವುದೋ ಕಿರಿಕಿರಿ ಇರಲ್ಲ. ಮತ್ತು ಎಲ್ರಿಗೂ ಎಲ್ಲರೂ ಅಲೋ ಮಾಡಲ್ವಲ್ಲ ಅದು? ಹಾಂ, ಮೇನ್ ಹಾಂ. ಇದು ನಮ್ಮ ಮನೆ, ಅದು ನಮ್ಮ ಮನೆ. ಎಲ್ಲ ಪ್ರಿಯಾ ಮನೆ. ಇದು ನನ್ನ ತಂಗಿ, ಬ್ರೇವ್ ಲಿಟಲ್ ಕಿಡ್ ನಮ್ಮ ಫ್ಯಾಮ್ಲಿದು. ಯಾವ ಕಂಗ್ರ್ಯಾಚುಲೇಷನ್ಸ್ ಪ್ರೀತಿ ಸೌಡಿ. ಹಾಂ, ಆಕಿ ಸಿಲ್ವರ್ ಮೆಡಲ್ ಬಂದಾಗ. ಹಾಂ, ಲಾಸ್ಟ್ ಟೈಮ್ ಮೊಲಂಕರ್ ಶೂಟಿಂಗ್ ಕಾಂಪಿಟೇಷನ್ ಒಳಗೆ ಆಲ್ ಓವರ್ ಇಂಡಿಯಾ 2nd ರ್ಯಾಂಕ್ ಬಂತು. ಅದಕ್ಕೆ ಸಿಲ್ವರ್ ಮೆಡಲ್ ಕೊಟ್ಟಾರ. ಲಾಸ್ಟ್ ಟೈಮ್ ರಾಜ್ಪಾಲ್ರಿಂದ ಆಕಿ ಸತ್ಕಾರ ಆಯ್ತು. ಹಿಂಗೆ 4ನೇ ಸತಿ ಆಕಿ ನ್ಯಾಷನಲ್ಸಿಗೆ ಹೋಗ್ಬಾರ್ದು. ದೇವ್ರಿಚ್ಛೆ ಅಕ್ಕಿ ಒಲಿಂಪಿಕ್ಸಿಗೆ ಟ್ರೈ ಮಾಡ್ಬೇಕಿನ್ನು ನೆಕ್ಸ್ಟ್. ದೇವ್ರಿಚ್ಛೆ ಅನ್ನೋದಕ್ಕಿಂತ ಶ್ರಮ. ಎಸ್, ಅಲ್ಲ ಅದು ಐತಿ, ಶ್ರಮ ಅಂತೂ ಪಡತ್ತಾಳ, ಆದರೂ ಕೈ ಹಿಡಿಬೇಕು ದೇವ್ರು. ಇದು ನಮ್ಮ ಮನೆ, ಇದು ಆಲ್ಮೋಸ್ಟ್ ಪಪ್ಪನ ಆಫೀಸ್ ಟೈಪ್. ಇಲ್ಲಿ ಯಾರಿಗೆಲ್ಲ ಬಂದಿರೋ ಅವಾರ್ಡ್ ಇಲ್ಲಿರೋದು ಇದೆಲ್ಲ ಕಂಪ್ಲೀಟ್ ನಿಮ್ಮ ಪಪ್ಪಂದೆ? ಹಾಂ, ಇದೆಲ್ಲ ಪಪ್ಪಂದ. ಫೋಟೋಸ್ ಹಾಂ ಇವೆಲ್ಲ ಬಂದಿದ್ದು ಪಪ್ಪನ ಸಂಬಂಧನ. ಅವು ಮ್ಯಾಲದು ಏನೋ ನಮ್ಮ ತಂಗಿನೂ ಅದಾವ, ಎಲ್ಲ ಪಪ್ಪನ ಕಂಪ್ಲೀಟ್. ಅವರಿಗೆ ಪಪ್ಪಾಗ ಜನ ಮೆಚ್ಚಿದ ಕರ್ನಾಟಕ ರತ್ನ ಅಂತೇಳಿ ಅವಾರ್ಡ್ ಸಿಕ್ತು. ಉಮಾಶ್ರೀ ಮೇಡಮ್ ಕೊಟ್ಟಿದ್ರು ಅದನ್ನು. ಓ ಗ್ರೇಟ್. ಎಸ್, ಇವರು ಪ್ರೆಸಿಡೆಂಟ್ ಪ್ರಣಬ್ ಮುಖರ್ಜಿ ಅವರು. ಯಾವ ಸಂದರ್ಭದಲ್ಲಿ ತೆಗೆದಿದ್ದು? ರಾಮಕೃಷ್ಣ ಮಿಷನ್ ಆಶ್ರಮ ಅಂತ ಐತಿಲ್ ಬೆಳಗಾವಿ ಕಿಲ್ಲ ಒಳಗೆ. ನೀವು ಎಕ್ಸ್ಪ್ಲೋರ್ ಮಾಡಿರೋದನ್ನ ಓಪನಿಂಗ್ಗೆ ಅವ್ರು ಬಂದಿದ್ರು. ಓಕೆ. ಓ, ನಿಮ್ಮ ತಂದೆಯವರೇ ಕಾಣಿಸ್ತಲ್ಲ, ನಿಮ್ಮ ತಂದೆಯವ್ರಿಗೆ ಬಂದಂತ ಆರಗಳೇ ಜಾಸ್ತಿ ಇದೆ. ಎಸ್, ಅವ್ರು ಇಲೆಕ್ಷನ್ ಒಳಗೆ 2008 ಇಲೆಕ್ಷನ್ ಒಳಗೆ ಗೆದ್ದಾಗ ಅದು ಮೂಮೆಂಟ್ದು. ಹೇಗೆ ಇಷ್ಟು ಸಿಂಪಲ್ ಲೈಫ್ ಪ್ರಿಯಾದು? ಅಪ್ಪ ಕಾರ್ಪೊರೇಟರ್ ಆದ್ರು, ಅದ್ರ ಜೊತೆಗೆ ಮಿಲಿಟರಿ ಮ್ಯಾನ್ ಆದ್ರು. ಒಬ್ರೊಬ್ರು ಅಂತಾರ ಈಕಿ ಹಿಂಗೆ ಇರ್ತಾಳಂದಿಂದ ಈಕಿಗೆ ಏನೂ ಇಲ್ಲ ಹಿಂಗೆ ಅನ್ನಿಸ್ತೈತಿ ಈ ಫೀಲ್. ಬಟ್ ನಾವು ಖುಷ್ ಅದೀವಿ ಇದ್ರೊಳಗೆ. ಏನಿದ್ರು ನಾವು ಎಷ್ಟರೊಳಗೆ ನಾವು ಖುಷ್ ಅದೀವಿ ಸಾಕು. ಮಂದಿ ತೋರಿಕೆ ಸಂಬಂಧ ದಿಮಾಕ್ ಸಂಬಂಧ ಜೀವನ ಮಾಡಿ ಉಪಯೋಗಿಲ್ಲ. ನಾವು ಅದೀವಿ, ನಾವು ಎಲ್ಲಿ ಹೆಂಗಿರ್ಬೇಕು ಹಂಗಿರ್ತೀವಿ. ಇಲ್ಲಿ ಹಿಂಗೆ ಅದೀವಿ, ನಮಗೆ ಏನರ ಬೇಕಲ್ಲ ನಾವು ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತೀವಿ ಥಿಂಗ್ಸ್. ಪ್ರಿಯಾಗೆ ಏನು ಇಲ್ಲ ಅಂತಲ್ಲ, ಪ್ರಿಯಾಗೆಲ್ಲ ಇದೆ. ಪ್ರಿಯಾ ಇಷ್ಟು ಸಿಂಪಲ್ ಆಗಿರಕ್ಕೆ ಹೇಗೆ ಸಾಧ್ಯ ಆಯ್ತು ಅಂತ. ನಮ್ಮ ಫ್ಯಾಮ್ಲಿನ ಹಂಗೈತಿ. ಏನೋ ಯಾರಿಗೋ ಸಂಬಂಧ ಮಾಡ್ಬೇಕಂತಿಲ್ಲ. ನಾವು 4 ಮಂದಿ ಅಷ್ಟೆ. ಅಣ್ಣ ಇದ್ದ 5ನೇದವನ್ನ. ನಾವು 4 ಮಂದಿ ಏನದೀವಲ್ಲ ಸಾಕು, ನಾವು ಇಷ್ಟರೊಳಗೆ ಖುಷ್ ಅದೀವಿ. ಇವಾಗಿನ ಹುಡುಗಿರ್ ಗೊತ್ತೇ ಇದೆ, ಐಫೈ ಸ್ವಲ್ಪ ಏನಾದ್ರೂ ನೇಮ್ ಫೇಮ್ ಬಂತು ಅಂತ ಹೇಳಿದ್ರೆ ಹಿಡಿಯೋದಕ್ಕೆ ಆಗಲ್ಲ. ಎಲ್ಲರೂ ಆಗಿರಲ್ಲ, ಕೆಲವೊಬ್ರು. ಹಾಂ, ಒಬ್ರೊಬ್ರು ಇರ್ತಾರ, ಏನೂ ಮಾಡೋಕ್ಕಾಗಲ್ಲ. ನೀವು ಆ ಫೀಲ್ಡ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಗೊತ್ತಿರುತ್ತೆ. ಇದು ಇಲ್ಲಿ ಇದು ಹಾಲ್ ಟೈಪ್. ನಮ್ಮ ಅಣ್ಣಾರು, ನಮ್ಮ ಮಮ್ಮಿ ಸ್ವಲ್ಪ ದೇವ್ರ ಭಕ್ತೆ,
ಸೊ ಮುಂಜಾನೆ ಎದ್ದ ಕೂಡಲೇ ಆಕಿ ಎಷ್ಟೋ ಟೈಮ್ ಆಗಿರಲಿ, ಈಗ 12 ಗಂಟೆ ಆಗೈತಿ, ಆಕಿ ಇನ್ನು ಮುಂದೆ ಆಕಿ ಬಾಯಾಗ ಒಂದು ಹನಿ ನೀರು ಹಾಕೋತಾಳೆ ಅಲ್ಲಿ, ಮತ್ತು ಮುಂಜಾನೆ ಕಸ ಪರಿಶಿ ಎಲ್ಲ ಆಕಿನ ಮಾಡ್ತಾಳೆ. ಒಗ್ಯಾನ ಬಂಡೆಗೆ ಬರ್ತಾರೆ. ಬಟ್ ಆದರೂ ಆಕಿಗೆ ನೀಟ್ ಇರ್ಬೇಕು ಮನೆ. ಪ್ರತಿಯೊಂದು ದೇವ್ರ ಫೋಟೋ ನೋಡ್ಬೋದು ನೀವು. ಈ ದೇವ್ರಿಗೆ ಆಕಿ ಹೂವು ಎರಿಸಿಲ್ಲ ಅಂತಿಲ್ಲ, ಎಲ್ಲ ದೇವರಿಗೂ ಹೂ ಮುಟ್ಸಿಂದ ಆಕಿ ಸಮಾಧಾನ ಆಗೋದು. ಆಮೇಲೆ ಫುಡ್ ಏನೇ ಇರಲಿ, ಟೈಮ್ 1 ಗಂಟೆ ಆಗಿದೆ, ಏನೂ ಮಾಡಿಲ್ಲ. ಓ ಮೈ ಗಾಡ್. ಅದ್ರ ಜೊತೆಗೆ ಮನೆ ತುಂಬಾ ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ. ಇದು ಎಲ್ಲ ನಮ್ಮ ಸಾಧನೆಗಳು, ಮೆಡಲ್ಸ್. ಅಂದರೆ ಈಗ ಆ್ಯಕ್ಟಿಂಗ್ ಫೀಲ್ಡಿಗೆ ಅಂತಲ್ಲ, ಸ್ಕೇಟಿಂಗ್ ಆಗಿರ್ಬೋದು. ಇದು ಸ್ಕೇಟಿಂಗ್ ಒಳಗೆ 3 ಗೋಲ್ಡ್ ಮೆಡಲ್ ಸಿಕ್ಕಾವ ನನಗೆ. ಇಂಟರ್ನ್ಯಾಷನಲ್ ಲೆವೆಲ್ದಾಗ ಆಡಿದ್ದಕ್ಕೆ 3 ಗೋಲ್ಡ್ ಮೆಡಲ್. ನಮ್ಮ ತಂಗಿ ಹೇಳಿದ್ನಲ್ಲ, ಮಧ್ಯಪ್ರದೇಶ್ ಮೌವಿಗೆ ಹೋಗಿದ್ಲ, ಅಲ್ಲಿ ಆಲ್ ಇಂಡಿಯಾ ರೈಫಲ್ ಅಸೋಸಿಯೇಷನ್ ವತಿಯಿಂದ ಸಿಲ್ವರ್ ಮೆಡಲ್ ಬಂದಿತ್ತು. ಸೊ ಡಾನ್ಸ್, ಸ್ವಿಮ್ಮಿಂಗ್, ಸ್ಕೇಟಿಂಗ್, NCC ಅವರೆಲ್ಲ ಕಡೆಯಿಂದ ಮೆಡಲ್ಸ್ ಬಂದಿರೋದು. ಹಾಗಾದ್ರೆ ಪ್ರಿಯಾಗೆ ಏನು ಬರಲ್ಲ? ಏನು ಬರಲ್ಲ ಅಂದರೆ ಎಲ್ಲ ಬೈಕ್ ಓಡಿಸ್ತೀನಿ, ಬೈಕ್, ಕಾರ್, ಆಟೋ, ಎಲ್ಲ ಟೈಪ್ ಗಾಡಿ ಓಡಿಸ್ತೀನಿ. ಸ್ವಿಮ್ಮಿಂಗ್, ಸ್ಕೇಟಿಂಗ್, ಡಾನ್ಸ್, ಯೋಗ. ಓ ಮೈ ಗಾಡ್. ಚೆಸ್ ಒಳಗೆ ಡಿಸ್ಟ್ರಿಕ್ಟ್ ಲೆವೆಲ್ ಮಟ್ಟ ಆಡೀನಿ, ಯೋಗ ಸ್ಟೇಟ್ ಲೆವೆಲ್ ಮಟ್ಟ ಆಡೀನಿ, ಸ್ಕೇಟಿಂಗ್ ಇಂಟರ್ನ್ಯಾಷನಲ್ ಲೆವೆಲ್ ಮಟ್ಟ ಮಾಡೀನಿ. ಪ್ರಿಯಾ ಆದರೆ ಮಲ್ಟಿ ಟ್ಯಾಲೆಂಟೆಡ್ ಗರ್ಲ್, ಎಲ್ಲ ಬರುತ್ತೆ. ಅವ್ರ ಸಾಧನೆನ ಇಲ್ಲಿ ನೋಡ್ಬೋದು, ಈ ಮೆಡಲ್ಗಳೇ ಹೇಳ್ತಾ ಇದೆ. ಹಾಂ, ಡನ್. ಇವ್ರು ನಮ್ಮ ತಂದೆಯವ್ರ ತಂದೆ ಪೊಲೀಸ್ ಆಗಿದ್ರಲ್ಲ? ಇಲ್ಲ, ಡಾಕ್ಟ್ರ್. ಓ ಹೌದಾ? ಹಾಂ, ನಮ್ಮ ತಂದೆಯವ್ರ ತಂದೆ ಡಾಕ್ಟ್ರ್, ಇವ್ರು ನಮ್ಮ ಅಣ್ಣಾರ. ಇವರು ನಮ್ಮ ಮಮ್ಮಿರ ಪಪ್ಪ ಪೊಲೀಸ್. ಓಕೆ ಓಕೆ. ಇದು ಮಾರ್ಕೆಟ್ ಪೊಲೀಸ್ ಸ್ಟೇಷನ್ದಾಗಿದ್ದಾರಲ್ಲ, ಇವರೇ ಪೊಲೀಸ್. ಏನ್ ಡಾಕ್ಟರ್ ಆಗಿದ್ರು ಅವರು? ಗೌರ್ಮೆಂಟ್ ಡಾಕ್ಟರ್ ಇದ್ರು ತಾತಾರ. ಆದರೆ ಡಾಕ್ಟರ್ ಮಗ? ಎಸ್, ಡಾಕ್ಟರ್ ಮಗ ಆರ್ಮಿ ಅದಾರ, ಪೊಲೀಸ್ರ ಮಗಳು. ಫುಲ್ ಎಲ್ಲ ಈ ಫೀಲ್ಡ್ ಟಚ್ ಇಲ್ಲ ಅಂತಲ್ಲ, ಎಲ್ಲಾನು ಟಚ್ ಐತಿ. ಆದ್ರೆ ಆಕ್ಟಿಂಗ್ ಫೀಲ್ಡ್ ಅಂತ ಟಚ್ ಇರಲಿಲ್ಲ. ಐತಿ, ನಾ ಮಾಡಿದೆ. ಓಕೆ, ನೆಕ್ಸ್ಟ್ ನಿಮ್ಮ ಮೇಕಪ್ ಎಲ್ಲ ಎಲ್ಲ ಇಲ್ಲಿ ಎಲ್ಲ ಹಿಂಗ ಇರ್ಬೇಕಂತಿಲ್ಲ. ನಾ ಜಾಸ್ತಿ ಅಂದ್ರೆ ಹಂಗೇನೆ ತಾನೆ. ಜಾಸ್ತಿ ನಾ ಇದಕ್ಕೆ ಹೋಗ್ತೀನಿ ಅಂದ ಕೂಡಲೇ ಎಲ್ಲ ಇದ್ರೊಳಗೆ ಒಂದು ಸ್ವಲ್ಪ, ಅದ್ರೊಳಗೆ ಒಂದು ಸ್ವಲ್ಪ. ಯಾಕಂದ್ರೆ ಆಲ್ಮೋಸ್ಟ್ ಅವ್ರು ಮೇಕಪ್ ಅಂತ ಈಗ ನಾ ಮಾಡುವಿಲ್ಲ, ಅವರು ನಾ ಮೇಕಪ್ ಹೈಯರ್ ಮಾಡಿರ್ತಾರೆ. ಬಟ್ ನಾ ನಾರ್ಮಲ್ ನನಗೆ ಏನು ಬೇಕು ಅಷ್ಟು ಇಟ್ಕೊಂಡಿನಿ. ಓಕೆ, ಅದು ಪ್ರಿಯಾ ನಿಮ್ಮ ಫೋಟೋ ಗೊತ್ತಾಗ್ತಾ ಇದೆ. ನಾ ಇದೆ ಅವಾಗಿಂದು 1 ವರ್ಷ ಫಸ್ಟ್ ಬರ್ತಡೇ. ಓ, ಪ್ರಿಯಾ 1 ವರ್ಷದಲ್ಲಿ ಈಗಿದ್ರು ಗುಂಡು. ಓಕೆ, ಅವಾಗ್ಲೂ ಡಿಂಪಲ್ ಸ್ವಲ್ಪ ಸ್ವಲ್ಪ ಐತಿ 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 ನ್ಯಾಚುರಲ್ ಆಗಿದ್ದಾರೆ ಇರೋದು. ಓಕೆ, ಇವ್ರು ನಮ್ಮ ಪಪ್ಪಾರ್ ಡಾಕ್ಟರ್ ಇದ್ರಲ್ಲ, ಗವರ್ಮೆಂಟ್ ಹಾಸ್ಪಿಟಲ್ ತೆಗ್ದಿದ್ ಫೋಟೋ ಅದು. ಅವಾಗಿಂದ ಹೀರೋ ತರ ಕಾಣಿಸ್ತಾ ಇದ್ದಾರೆ. ಫೇವ್ರೇಟ್ ಅವ್ರು ಒಂದು ಟೈಪ್ ನಮಗೆ ಚಲೋ. ವೆಲ್ ವಿಶರ್ಕಿನ್ನ ಫುಲ್ ಅವ್ರ ಬ್ಲೆಸ್ಸಿಂಗನ ಇದೆಲ್ಲ. ನಮ್ಮ ಅಣ್ಣಾರ್ದಾತು, ನಮ್ಮ ಮಮ್ಮಿರಾತು, ಭಾಳ ಅಂದ್ರೆ ಭಾಳ ಪ್ರೀತಿ ಮಾಡಿದಾರ. ಬಟ್ ಈಗ ಅವ್ರು ಯಾರು ನಮ್ಮನ್ನ ನೋಡಿ ಹೆಚ್ಚು ಖುಷಿ ಪಟ್ಟು ನಮ್ಮನ್ನ ಯಾರು ಬ್ಲೆಸ್ಸಿಂಗ್ ಭಾಳ ಮಾಡಿದಾರಲ್ಲ, ಅವ್ರು ನಮ್ಮ ಜೊತೆ ಮ್ಯಾಲಿಂದ ಬ್ಲೆಸ್ ಮಾಡತ್ತಾರ, ಸಾಕು. ಓಕೆ, ಅದ್ರ ಜೊತೆಗೆ ಮನೇಲಿ ಈ ಥರ ಎಲ್ಲ ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ದಾಗ ಮಕ್ಳು ಗೌರ್ಮೆಂಟ್ ಅಫಿಷಿಯಲ್ ಆಗಿ ಹೋಗ್ಬೇಕು ಅಂತ ಚಿಕ್ಕ ವಯಸ್ಸಿಂದ ಹೇಳಿದ್ರು. ಆ ರೀತಿ ಏನಾದರೂ ನಿಮ್ಮ ಲೈಫಲ್ಲಿ ಆಯ್ತಾ? ಇಲ್ಲ, ನಮ್ಮ ಫ್ಯಾಮಿಲಿ ಒಳಗೆ ನೀ ಇದನ್ನ ಮಾಡ್ಬೇಕು, ನಮ್ಮ ಮಮ್ಮಿ ಪಪ್ಪ ನೀ ಇದನ್ನ ಮಾಡ ಅಂತಿಲ್ಲ. ಅವ್ರಿಗೂ ಇರ್ತಾವ ಪಾಪ ಆಸೆಗಳು. ನನ್ನ ಮಗಳು ಡಾಕ್ಟರ್ ಆಗ್ಬೇಕು, ನಮ್ಮ ಡ್ಯಾಡಿಗಿತ್ ನಾ ಡಾಕ್ಟರ್ ಆಗ್ಬೇಕಂತ ಹೇಳಿ. ಬಟ್ ನಿಮ್ಮ ಡ್ಯಾಡಿಗೋಸ್ಕರ ಸಲುವಾಗಿ ನೀವು ಡಾಕ್ಟರ್ ಕ್ಯಾರೆಕ್ಟರ್ ಮಾಡ್ತೀನಿ. ಡಾಕ್ಟರ್ ಕ್ಯಾರೆಕ್ಟರ್ ನನ್ನ ನೆಕ್ಸ್ಟ್ ಮೂವಿ ಒಳಗೆ ಫುಲ್ ಮೂವಿ, ಫಸ್ಟ್ ಮೂವಿ ಮಾಡೋದು ನಾನು ಡಾಕ್ಟರ್ಗೆ. ಸೆಕೆಂಡ್ ಮೂವಿ ಅದು, ಫಸ್ಟ್ ಮೂವಿ ಸ್ಕೂಲ್ ಡೇಸ್ ಅಂತ ಮಾಡಿದೆ, ಇನ್ನು ರಿಲೀಸ್ ಆಗೋದೈತಿ. ಬಟ್ ಇದು ಸೆಕೆಂಡ್ ಮೂವಿ ಡಾಕ್ಟರಾಗೆ ಮಾಡತ್ತೀನಿ. ನೋಡಿ, ಆಕ್ಟರ್ ಆದ್ರೆ ಯಾವ ರೀತಿ ಎಲ್ಲ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೋಬಹುದು. ಎಲ್ಲ ಈ ಕ್ಯಾರೆಕ್ಟರ್ನ ಮಾಡೋದಿಲ್ಲ ಅಂತಿಲ್ಲ, ಭಿಕ್ಷುಕರಾಗಿನ ನಾ ಇರ್ಬೋದು. ಅವ್ರದ್ದು ಪಾಪ ಅವ್ರ ಲೈಫ್ ಹೆಂಗೈತೆ ನಾ ಅನುಭವಿಸ್ಬೋದು. ಅದನ್ನ ಯಾರ್ದ ಇಲ್ಲದು ಇಂಥದ್ದು ನಂಗೆ ಗೊತ್ತಾಗೋದಿಲ್ಲ ಅಂತೆಲ್ಲ, ಎಲ್ಲ ಟಚ್ ಮಾಡ್ಬೋದು. ಓಕೆ, ನಿಮ್ಮ ಅಡುಗೆ ಮನೆನ ನೋಡೋಣ. ಸ್ಮೆಲ್ ಬರ್ತಾ ಇದೆ, ಅಮ್ಮ ಏನೋ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟ್ ಬಜ್ಜಿ ಅಂತಾರಲ್ಲ, ಅದನ್ನ ನಿಮಗೆ ಟೇಸ್ಟ್ ಮಾಡಿಸೋ ಸಂಬಂಧ ಬಜ್ಜಿ ಮತ್ತು ಗಿರ್ಮಿಟ್. ಇದು ಅಂಟಿನ ಉಂಡಿ, ಶೇಂಗಾ ಉಂಡಿ. ಅಂಟಿನ ಉಂಡಿ ಅಂದ್ರೆ ಕೊಬ್ಬರಿ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರೋದು. ಇದು ಶೇಂಗಾ ಉಂಡಿ, ಶುಗರ್ ಇಲ್ಲ, ಬೆಲ್ಲದನ್ನ ನೀವು ಆರಾಮ್ ತಿನ್ಬೋದು. ಸಲುವಾಗಿ ಮಾಡಿದ್ದೆಲ್ಲ ಯಾಕೆ ಇಷ್ಟೊಂದು ರಿಸ್ಕ್ ತಗೊಂಡು ಹೋದ್ರಿ? ಅದ್ರ ಜೊತೆಗೆ ಇಷ್ಟೆಲ್ಲ ಪ್ರೀತಿಯಿಂದ ಮಾಡ್ಕೊಡ್ತಾರಲ್ಲ ಪ್ರಿಯಾಗೆ, ಹೇಗೆ ವೆಯ್ಟ್ ಎಲ್ಲ ಗೈನ್ ಆಗಲ್ವಾ? ಪುರಿದು ಪುರಿ ಅಂತೀರ ನೀವು? ನಾವು ಗಿರ್ಮಿಟ್ ಅಂತೀವಿ ಇದಕ್ಕೆ. ಗಿರ್ಮಿಟ್, ಮಂಡಾಳ ಅಂತ ಚುರುಮುರಿ. ಹಾಗಾದ್ರೆ ಇವತ್ತು ಪ್ರಿಯಾರ ಅಮ್ಮನ ಕೈ ರುಚಿ ನಾವೆಲ್ಲ ನೋಡ್ತೀವಿ. ಪ್ರಿಯಾ, ಇನ್ನೊಂದು ಮಾತು ಹೇಳ್ಬೇಕು, ಅಮ್ಮ ಇಷ್ಟೊಂದು ಪ್ರೀತಿಯಿಂದ ರುಚಿಯಾಗಿ ಮಾಡ್ಕೊಟ್ರೆ ದಪ್ಪ ಆಗಲ್ವಾ? ಇಲ್ಲಿ ನೋಡ್ರಿ, ಪೈಲ್ವಾನ್ ಆಗೇನ್ ಅಂದ್ರೆ ಅದು ನಮ್ಗೆ ವೇಟ್ ಕಮ್ಮಿ ಮಾಡ್ರಿ ನೀವು ಆ್ಯಕ್ಟ್ರೆಸ್ ಅಂದಿಂದ ಮೇಂಟೈನ್ ಮಾಡ್ಬೇಕು. ನಾ ಅದನ್ನು ಸೇಮ್ ತಂದಿಲ್ಲೇ ಒಗದ್ರೆ ಇವ್ರ ಮುಂದೆ ಯಾಕೆ ಬೇಕು? ನೀನು ತಿಂದು ಉಂಡು ಗಟ್ಟಿರ್ಬೇಕು. ನೀ
ಅದನ್ನ ತಿನ್ಬೇಡ ಇದನ್ನ ತಿನ್ಬೇಡ ಬ್ಯಾಡ್ ನಮಗೆ. ನೀ ಎಷ್ಟು ಅದಿ ಇಷ್ಟ ಇರು ಸಾಕು. ನೀ ವೇಟ್ ಕಮ್ಮಿ ಮಾಡಿ ಏನಾರ ಮಾಡ್ತಿ ಅಂದ್ರೆ ಬ್ಯಾಡ್ ನಮಗೆ. ನೀ ಹೆಂಗದಿ ಹಿಂಗೆ ಇರಂತೇಳಿ ಹೇಳ್ತಾರೆ. ಅಪ್ಪ ಅಮ್ಮ ಯೂಶಲಿ ಅದನ್ನೇ ಹೇಳ್ತಾರೆ. ಅಮ್ಮ ಇಂತ ಊಟ ಬಿಟ್ಟು ಕೇಳಿ ನೋ ಚಾನ್ಸ್. ಎಷ್ಟು ಡಯಟ್ ಮಾಡಿ ಏನೋ ನಾವು ಟ್ರೈ ಮಾಡಿದ್ರು ಇಲ್ಲ. ಬಜ್ಜಿ ಮಾಡ್ಯಾರ ಇಲ್ಲ ಅನ್ನಕ್ಕೆ ಸಾಧ್ಯ. ನನಗೆ ಅದೊಂದು ಊಟ ಇತ್ತಾ ಬ್ಯಾಡ್ ಬಿಡಪ್ಪ ತಿನ್ಬೇಡ ಇವತ್ತು ಒಂದು ದಿವಸ ಏನಾಗುದಿಲ್ಲ ಬಿಡು. ಹಾಗಾದ್ರೆ ಪ್ರಿಯ ನೀವು ಡಯಟ್ ಮಾಡ್ತೀರಾ? ಡಯಟ್ ಅಂತಿಲ್ಲ, ಅದು ಆಗುದೇ ಇಲ್ಲ. ಇಲ್ಲಿ ಮನೆಯಾಗಿದ್ದ ಅಂತೂ ಮಸ್ತ್ ಮಾಡಿಕೊಡ್ತಾರ, ತಿಂತೀನಿ. ಹೊರಗೆ ಹೋಗಿರ್ತೀನಿ. ಈಗ ನಾ ಯಾವ್ದಾರ ಬೇರೆ ಊರಿಗೆ ಹೋದ್ನಿ ಅಂದ್ರೆ ಅಲ್ಲಿ ಏನು ಸ್ಪೆಷಲ್, ಹಾಂ ತಗೋರಿ ತಿನ್ರಿ. ಅಲ್ಲಿ ಸ್ಪೆಷಲ್ ಊಟ ಎಲ್ಲ ತಿಂತಾ ಎಲ್ಲ ಟೇಸ್ಟ್ ಮಾಡ್ತಾ. ನನಗೆ ಅಂದ್ರೆ ಫುಡ್ ಒಳಗೆ ವೆರೈಟಿ ತಿನ್ಬೇಕಂತ ಭಾಳ. ಓಕೆ ಓಕೆ. ನಿಮಗೆ ಬಂದಂಥ ಅವಾರ್ಡು ಎಲ್ಲ ಎಲ್ಲಿ? ಹಾಂ, ಅದು ನಮ್ಮ ಬಾಜು ಇನ್ನೊಂದು ಮನೆ ಐತೆ ಅಂತ ಹೇಳಿದ್ನಲ್ಲ, ಅಲ್ಲೈತಿ. ಬರ್ರಿ ಬಂದು ಟೇಸ್ಟ್ ಮಾಡ್ತೀವಿ. ಬಿಸಿ ಬಿಸಿಯಾಗಿ ಬಜ್ಜಿ ಮತ್ತೆ ಗಿರ್ಮಿಟ್ಟು ಅಂಟಿನುಂಡೆ ಏನೇನೋ ವೆರೈಟಿ ಮಾಡಿದರೆ ಟೇಸ್ಟ್ ಮಾಡಿ ಹೇಳ್ತೀನಿ. ಡನ್ ಬರ್ರಿ. ನೋಡಿ ಇಲ್ಲಿ ಪ್ರಿಯಾಗೆ ಸಪ್ರೇಟ್ ಆಯ್ತು ಏನು ಇಲ್ಲ, ನನಗಂತಲ್ಲ, ಒಟ್ಟು ಇದೊಂದು ಇರ್ಲಿಪ್ಪ ಮನಿ ನಮಗಂತ ಹೇಳಿ. ಎಲ್ಲಿ ನಿಮಗೆ ಬಂದಂಥ ಅವಾರ್ಡ್ ಎಲ್ಲ? ಫಸ್ಟ್ ಟೈಮು ಯಾವಾಗ ಬಂದಿದ್ದು ಪ್ರಿಯಾಗೆ? ಫಸ್ಟ್ ಅಂದ್ರೆ ಇದು ನಮ್ಮ ಗದಗ ಕಡೆದವ್ರು, ಅವ್ರದ್ದೊಂದು ದೊಡ್ಡಣ್ಣ ಸರ್ ನನಗೆ ಅವಾರ್ಡ್ ಕೊಟ್ಟಿದ್ರು. ಸಿನಿಮಾ ಆಕ್ಟರ್ ದೊಡ್ಡಣ್ಣ ಸರ್ ಫಸ್ಟ್ ಅವಾರ್ಡ್ ಅವ್ರ ಕೈಯಾರೆ ಸಿಕ್ಕಿದ್ದು ನನಗೆ. ಅದಾದಿಂದ ಇದು ಜಮಖಂಡಿ ಒಳಗೆ ಬಂದಿದ್ದು. ಇದು ದೊಡ್ಡಣ್ಣ ಸರ್ ಪಪ್ಪಾಗ ಸಮಾಜ ಸೇವಕರಂತ ನನಗೆ ಆ್ಯಕ್ಟ್ರೆಸ್ ಅಂತ ಕೊಟ್ಟಿದ್ದು. ಹಾಂ, ಒಂದಷ್ಟು ಇದ್ಮೇಲೆ ಬಾಜು ಕುಂತ ಪ್ರೌಡ್ ಫೀಲಿಂಗ್ಲೇ ದೊಡ್ಡಣ್ಣ ಸರ್ ಅನೌನ್ಸ್ ಮಾಡಿ ಹೇಳಿದ್ರು, ಭಾಳ ರೇರ್ ಹಿಂಗೆ ಸ್ಟೇಜ್ ಶೇರ್ ಮಾಡೋದು ಇಬ್ರಿಗೂ ಅವಕಾಶ ಸಿಗ್ತೈತಿ, ನೀವಿಬ್ರು ಕೂಡಿ ಮಾಡತ್ತೀರಂದ್ರೆ ಅದು ಎಲ್ಲರಿಗೂ ಖುಷಿ ಸುದ್ದಿ ಅಂತೇಳಿ. ಅದಾದಿಂದ ಜಾತ್ರಾ ಮಹೋತ್ಸವದ ಆಮೇಲೆ ಪೇಂಟಿಂಗ್ ಮಾಡ್ಕೊಟ್ಟಿರೋದು, ಅದು ಸ್ಕೆಚ್ ಮಾಡ್ಕೊಟ್ಟಿರೋದು, ಹ್ಯಾಂಡ್ ಪೇಂಟ್ ಐತದು. ಪಾಪ ಫ್ಯಾನ್ ಅಂತೇಳಿ ಹುಬ್ಳಿಯಿಂದ ಕಳಿಸಿದವ್ರು ಅದಾರ. ನೋಡಿದ್ರ ಪ್ರಿಯಾಗೆ ಎಲ್ಲೆಲ್ಲಿಂದ ಫ್ಯಾನ್, ಯಾವ್ಯಾವ ರೀತಿ ಹುಡುಗರು ಪಾಪ ಇನ್ನೂ ಮಾಡಿದವ್ರು ಅದಾರ, ಡ್ರಾಯಿಂಗ್ ಮಾಡಿಟ್ಟಾರ. ಎಲಿ ಒಳಗೆ ಅತ್ನಿಯವರು ಒಬ್ರು ವಿನಾಯಕ್ ಅಂತೇಳಿ ಭಾಳ ಚಲೋ ಮಾಡ್ತಾರೆ. ಅವ್ರು ಎಲಿ ಒಳಗೆ ನಂದು ಡ್ರಾಯಿಂಗ್ ಮಾಡಿಟ್ಟಾರ. ಅವ್ನು ಹೋಗಿ ಕಲೆಕ್ಟ್ ಮಾಡ್ಕೋಬೇಕು. ಪಾಪ ಅವ್ರು ಬಂದಿರ್ತಾರ, ನಾವು ಸಿಗೋದಿಲ್ಲ. ಮತ್ತಿದು ನಮ್ಮ ಹುಕ್ಕೇರಿ ಅಜ್ಜಾರ ಕಡೆಯಿಂದ ನನಗೆ ಅವಾರ್ಡ್ ಸಿಕ್ಕಿದ್ದು. ಇವರು MLA ಸರ್ ಅದಾರಲ್ಲ. ಹೇಗೆ ಫಸ್ಟ್ ಟೈಮ್ ಸನ್ಮಾನ ಮಾಡಿದಾಗ ಯಾವ ರೀತಿ ಫೀಲ್ ಇತ್ತು? ಯಪ್ಪ, ನನಗೆ ಸತ್ಕಾರ, ನಾ ಇಷ್ಟು ದೊಡ್ಡ ಸಾಧನೆ ಮಾಡಿದ್ನೆ, ಎಲ್ಲರೂ ಕುಂತು ನನಗೆ ಕ್ಲಾಪ್ ಹೊಡೆಯತ್ತಾರಲ್ಲ, ಅದೊಂದು ಫೀಲಿಂಗು ಬೇರೆ. ಫುಲ್ ಕೈಕಾಲು ಶಿವರ್ನ ಮ್ಯಾಲೆ ಹತ್ತಿ ಹೋಗ್ಬೇಕು. ಎಲ್ಲರೂ ನಾನು ಫೇಸ್ ಮಾಡ್ತಾರೆ, ಈಕಿ ಏನು ಮಾಡ್ಯಾಳ ಅಂತೇಳಿ ಈಕಿ ಅವಾರ್ಡ್ ಕೊಡತ್ತಾರಪ್ಪ ಅಂತೇಳಿ ಫೇಸ್ ಮಾಡೋದಿರ್ತೈತೆ. ಖುಷಿ ಆಗಿತ್ತು. ಓಕೆ ಓಕೆ. ನೀವು ಅವಾಗ ಹೇಳ್ತಾ ಇದ್ರಿ ಶಾರ್ಟ್ ಮೂವಿಗೆ ಸೆಲೆಕ್ಟ್ ಆಗಿದ್ದು ಹೇಗೆ ಅಂತ. ಹಾಂ, ಬರ್ರಿ ಇಲ್ಲಿ ಕುಂತು ಮಾತಾಡೋಣ. ಫಸ್ಟ್ ನೀವು ತಿನ್ರಿ ಅದನ್ನ ಬಿಸಿ ಇದ್ದಾಗ. ಓಕೆ, ನಿಮ್ಮ ಅಮ್ಮನ ಕೈ ರುಚಿ ಟೇಸ್ಟ್ ಮಾಡೋಣ. ಎಸ್, ಥ್ಯಾಂಕ್ ಯು. ಬೆಳಗಾವಿಯ ಡಿಂಪಲ್ ಬಡಗಿ ಕತೆ ಕೇಳ್ತಾ ಇದ್ದು, ಅವ್ರ ಮನೆಯೆಲ್ಲ ನೋಡ್ಕೊಂಡು ಬಂದದ್ರ ಜೊತೆಗೆ ಅವ್ರ ಫ್ಯಾಮಿಲಿ ಪರಿಚಯ ಮಾಡ್ಕೊಟ್ರು. ಇವಾಗ ಅವ್ರ ಸೋಷಿಯಲ್ ಮೀಡಿಯಾ ಕ್ರೇಜ್ ಯಾವಾಗ ಹುಡ್ಕೊಂತು? ಯಾಕೆಂದರೆ ಸೋಷಿಯಲ್ ಮೀಡಿಯಾದಿಂದಲೇ ಅವರು ಕರ್ನಾಟಕದ ಜನತೆಗೆ ಪರಿಚಯ ಆಗಿದ್ರೆ, ಹಾಗಾಗಿ ಸೋಷಿಯಲ್ ಮೀಡಿಯಾ ಬಗ್ಗೆನೇ ಮಾತಾಡೋಣ. ಯಾವಾಗ ಹುಡ್ಕೊಂತು ಪ್ರಿಯಾ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರಬೇಕು? ಲಾಕ್ಡೌನ್ ಟೈಮ್ ಒಳಗೆ ರೀ. ಲಾಕ್ಡೌನ್ ಆಗಿತ್ತು. ಸುಮ್ಮನೆ ನಾವು ಕುಂತು ಬೇರೆದು ರೀಲ್ಸ್ ನೋಡ್ತಿದ್ವಿ. ನಾವು ಮಾಡಿದ್ರೆ ಜನ ನಮ್ಮದು ನೋಡ್ಬೋದಲ್ಲ, ನೋಡ್ತಾರೇನ ಅಂತೇಳಿ ಒಂದು ಟ್ರೈ ಕೊಡ್ಬೇಕಂತ ಸ್ಟಾರ್ಟ್ ಮಾಡಿದ್ದೆ. ಚಲೋ, ನನಗೆ 1 ಮಂತ್ ಟಿಕ್ಟಾಕ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಒಂದು ತಿಂಗಳು ಆದಿಂದ ಟಿಕ್ಟಾಕ್ ಬ್ಯಾನ್ ಆಗಿಬಿಡ್ತು. ನೀವು ಟಿಕ್ಟಾಕ್ ಬ್ಯಾನ್ ಆಗಿಬಿಡ್ತು. 20,000 ಫಾಲೋವರ್ಸ್ ಆಗಿದ್ರು. ಅಷ್ಟಾಗುತ್ಕೊ ಬಂದಾತು. ಟಿಕ್ಟಾಕಲ್ಲಿ ಫುಲ್ ಡ್ಯಾನ್ಸಾ? ಇಲ್ಲಪ್ಪ, ಡ್ಯಾನ್ಸ್ ಅಂತಿಲ್ಲ, ಲಿಪ್ಸಿಂಕ್ ಇರ್ತಾವೆ ಅಥವಾ ಟ್ರಾನ್ಸಿಷನ್ ಜಾಸ್ತಿ ಇರ್ತಿದ್ದು. ಓಕೆ, ಅದಾದ ನಂತರ ಮತ್ತೆ ಏನು ಮಾಡಿದ್ರಿ? ನೆಕ್ಸ್ಟ್ ಬ್ಯಾನ್ ಆಗೋಯ್ತು. ಬ್ಯಾನ್ ಆಯ್ತು. ಅದರಿಂದ ನನಗೆ 20,000 ಫಾಲೋವರ್ಸು. ನನಗೆ ಮೂವಿಯವರು ಸ್ಕೂಲ್ ಡೇಸ್ ಅಂತೇಳಿ 10th G ಅಂತೇಳಿ ನಾವು ನಾನು ಮಲ್ಲು ಜಮಖಂಡಿ, ಸಂದೀಪ ಶಂಕರ್ ಅಮ್ಗೇರ್ ಮತ್ತು ಮಜಾ ಭಾರತ ಬಸ್ಸು ಅವರು ಇವರೆಲ್ಲರೂ ಸೇರಿ ಒಂದು 10th G ಅಂತೇಳಿ ಮೂವಿ ಮಾಡೋಕೆ, ಶಾರ್ಟ್ ಫಿಲ್ಮ್ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದ್ವಿ. ಸಂಜಯ್ ಹಲಸ್ಗೆ ಅಂತ ಡೈರೆಕ್ಟರ್, ಅದನ್ನ ಅವ್ರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಅದು ಆಗೋದಕ್ಕೆ ಲಾಕ್ಡೌನ್ ಬಂತಲ್ಲ, ಅದು ಅಲ್ಲೇ ಗ್ಯಾಪ್ ಉಳಿದಿತ್ತು. ಸೊ ಅದಾದಿಂದ ನನಗೆ ಕಾಂಟ್ಯಾಕ್ಟ್ ಆಗಿದ್ರು ಎಲ್ಲರೂ. ಹೇಗೆ ಅವರೆಲ್ಲ ಕಾಂಟ್ಯಾಕ್ಟ್ ಆಗಿದ್ದು ಹೇಗೆ? ಅದು ಆ ಪ್ರಾಜೆಕ್ಟಿಗೆ ಎಲ್ಲರೂ ಕೂಡಿದ್ವಿ ನಾವು. ಅಲ್ಲಿಂದ ಸ್ಟಾರ್ಟ್ ಆಯ್ತು. ಆಮ್ಯಾಗ ನನಗೆ ಸಂದೀಪ್ ಅವ್ರು ಒಂದು ದಿವಸ ಲಾಕ್ಡೌನ್ ಎಲ್ಲ ಆಯ್ತು, ಟಿಕ್ಟಾಕ್ ಬ್ಯಾನ್ ಆಯ್ತು. ಅದಾದಿಂದ ನನಗೆ ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇತ್ತು, Priya_0 ಅಂತ. ನಾರ್ಮಲ್ ಒಂದು ನಾರ್ಮಲ್ ಪಬ್ಲಿಕ್ದು ಹೆಂಗೆ ಒಂದು ಅಕೌಂಟ್ ಇರುತ್ತೆ, ನಂದು ಒಂದಿತ್ತು. ಅದಕ್ಕೆ 4K ಫಾಲೋವರ್ಸ್ ಇದ್ರು. ಅಂದ್ರೆ ಫ್ರೆಂಡ್ಸ್ ಆಯ್ತು, ಫ್ಯಾಮಿಲಿ ಆಯ್ತು, ಹಿಂಗೆಲ್ಲ ಸೇರಿ ಒಂದು 4K ಫಾಲೋವರ್ಸ್ ಇದ್ರು.
ಬಟ್ ಅದಕ್ಕೆ ರೀಲ್ಸ್ ಆಯ್ತು ಏನು ಆಪ್ಷನೇ ಇರಲಿಲ್ಲ, ನನಗೆ ಗೊತ್ತೂ ಇರಲಿಲ್ಲ ರೀಲ್ಸ್ ಬರಾತಾವಂತ ಇನ್ಸ್ಟಾಗ್ರಾಮ್. ಟಿಕ್ಟಾಕ್ ಬ್ಯಾನ್ ಆತ ಮಾಡಕ್ಕೆ ಚಾಲೂ ಮಾಡಿದ್ನಿ. ನನಗೆ ಸಂದೀಪ್ ಫೋನ್ ಹಚ್ತಾನ, ಜಮ್ಕಂಡಿಗೆ ನಾವು ಹಿಂಗೆ ಒಂದು ಹತ್ತೀವಿ ಮತ್ತು ಮಲ್ಯ ಅವ್ರು ಮಾತಾಡ್ತಾರೆ ನಿನ್ನ ಜೊತೆ, ಮಲ್ಯ ಬಾಗಲಕೋಟ್ರು ಆತ ಹಚ್ಕೊಟ್ರು. ಆಮೇಲೆ ನಿಂಗೆ ಸಿಂಗಾಡಿ ಅವ್ರು ಮಾತಾಡಿದ್ರೆ, ಪಪ್ಪ ಜೊತೆ ಮಾತಾಡಿ ಇಲ್ಲ ಹಿಂಗೆ ಹತ್ತೀವಿ ಕಳಿಸ್ರಿ. ಸಂದೀಪ್ ಹೇಳಿದೆ ಎಲ್ಲ ಚಲೋ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದ. ಹಂಗೆ ಅಂದಿಂದ ಅಲ್ಲಿ ಹೋಗಿದ್ವಿ, 3 ದಿವ್ಸ ಶೂಟಿಂಗ್ ಇತ್ತು. ಅದನ್ನು ಮಾಡಿ ಲವ್ ಕಾಕ್ಟೇಲ್ ಅಂತ ಮಾಡಿದ್ವಿ, ಅದು ಮಾಡಿ ಬಂದ್ವಿ. ಅಲ್ಲಿಂದ ಅವ್ರಿಗೆ ಚಲೋ ಅನ್ಸಿತ್ತು, ಟೀಮು ಸೆಟ್ ಆತ. ಸೊ ನಾವು ಕಂಟಿನ್ಯೂ ಮಾಡಾಕತ್ನಿ, ಅಲ್ಲಿಂದ ಸ್ಟಾರ್ಟ್ ಆದ ಜರ್ನಿ. ಪ್ರಿಯಾ ಏನಾದರೂ ಇಷ್ಟು ಆಕ್ಟಿಂಗಲ್ಲಿ ಎಕ್ಸ್ಪರ್ಟ್ ಆಗಿದ್ದೀರಾ? ಯಾವುದಾದ್ರೂ ಆಕ್ಟಿಂಗ್ ಕ್ಲಾಸ್ಗೆ ಹೋಗಿದ್ರಾ? ಇಲ್ಲ, ಇನ್ನೂ ಮಟ್ಟ ಯಾವುದೂ ಕ್ಲಾಸ್ ಅಂತೇಳಿ ಹೋಗಿಲ್ಲ. ಹೇಗೆ ಇಷ್ಟು ಎಕ್ಸ್ಪರ್ಟ್ ಆಗಿದೆ? ಹೇಗೆ ಎಕ್ಸ್ಪರ್ಟ್ ಅನ್ನೋಕ್ಕಿಂತ ನಾವು ನಾರ್ಮಲ್, ನಾ ಇರೋ ರೀತಿನೇ ಹಿಂಗೆ. ನಾ ಏನು ಅದನ್ನು ಆನ್ ಸ್ಕ್ರೀನ್ ತೋರಿಸ್ನಲ್ಲ, ನಾ ಬ್ಯಾಕ್ಗ್ರೌಂಡ್ ಒಳಗೂ ಹಿಂಗೆ ಅದೀನಿ. ಇಲ್ಲ ನಾ ಇದನ್ನು ಇಷ್ಟು ರಗಡಾಗೆ ಮಾಡಬೇಕು ಅಥವಾ ನಾ ಇಷ್ಟು ಪೊಲೈಟಾಗೆ ಮಾಡ್ಬೇಕಂತಿಲ್ಲ. ಅವೆರಡೂ ನಾನು ಒರಿಜಿನಲ್ ಕ್ಯಾರೆಕ್ಟರ್ ಏನಿತ್ತಲ್ಲ ಅದನ್ನ ನಾ ಪ್ರೆಸೆಂಟ್ ಮಾಡ್ತೀನಿ. ಓಕೆ, ಅದ್ರ ಜೊತೆಗೆ ಒಂದು ನಿಮ್ಮದೇ ಆದಂಥ ಟೀಮ್ ಸೆಟ್ ಆಗುತ್ತೆ, ನೀವೆಲ್ಲ ಕಡೆ ಮಾಡ್ತಾ ಇರ್ತೀರಿ. ಇವಾಗ ಹೇಳಿದ್ರೆ ನಿಂಗರ್ ಸಿಂಗಾಡಿ ಮತ್ತು ಮಲ್ಲು ಜಮಖಂಡಿ ಅಂತ. ಅದ್ರ ಜೊತೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹೊರತುಪಡಿಸಿ ಬೇರೆ ಭಾಗದಲ್ಲೂ ಕೂಡ ಮಾಡಿದ್ರ ಆಕ್ಟಿಂಗು? ಹಾಂ, ಫಸ್ಟ್ ನಾ ಇಲ್ಲಿ ಸ್ಟಾರ್ಟ್ ಮಾಡಿದ್ದ. ಆಮೇಲೆ ಬೆಂಗಳೂರು ಟೀಮ್ದ ಫಸ್ಟ್ ಪ್ರಾಜೆಕ್ಟ್ ಬಂದಿದ್ದ ನಾನು ವಾರ್ಗಿತ್ತಿ ಅಂತೇಳಿ, ಅಮಿತ್ ರಾಜ್ ಅವ್ರ ಡೈರೆಕ್ಟ್ರ್. ಅದಕ್ಕೆ ಸ್ಟಾರ್ಟ್ ಮಾಡಿದೆ. ಅದು 4 ಮಿಲಿಯನ್ ವ್ಯೂಸ್ ಐತೆ ಈಗ. 2 ಮಂತ್ಸಿಗೆ 4 ಮಿಲಿಯನ್. ಲ್ಯಾಂಗ್ವೇಜ್ ಏನಾದರೂ ಪ್ರಾಬ್ಲಮ್ ಆಯ್ತಾ ವಾರ್ಗಿತ್ತಿಯಲ್ಲಿ? ಅಲ್ಲಿ ನಿಮ್ಮ ಕ್ಯಾರೆಕ್ಟರ್ ಯಾವ ರೀತಿ? ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಅದರಿಂದ ಅಂದ್ರೆ ಬಾಕಿದವ್ರು ನನ್ನ ಜೊತೆ ಯಾರಿದ್ರಲ್ಲ ಎಲ್ಲರದು ಬೆಂಗಳೂರು ಲ್ಯಾಂಗ್ವೇಜ್, ಆ ಸ್ಲ್ಯಾಂಗ್. ನಂದು ಉತ್ತರ ಕರ್ನಾಟಕ ಸ್ಲ್ಯಾಂಗ್. ಸೊ ಅದಕ್ಕೆ ಅದು ಹೆವಿ ವೈರಲ್ ಆಯ್ತು. ಜನ ಅದನ್ನು ಭಾಳ ಎಕ್ಸೆಪ್ಟ್ ಮಾಡಿದ್ರೆ ಅಲ್ಲಿಂದ ನನಗೆ ಬೆಂಗಳೂರು ಟೀಮ್ಗಳು ಕನೆಕ್ಟ್ ಆಯ್ತು. ತಮಿಳ ಮೀಡಿಯಾಗೆ ಆಲ್ರೆಡಿ ಜವಾರಿ ಜಂಕ್ಷನ್ ತಮಿಳ ಮೀಡಿಯಾ ಅದು, ಅದರಿಂದ ತಮಿಳ ಮೀಡಿಯಾಗೆ ಕನೆಕ್ಟ್ ಆಯ್ತು. ಬಾಯಿ ಬಡ್ಕಿ ಮಾಡಿದೆ, ವೈರಲಿ ಕನ್ನಡ ಮಾಡಿದೆ, ಅಲ್ಲಿಂದ ಸ್ಟಾರ್ಟ್ ಆಯ್ತು. ಆಕ್ಟಿಂಗಿಗೆ ಅಷ್ಟೇನಾ ಅಥವಾ ಏನಾದರೂ ಎಜುಕೇಶನ್ ಕಂಟಿನ್ಯೂ ಮಾಡ್ತೀರಾ? ಬೇರೆ ಏನಾದರೂ ಮಾಡ್ತೀರಾ? ಹಾಂ, ಎಜುಕೇಷನ್ ಈಗ ಜಸ್ಟ್ BBA ಮುಗ್ದೈತಿ, MBA ಮಾಡ್ತೀನಿ. MBA ನೆಕ್ಸ್ಟ್ ಅಂದ್ರೆ ಏನು ಪಾರ್ಟ್ ಟೈಮ್ ತಗೋತಿರೋದು ಫುಲ್ ಟೈಮ್? ಇಲ್ಲ ಎಕ್ಸ್ಟರ್ನಲ್ ಮಾಡ್ತೀನಿ. ಓಕೆ, ಯಾಕೆಂದ್ರೆ ಇವಾಗ ಸೋಷಿಯಲ್ ಮೀಡಿಯಾದ ಗೊತ್ತಾಗಿದೆ. ಅದ್ರ ಜೊತೆಗೆ ಇನ್ಸ್ಟಾದಲ್ಲಿ ನೀವು ಆಕ್ಟಿವ್ ಆಗಿದೆ ಯಾವಾಗ? ಅದು ನಾ ಫಸ್ಟ್ ಇದಕ್ಕೆ ಹೋಗಿ ಬಂದಿಂದ, ಇದಕ್ಕೆ ಹೋದಾಗ ಇದಕ್ಕೆ ಜಮಖಂಡಿಗೆ ಹೋದಾಗ ಜವಾರಿ ಜಂಕ್ಷನಿಗೆ, ಅಲ್ಲಂದ್ರೆ ಇಲ್ಲ ಈ ಅಕೌಂಟಿಗೆ ನಂಗೆ ರೀಲ್ಸೇ ಬರೋಲ್ಲ. ಅಲ್ಲೆಲ್ಲ ರೀಲ್ಸ್ ಮಾಡತ್ತಿದ್ರೆ ನನಗೆ ಅಕೌಂಟ್ ಇದ್ದದಕ್ಕೆ ನಂಗೆ ರೀಲ್ಸ್ ಬರೋಲ್ಲ. ರಿಪೋರ್ಟ್ ಮಾಡಿದೆ, ಏನೇನೋ ಮಾಡಿದೆ, ಸಿಗಲಿಲ್ಲ ನನಗೆ. ಆಮೇಲೆ ಅರ್ಚನಾ ಚೌಹಾನ್ ಅಂತ ಎಕ್ಸಿಕ್ಯೂಟಿವ್ ಆಫೀಷಿಯಲ್ ಅಂತ ಆಕಿ ನನಗೆ ಹೇಳಿದ್ದು, ಇಲ್ಲ ಬಿಟ್ಬಿಡ, ಇನ್ನೊಂದು ಅಕೌಂಟ್ ತೆಗಿ, ಅದ್ರೊಳಗೆ ಬರ್ತಾವೆ ನೋಡು. ಆತಂತೆ ಟ್ರೈ ಮಾಡಕ್ಕಂತೆ ಓಪನ್ ಮಾಡಿದೆ, ರೀಲ್ಸ್ ಬಂತ, ಅಲ್ಲಿಂದ ಸ್ಟಾರ್ಟ್ ಆಯ್ತು. ಓಕೆ, ರೀಲ್ಸ್ ಅಂತ ಹೇಳಿದ್ರೆ ರೀಲ್ಸ್ಗೆ ಎಡಿಟಿಂಗ್ ಮಾಡಬೇಕು ಅಥವಾ ಏನಾದರೂ ಲಿಪ್ ಸಿಂಕ್ ಮಾಡಬೇಕು, ಅದಕ್ಕೆ ಒಂದಷ್ಟು ಸೀಮಿತವಾಗಿ ಸಮಯ ಮೀಸಲಾಗಿಡಬೇಕು. ನಿಮ್ಮಲ್ಲಿ ಯಾವ ರೀತಿ ಎಕ್ವಿಪ್ಮೆಂಟ್ಸ್ ಇದೆ ರೀಲ್ಸ್ ಮಾಡಲಿಕ್ಕೆ? ರೀಲ್ಸ್ ಮಾಡೋಕೆ ಸ್ಟಾರ್ಟಿಂಗ್ ನನ್ನ ಕಡೆ ಎಲ್ಲ ಕಂಪ್ಲೀಟ್ ಇದೆ ಅಂತಿರಲಿಲ್ಲ. ಜಸ್ಟ್ ನಾರ್ಮಲ್ ಫೋನ್ದಾಗ ಮಾಡ್ತಿದ್ದೆ, ಸ್ಯಾಮ್ಸಂಗ್ ಫೋನ್ ಇತ್ತು ನನ್ನ ಕಡೆ, ನಾ ಅದರಲ್ಲೇ ಮಾಡ್ತಿದ್ದೆ. ವಿವೋ ಇತ್ತು ಫಸ್ಟ್, ವಿವೋದಾಗ ಮಾಡ್ತಿದ್ದೆ ಟಿಕ್ಟಾಕ್. ಅದಾದಿಂದ V11 Pro ಇತ್ತು, ಅದರಿಂದ ಸ್ಯಾಮ್ಸಂಗ್ ತೊಗೊಂಡೆ. ಫುಲ್ ಮಮ್ಮಿ ಪಪ್ಪ ಎಲ್ಲ ಹಿಂಗಾದ್ರೆ ಚಲೋ ಸಪೋರ್ಟಿವ್ ಅದಾರಲ್ಲ. ಸೊ ನಂಗೆ ಈ ವಿಡಿಯೋ ಮಾಡೋದು ಫೋನ್ ಕೊಡಿಸಿಲ್ಲ, ನನಗಂತೆ ಫೋನ್ ಕೊಡಿಸಿದ್ರು, ನಾ ಅದ್ರಾಗ ಚಾಲೂ ಮಾಡಿದೆ. ಅದಾದಿಂದ ಹಂಗೆ ನಾರ್ಮಲ್ ಮಾಡ್ಕೊಂಡು ಹೊಂಟಾಗ ಐಫೋನ್ ತೊಗೊಂಡೆ, iPhone 13 ತೊಗೊಂಡೆ. ಸ್ವಂತ ಅರ್ನ್ ಮಾಡಿದ್ರಾಗಿಂದ ನಾ 13 ತೊಗೊಂಡೆ. ಅದಾದಿಂದ ನಮ್ಮ ತಂಗಿಗೆ 13 ಕೊಟ್ಟೆ, ನಾ 14 Pro ತೊಗೊಂಡೆ. ಹಾಂ, ಸ್ವಂತ ನಾ ಅಂದ್ರೆ ಹಿಂಗೆ ಪಪ್ಪ ಕಡೆ ಬೇಡಿ ಇದು ಕೊಡಿಸ್ತಾರೆ, ಇಲ್ಲ ಅನ್ನೋದಿಲ್ಲ. ಬಟ್ ಆದರೂ ಅದು ನಂದ ಅಂತೇಳಿ ಒಂದಿರುತ್ತಲ್ಲ, ನಾನು ತೊಗೊಂಡೆ. ಅದು ಮೀರಿ ರೀಲ್ಸ್ ಮಾಡಕ್ಕಂತೇಳಿ ಇದು ಮಾಡ್ತೀನಿ. ಚಲೋ ಏನರ ಕಂಟೆಂಟ್ ಮೇಲೆ ವಿಡಿಯೋ ಮಾಡೋದಿತ್ತಂದ್ರೆ ನಮ್ಮ ಕ್ಯಾಮ್ರಾದವ್ರ ಜೊತೆ ವರ್ಕ್ ಮಾಡಿರ್ತೀವಲ್ಲ ಅವ್ರ ಟೀಮ್ ಇದೆಯಾ? ಹಾಂ, ವರ್ಧನ್ ಡಿಸೈನ್ಸ್ ಅಂತ ಹೇಳಿ ಅದನ್ನ, ವರ್ಧನ್ ಅಂತೇಳಿ ಅವ್ರು ನಾವು ಕೂಡ ವಿಡಿಯೋ ಮಾಡ್ತೀವಿ. ಇದುವರೆಗೂ ಎಷ್ಟು ಬ್ರ್ಯಾಂಡ್ ಕೊಲಾಬ್ರೇಷನ್ ಆಗಿ ವರ್ಕ್ ಮಾಡಿದ್ದೀರಾ? ಕೌಂಟ್ ಮಾಡಿದ್ರೆ ಇಲ್ಲ, ಎನ್ಸಿಲ್ಲ. ಇಂತಿಷ್ಟು ಬ್ರ್ಯಾಂಡ್ ಅಂತಿಲ್ಲ, ಮಾಡ್ತಾರ, ಕಾಂಟ್ಯಾಕ್ಟ್ ಮಾಡ್ತಾರ. ಬಟ್ ನನಗೆ ಯಾವ್ದದ್ದು ಚಲೋ ಅನಿಸ್ತೈತಿ, ಯಾವ ಬ್ರ್ಯಾಂಡ್ ಅದು ಹೆಂಗೈತಿ ಅದ್ರ ಮೇಲೆ ಮಾಡಿರ್ತೀವಿ. ಫಸ್ಟ್ ಬ್ರ್ಯಾಂಡ್ ಕೊಲಾಬ್ರೇಷನ್ಗೆ ಯಾವಾಗ ಬಂದಿದ್ದು ನಿಮಗೆ? ಫಸ್ಟ್ ಡೋರಿ ಫ್ಯಾಬ್ ಅಂತ ಐತಿಲ್ಲ, ಅಂದರೆ ಫ್ಯಾಬ್ರಿಕ್ ಮಟೀರಿಯಲ್ಸ್, ಅದ್ರದ್ದು ಪ್ರಮೋಷನ್ ಮಾಡಿದ್ದೆ. ಆಸ್ ಎ ಕಂಟೆಂಟ್ ಕ್ರಿಯೇಟರ್ಗೆ ಬ್ರ್ಯಾಂಡ್ ಕೊಲಾಬ್ರೇಷನ್ ಎಷ್ಟು ಇಂಪಾರ್ಟೆಂಟ್? ಅದು ಒಂದು ವೇಟೇಜ್ ತಂದು ಕೊಡುತ್ತೆ ನಮ್ಮ ಇದಕ್ಕೆ, ಪ್ರೊಫೈಲಿಗೆ. ಇವರು ಬ್ರ್ಯಾಂಡ್ ಅಂದರೆ ನಾವು ಯಾವ ಬ್ರ್ಯಾಂಡ್ ಮೇಲೆ ಮಾಡ್ತೀವಿ ಅದೂ ಡಿಪೆಂಡ್ ಆಗುತ್ತೆ. ಇಲ್ಲಿ ಫುಲ್ ಮಾರ್ಕೆಟ್ದಾಗ ಹೋಗಿ ಎಲ್ಲ ಅಂಗಡಿ ಎಕ್ಸ್ಪ್ಲೋರ್ ಮಾಡಿ, ನಾವು ಸ್ವತಃ ಹೋಗಿ ಅಲ್ಲಿ ಹೋಗಿ ವ್ಲಾಗ್ ಮಾಡೋದು ಬೇರೆ, ನಾವು ಇದನ್ನು ಮಾಡೋದು ಬೇರೆ, ಅವ್ರು ಕರಿಸಿ ಮಾಡಿಸೋದು ಬೇರೆ. ಸೊ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ತುಂಬಾ ಕಾರ್ಯಕ್ರಮಗಳಿಗೆ ಗೆಸ್ಟ್ ಆಗಿ ಹೋಗಿದ್ದೀರಾ, ಆ ಫೀಲ್ ಹೇಗಿತ್ತು?
ಹಾಂ ಫುಲ್ ಖುಷಿ ಆಗುತ್ತೆ. ಜನ ನಮ್ಮ ಸಂಬಂಧ ವೇಟ್ ಮಾಡ್ತಿರ್ತಾರ. ನಾವು ಮೊದಲು ಆಲ್ರೆಡಿ ಬೈಟ್ಸ್ ಕೊಟ್ಟಿರ್ತೀವಿ, ಇವ್ರು ಬರೋ ಆ ಥರ ಅಂತ ಊರು ತುಂಬ ಬ್ಯಾನರ್ ಹಾಕ್ಸಿರ್ತಾರ. ನಿಮ್ ಫಸ್ಟ್ ಬ್ಯಾನರ್ ನೋಡಿ ಹೇಗೆ, ಎಲ್ಲಿ ನೋಡಿದ್ರಿ ನಿಮ್ ಫಸ್ಟ್ ಬ್ಯಾನರ್? ಯಾವ ಪ್ರೋಗ್ರಾಮ್ ಫಸ್ಟ್ ಅಟೆಂಡ್ ಮಾಡಿದ್ದು? ಫಸ್ಟ್ ಬ್ಯಾನರ್ ಅಂದ್ರೆ ಇಲ್ಲಿ ಬೈಲೊಂಗಲ್ ಕಡೆ ಅಣಗೋಳ ಅಂತ ಐತಿ, ಅಲ್ಲಿ ಸ್ಟೇಜ್ ಶೋ ಇತ್ತು, ಅಲ್ಲಿ ಹೋಗಿದ್ದೆ. ಪ್ರೋಗ್ರಾಮ್ ಎಲ್ಲ ಚೆನ್ನಾಗಾಯ್ತು? ಹಾ, ಫುಲ್ ಸಕ್ಸಸ್ಫುಲ್. ಫಸ್ಟ್ ಸ್ಪೀಚ್ ಹೇಗಿತ್ತು? ಪಬ್ಲಿಕ್ ಸ್ಪೀಚ್ ನಿಮ್ದು? ಜನ ಮಾತಾಡಕ್ ಬಿಡುವಲ್ರು, ಕ್ರೌಡ್ ಫುಲ್ ಕ್ರೇಜಿ ಒದರಾಗತ್ ಬಿಟ್ಟಾರ. ನಾ ಏನಂತ ಮಾತಾಡ್ಲಿ, ಜಸ್ಟ್ ಆರಾಮದಿರಿ ಎಲ್ಲಾರು, ಬರೇ ಜಸ್ಟ್ ಹೋಗಿ ಮೈಕ್ ಈಗ ಪ್ರಿಯಾ ಅವ್ರು ಮಾತಾಡ್ತಾರ ಅಂದ್ಕೊಳ್ಳೆ ಫುಲ್ ಒದರಾಕತ್ತು, ಕೈ ಕಾಲು ತಣ್ಣಾಗಿದ್ವಿ. ಅಪ್ಪ ನಮ್ಮ ಸಂಬಂಧ ಹಿಂಗ್ ಒದರಾಕತ್ತಾರಲ್ಲ ಜನ ಅಂತೇಳಿ ಹೋದ್ವಿ, ಮಾತಾಡಿದೆ, ಖುಷಿ. ಓಕೆ, ನಿಮ್ ಫೇವ್ರೆಟ್ ಹೀರೋಯಿನ್ ಅಥವಾ ಹೀರೋ ಯಾರು? ದರ್ಶನ್ ಸರ್. ಹೀರೋಯಿನ್ ಅಂತ ಹೇಳಿ ಪರ್ಟಿಕ್ಯುಲರ್ಲಿ ಅಂತಿಲ್ಲ, ಅವ್ರ ಫೀಲ್ ಒಳಗೆ ನಂಗೆ ಎಲ್ಲರೂ ಇಷ್ಟ. ಇವಾಗ ಒಬ್ಬ ಸ್ಟಾರ್ ಬಂದ್ರೆ ಎಲ್ಲ ಜನ ಮುತ್ಕೊಳ್ತಾರೆ. ಇವಾಗ ನೀವು ಹೋದ್ರೂ ಅಷ್ಟೇ ಕ್ರೌಡ್ ಫೀಲ್ ಮುತ್ಕೊಳ್ತಾರೆ. ಆ ಫೀಲ್ಗೂ ಈ ಫೀಲ್ಗೂ ಹೇಗಿರುತ್ತೆ? ನೀವು ಆ ತರ ಸ್ಟಾರ್ ಗಿರಿನ ಸಿನಿಮಾದಲ್ಲಿ ನೋಡಿರ್ತೀರ ಅಥವಾ ಟಿವಿಲಿ ನೋಡಿರ್ತೀರ, ರಿಯಲ್ ಆಗಿ ನೀವೇ ಫೀಲ್ ಮಾಡ್ತಿರಲ್ಲ, ಅದನ್ನ ಮ್ಯಾನೇಜ್ ಮಾಡೋದಿದೆ. ಸ್ಟಾರ್ ಅಂತ ಹೇಳಿದ್ರೆ ಒಂದು ಸ್ಟಾರ್ ಗಿರಿ ಅಥವಾ ಒಂದು ಸೆಲೆಬ್ರಿಟಿಯನ್ನ ಪಟ್ಟ ಬಂತು ಅಂತ ಹೇಳಿದ್ರೆ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ಕೊನೆವರೆಗೂ. ಎಸ್, ವೆರಿ ಟ್ರೂ. ನಾವು ಅವ್ರ ಸಂಬಂಧನ ವಿಡಿಯೋ ಮಾಡತ್ತೀವಿ ಒಂದಿಂದ, ಅವ್ರು ನಮ್ಮನ್ನ ನೋಡಕ್ಕೆ ಇಚ್ಛಪಡ್ತಾರ. ನಾವೆಲ್ಲರ ಹೊರಗೆ ಹೊಂಟ್ರೆ ಮಾಸ್ಕ್ ಹಾಕೊಂಡು ಹೋಗೋದು ಅಥವಾ ಜನನ ಅವಾಯ್ಡ್ ಮಾಡಿ ಅಡ್ಡಾಡೋದು, ಅದು ನಾವು ಅದ್ರ ಸಂಬಂಧ ಮಾಡತ್ತಿಲ್ಲ. ಒಂದಿಷ್ಟು ಜನ ಮಾಡ್ತಾರೆ, ಬಟ್ ಮಂದಿ ನಮ್ಮನ್ನ ನೋಡಲಿ, ನಾವು ಅವ್ರಿಗೆ ಇಷ್ಟ ಆಗಲಿಲ್ಲ ಅಂಥೇಳಿ ಈ ಫೀಲ್ಡಿಗೆ ಬಂದಿದ್ದಂದ್ಮ್ಯಾಗ ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು ಫಸ್ಟ್. ಅವ್ರು ನಮಗೆ, ನಾವು ಎಂಥದ್ದು ಸಿಚುವೇಶನ್ದಾಗ ಊಟ ಮಾಡೋ ಹೊತ್ನಾಗ ಬರ್ತಾರ, ಎಲ್ಲೋ ನಾವೇನೋ ನಮ್ಮ ಕೆಲ್ಸಕ್ಕಂತ ಹೋದಾಗ ಅವ್ರು ಬಂದು ಮೀಟ್ ಆಗ್ತಾರಂದ್ರೆ ಅವ್ರು ನಾವು ಖುಷಿಲೇ ಬರ್ತಾರ, ಹೊರತಾಗಿ ನಮ್ಮ ಕಡೆಯಿಂದ ಯಾರು ಏನೋ ಆಸೆ ಪಟ್ಟು ಬರೋದಿಲ್ಲ. ಏನೋ ಬೇಕು ಈ ಕಡೆಯಿಂದ ಏನೋ ಕೇಳೋಣ ಅಂತ ಯಾರು ಇರೋದಿಲ್ಲ. ಭಾಳ ಅಂದರೆ ಏನು ಮಾಡ್ತಾರೆ, ಒಂದು ನಿಮಿಷ ಮಾತಾಡೋಲ್ಲ ಪಾಪ, ಫೋಟೋ ತಗೋತಾರ, ಆರಾಮದಿರಿ, ಚಲೋ ಮಾಡ್ತೀರಿ, ಡನ್, ಹಿಂಗೆ ಮಾಡ್ರಿ, ಇಷ್ಟೇ. ಅವ್ರ ವಿಷಯಸ್ ನಮಗೆ ಸಿಗ್ತಾವಲ್ಲ, ಸಾಕು, ಖುಷಿ ಐತಿ. ಓಕೆ, ಅಂದ್ರೆ ನಿಮ್ಮ ಡೈಲಾಗ್ ಇಂದಲೇ ಫೇಮಸ್ ಆಗಿದೆ. ರೀಲ್ಸ್ ಗಿಂತ ಡೈಲಾಗ್ ಇಲ್ಲಿ ಇಂಪಾರ್ಟೆಂಟ್ ಆಯ್ತು ನನಗೆ. ಎರಡೂ ಡಿಪೆಂಡ್. ಇದು ಸೈಮಲ್ಟೇನಿಯಸ್ಲಿ ಎರಡೂ, ಇಲ್ಲಿ ವಿಡಿಯೋ ಯೂಟ್ಯೂಬ್ದಾಗೂ ಸೇಮ್ ಗ್ರೋತ್ ಐತಿ, ಮತ್ತು ಇನ್ಸ್ಟಾ ತ್ರೂನು ಸೇಮ್. ಇನ್ಸ್ಟಾ ಯಾವಾಗ ಗ್ರೋ ಅಪ್ ಆಗಿದ್ದು ನಿಮ್ದು? 100K ಫಾಲೋವರ್ಸ್ ಯಾವಾಗ ಆಗಿದ್ದು? ಅಷ್ಟೊತ್ತಿಗೆ ಏನಾದ್ರು ಶಾರ್ಟ್ ಮೂವಿಲಿ ಆಕ್ಟ್ ಮಾಡಿದ್ರಾ? ಮಾಡಿದ್ದೆ. ನಾ ಶಾರ್ಟ್ ಫಿಲ್ಮ್ ಆಗೋದು ಮಾಡಿದ್ದೆ ಲಾಸ್ಟ್ ನವೆಂಬರ್ದಾಗ. ಡಿಸೆಂಬರಿಗೆ ನಂದು ನವೆಂಬರ್ 6ಗೆ ನಂದು 100K ಆತ. ನವೆಂಬರ್ ಒಳಗೆ 100K ಆತ. ಇದು ಅಕ್ಟೋಬರ್, ಈಗ 3,70,000 ಫಾಲೋವರ್ ಅದಾರ. ಆಲ್ಮೋಸ್ಟ್ 6 ಮಂತ್ ಒಳಗೆ 2,50,000 ಫಾಲೋವರ್ಸ್ ಆಗಿದೆ. ಎಷ್ಟು ಜನ ಪ್ರೀತಿ ಸಂಪಾದನೆ ಮಾಡಿದಾರ ನೋಡಿ. ಆಸ್ ಎ ಕಂಟೆಂಟ್ ಕ್ರಿಯೇಟರ್ಗೆ ಫಾಲೋವರ್ಸ್ ಎಷ್ಟು ಇಂಪಾರ್ಟೆಂಟ್? ಫಾಲೋವರ್ಸ್ ಜೊತೆ ಕಮ್ಯುನಿಕೇಟ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಅವ್ರು ನಮಗೇನೋ ನಾವು ಒಂದು ಈಗ ಪ್ರತಿ ವಿಡಿಯೋ ಹಾಕಿಂದ ಅವ್ರು ಕಮೆಂಟ್ ಮಾಡ್ತಾರೆ, ನಮ್ಮ ವಿಡಿಯೋನ ಶೇರ್ ಮಾಡ್ತಾರೆ. ಒಬ್ಬ ಮನುಷ್ಯ ಯಾರ್ದಾರ ಫೋಟೋ ತೊಗೊಂಡು ಅವ್ರ ವಿಡಿಯೋ ತೊಗೊಂಡು ಡೌನ್ಲೋಡ್ ಮಾಡಿ ತಮ್ಮ ಸ್ಟೇಟಸ್ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮ್ ಇಟ್ಕೋತಾನಂದ್ರೆ ನಾವು ಅವ್ರಿಗೆ ಇಷ್ಟ, ಅವ್ರು ನಮಗೆ ಇಷ್ಟಪಡ್ತಾರಂತ ಆತ. ಒಂದು ನಮ್ಮ ಫ್ಯಾಮ್ಲಿ ಒಳಗೆ ಒಂದಿಷ್ಟು ಜನ ಅಂದರೆ ಪ್ರತಿ ಫ್ಯಾಮ್ಲಿ ಒಳಗೂ ಒಂದು ಸತ್ತಾಗಿರ್ತಾರ, ಇಲ್ಲ ಹುಟ್ಟಿದಾಗಿರ್ತಾರೆ. ಇದನ್ನ ಬಿಟ್ಟರೆ ಯಾರ ಸ್ಟೇಟಸ್ನು ವಾ ಬಾ ಅಂತೇಳಿ ಯಾರು ತಂದಿಡುದಿಲ್ಲ. ಅಂತಾದ್ರೆ ನಮ್ದು ಯಾರೋ ಖುಷಿ ಪಟ್ಟು ಅವ್ರು ಇರ್ತಾರ ಅಂದಿಂದ ಗೆದ್ದೀವಂತ. ಖಂಡಿತ ನೀವು ಗೆದ್ದಿದ್ದೀರಾ. ಇನ್ನೂ ಈ ರೀತಿಯಾಗಿ ಆಕ್ಟಿಂಗ್ ಮಾಡ್ತಾ ಇರ್ಬೇಕು. ಅದ್ರ ಜೊತೆಗೆ ನಿಮ್ಮ ಸ್ನೇಕ್ ರೆಸ್ಕ್ಯೂ ಬಗ್ಗೆ ಮಾತಾಡೋಣ ಇವಾಗ. ಪ್ರಿಯಾಗೆ ಯಾವಾಗ್ಲಿಂದ ಇಂಟ್ರೆಸ್ಟ್ ಆಯ್ತು ಸ್ನೇಕ್ ರೆಸ್ಕ್ಯೂ ಬಗ್ಗೆ? ಅಪ್ಪ ಹೇಳಿದ್ರು ಆಲ್ರೆಡಿ, ಅವರು ಅದೇ ಇದ್ರಲ್ಲಿ ಬಂದಿದ್ರು. ನಿಮ್ಗೆ ಇಂಟ್ರೆಸ್ಟ್ ಆಗಿದ್ದು ಯಾವಾಗ? ಇಷ್ಟ ಅಂದ್ರೆ ಅವ್ರು ಮೊದ್ಲ ಹಾವು ಹಿಡಿತಿದ್ರಲ್ಲ, ನಮ್ಮ ಪಪ್ಪಾನದು ಸಣ್ಣಾಗಿದ್ದಾಗಿಂದ ನೋಡಿದ್ವಿ ಅವ್ರು ಹಾವು ಹಿಡಿಯೋದು. ಬಟ್ ಸಣ್ಣಾಗಿದ್ದಾಗ ಮೋಟಿವ್ ಇಟ್ಕೊಂಡು ಹೋಗ್ತಿರ್ಲಿಲ್ಲ ಹಾವು ಹಿಡಿಬೇಕಂತೇಳಿ. ಹಾವು ಹಿಡಿಯತ್ತಾರ ನಾವು ಕಟ್ಟಿಗೆ ತೊಗೊಂಡೋಗುನು ಅಥವಾ ಏನಾರ ಅವ್ರಿಗೆ ಹೆಲ್ಪ್ ಮಾಡಕ್ಕೆ ಹೋಗುನು, ಚೀಲ ಒಯ್ತಿದ್ವಿ, ಹಗ್ಗ ಒಯ್ತಿದ್ವಿ, ಒಟ್ಟು ಸಪೋರ್ಟ್ ಮಾಡ್ತಿದ್ವಿ. ಇಲ್ಲ, ಯಾಕಂದ್ರೆ ಅವ್ರು ನಮಗೆ ಬಾರ್ನ್ ಆ್ಯಂಡ್ ಬ್ರಾಟಪ್ ಅಂತಾರಲ್ಲ, ಮನೆಯೊಳಗೆ ಹೆಂಗೆ ಸ್ಟಾರ್ಟ್ ಆಕೈತಲ್ಲ ಬೇಸ್ಮೆಂಟ್, ಹಂಗೆ ಮನೆ ಕಟ್ಕೊಂತ ಹೋಗೋದು. ಅವ್ರೊಂದು ಇದನ್ನು ಚಲೋ ಅಂದ್ರೆ ಮನುಷ್ಯಾಗ ಕುಂತು ಬಿಟ್ಟೈತಿ. ನಿಮಗೂ ಈಗ ಹಾವು ಅಂದ ಕೂಡಲೇ ಈಗ ಹಾವು ನೋಡಿ ಕೂಡಲೇ ಅಂಜ್ಬಿಡ್ತೀರಿ ನೀವು, ಯಾಕಂದ್ರೆ ನಿಮ್ಮ ತಲೆಯಾಗ ಕುಂತು ಬಿಟ್ಟೈತಿ ಭಯ. ಯಾರು ಹುಡ್ಸ್ಯಾರ ಅದನ್ನು? ನಮ್ಮ ಸುತ್ತಮುತ್ತಲಿನ ಜನನೇ. ಇನ್ನ ಮಟ್ಟ ಯಾರು ಹಾಲು ಕುಡ್ದಿದ್ ನೋಡಿಲ್ಲ, ಇನ್ನ ಮಟ್ಟ ಯಾರು ಹಾವು ಪುಂಗಿ ಮೇಲೆ ಡಾನ್ಸ್ ಮಾಡಿದ್ ನೋಡಿಲ್ಲ. ನಾಗಮಣಿ ಐತಂತೇಳಿ ಯಾರು ನೋಡ್ಯಾರ? ನಮ್ಮ ಅಜ್ಜ ಹೇಳಿದ್ದ ನಾಗಮಣಿ ಐತಂತೇಳಿ. ನಾ ನೋಡಿದ್ನ ಡಾನ್ಸ್ ಮಾಡೋದು. ಎದಕ್ಕೆ ಮಾಡ್ತೈತಿ? ಲಾಜಿಕ್ ಅದಾವು, ಸೈಂಟಿಫಿಕಲಿ ಪ್ರೂವ್ ಯಾವೂ ಆಗಿಲ್ಲ, ಮತ್ತು ಆಗೋದೂ ಇಲ್ಲ. ಯಾಕಂದ್ರೆ ಅವು ಲಿಂಕ ಇಲ್ಲ. ಜಸ್ಟ್ ಯಾರೋ ತಮ್ಮ ಬೆನಿಫಿಷಿಯಲಿಗೆ ತಮ್ದು ಏನೋ ಒಂದು ಕಂಟೆಂಟ್ ಸಿಗ್ತೈತಂತೆ ಮಾಡ್ಕೊಂತ ಹೋಗ್ಯಾರ ಹೊರತಾಗಿ ಅವೆಲ್ಲ ಸುಳ್ಳು. ಹೌದಾ? ಹಾಗಾದ್ರೆ ಇದ್ರಲ್ಲಿ ನಾಗಮಣಿ ಮತ್ತೆ ಪುಂಗಿ ಉದ್ದ ತಕ್ಷಣ ಅವು ತಲೆ ಆಡ್ಸೋದು, ಅಥವಾ ಪುಂಗಿ ಉದ್ದ ತಕ್ಷಣ ಈ ಸರೌಂಡಿಂಗ್ ಅಲ್ಲಿ ಇರೋಂತ ಅವು ಬಂದ್ಬಿಡುತ್ತೆ, ತಲೆ ದೂಗುತ್ತೆ? ಇಲ್ಲ, ಎಲ್ಲ ಸುಳ್ಳು. ಅದು ನೀವು ಆ ಮನುಷ್ಯನ ಮುಂದೆ, ಆ ಮನುಷ್ಯ ನಿಂತಿರ್ತಾನಲ್ಲ, ಹಾವು ತೊಳಗಿರ್ತೈತಿ, ಅವ ಪುಂಗಿ ಅಲ್ಲೇ ನಿಂತು ಉದುದಿಲ್ಲ, ಅದನ್ನ ಮೂವ್ ಮಾಡ್ತಾನ ತಾನು. ಅದು
ಹಾವ್ಕಿನ್ನ ಜಾಸ್ತಿ ಅವ ಡಾನ್ಸ್ ಮಾಡ್ತಾನ. ಅವ ಎಷ್ಟು ಮೂಮೆಂಟ್ ಮಾಡ್ತಾನ ಹಾವಿಗೆ ಗೊತ್ತಾಕೈತಿ, ಓ ನನಗಿಲ್ಲೇನೋ ಅಪಾಯ ಐತಿ, ಇಷ್ಟು ಮೂಮೆಂಟ್ ಆಗತೈತೆ ಅಂದ್ರೆ ನನಗೇನೋ ಇದರಿಂದ ಪ್ರಾಬ್ಲಮ್ ಐತಿ. ಹಾವಿ ಕಿವಿ ಇರುದಿಲ್ಲ, ವೈಬ್ರೇಷನ್ ಫೀಲ್ ಮಾಡ್ತೈತೆ ಅಷ್ಟ. ಅವ ಡಾನ್ಸ್ ಮಾಡೋ ಮೂಮೆಂಟಿಗೆ ಅದು ಶೇಕ್ ಆಕೈತಿ. ಜನಕ್ಕೆ ಅನಿಸ್ತೈತಿ ಓ ಹಾವು ಹಾಡ ಸಂಬಂಧ ಡಾನ್ಸ್ ಮಾಡತ್ತೈತಿ. ಸೀರಿಯಲ್, ಮೂವಿ ಎಲ್ಲ ತೋರಿಸ್ ಮಂದಿ ತಲೆಯಾಗ ಕುಂದರ್ಸ್ಬಿಟ್ಟಾರ. ಹಾವು ಅಂದ್ರೆ ಕಡಿತೈತಿ, ಎಲ್ಲ ಹಾವಿಗೆ ವಿಷಯ ಇರ್ತೈತಿ. ಆ ಒಂದು ಹಾವು ಹೊಡೆದ್ರ, ನಾಗನ್ ಹೊಡೆದ್ರ ನಾಗ ದೇವತೆ ಬರ್ತಾಳ, ಎಲ್ಲ ಫೇಕು. ಎಸ್. ಓಕೆ, ಇದ್ರ ಬಗ್ಗೆ ಮುಂದೆ ಮಾತಾಡೋಣ. ಅದಕ್ಕೂ ಮುಂಚೆ ನೀವ್ ಹೇಳ್ತಾ ಇದ್ದೆ ಪಪ್ಪನ್ ಜೊತೆ ಹೋಗಿ ಇಷ್ಟ ಆಯ್ತು ಅಂತ. ಅದಾದಂತ ನೀವು ಫಸ್ಟ್ ಹಿಡಿದಿದ್ದೆ ಯಾವಾಗ? ನಾ 8th ಸ್ಟ್ಯಾಂಡರ್ಡ್ ಇದ್ದಾಗ ಇಲ್ಲೇ ನಮ್ಮ ಕಿಲ್ಲಾ ಒಳಗ PWD ಕ್ವಾರ್ಟರ್ಸ್ ಒಳಗ ಒಂದು ನಾಗರಾವ್ ಬಂದಿತ್ತ. ಪಪ್ಪ ಇರ್ಲಿಲ್ಲ ನನ್ನ ಜೊತೆ, ಹೊರ ಹೋಗಿದ್ರೆ. ನಾ ಮೊದ್ಲು ಹೋಗಿದ್ದೆ. ಸೊ ಅದು ಆ ಮೂಮೆಂಟಿಗೆ ನಾ ಹಿಡಿತಿರ್ಲಿಲ್ಲ ಅಂದ್ರೆ ಹೋಗಿತ್ತು, ಆಫೀಸ್ ಒಳಗೆ ಹೋಗಿತ್ತು. ಸೊ ನಾನ ಹಿಡಿದಿದ್ದೆ. ಆಮೇಲೆ ಪಪ್ಪ ಬಂದಿದ್ರು. ಹೇಗೆ ಫಸ್ಟ್ ಟೈಮ್ ಹೇಗೆ ಹಿಡಿದ್ರಿ? ಇದುವರೆಗೂ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇದ್ರಿ? ಅದು ನೋಡ್ ರೂಢ ಆಗ್ಬಿಟ್ಟಿರ್ತೈತಲ್ಲ. ಈಗ ನಾವು ಏನೋ ಒಂದ್ ಕೆಲಸ ಭಾಳ ಇಷ್ಟಪಟ್ಟು ನೋಡ್ತೀವಿ ಅಂದಿದ್ರೆ, ಒಬ್ಬ ಮನುಷ್ಯನ ನಾವು ಭಾಳ ಇಷ್ಟಪಡ್ತೀವಿ ಅಂದಿದ್ರೆ ಆ ಮನುಷ್ಯನ ಬಗ್ಗೆ ತಿಳ್ಕೊತೀವಿ ಫಸ್ಟ್, ಅದು ಹೆಂಗೆ ಏನಂತ. ಹಂಗೆ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೆ. ಅದಾದ್ಮೇಲೆ ಹಿಡಿದೆ. ನಾಗರಾವ್ ಅಂತ ಹೇಳಿದ್ರೆ ತುಂಬಾ ವಿಷಯ ಇರುತ್ತೆ. ಹೌದು. ಓಕೆ, ಇದೆಲ್ಲ ತಗೊಂಡೋಗಿರಿ? ಸೇಫ್ಟಿ ಕೋಲು ಎಲ್ಲ? ಸ್ಟಿಕ್ ಇರುತ್ತೆ ನಮ್ಮ ಕಡೆ, ಕಂಪಲ್ಸರಿ ಸ್ಟಿಕ್ ಇರುತ್ತೆ. ಯಾಕಂದ್ರೆ ಎಷ್ಟೋ ಮನುಷ್ಯ ಪರ್ಫೆಕ್ಟ್ ಅದಾನಂದ್ರು ಹಾವು ಮುಂದೆ ಎಲ್ಲರೂ ಬಗ್ಗಾಕಬೇಕು. ಅದು ಯಾವ ಮೂಮೆಂಟ್ದಾಗ ಯಾವ ಹಾವು ಹೆಂಗಿರ್ತದೆ ಅಂತ ಹೇಳಕ್ ಬರುದಿಲ್ಲ. ಒಂದಿಷ್ಟು ನಾವು ನೋಡಿ ಪ್ರಿಡಿಕ್ಟ್ ಮಾಡ್ಬೋದು, ಒಂದೊಂದು ಆಗುದಿಲ್ಲ. ಸೊ ಬೇಕು. ಎಷ್ಟು ಸಮಯ ಆಯ್ತು ನಿಮ್ಗೆ ಆ ವಿಡಿಯೋದಕ್ಕೆ? ಫಸ್ಟ್ ಟೈಮ್ 8th ಸ್ಟ್ಯಾಂಡರ್ಡ್ ಹುಡುಗಿ ಅಂದ್ರೆ ಇನ್ನು ಚಿಕ್ಕ ಹುಡುಗಿ, ಎಲ್ಲಾರು ಸುತ್ತ ನೋಡ್ತಾ ಇರ್ತಾರೆ ಮಂದಿ. ಟೈಮ್ ಇಲ್ಲ, ಯಾಕಂದ್ರೆ ಹೊಂಟೈತದ. ನಾ ಯೋಚನೆ ಮಾಡಕತ್ನಿ, ನಾ ಏನ್ರ ಪ್ಲಾನ್ ಹಾಕತ್, ನಾ ಹೋಗ್ಬಿಡ್ತೈತದು ಕೈಯಾಗಿಂದ ದಾಟಿ. ಸೊ ಹಿಡ್ದಿದ್ದೆ. ಹಿಡಿದು ಆಮೇಲೆ ನಿಮ್ಮ ಪಪ್ಪ ಬಂದ್ರೆ ಏನಿಲ್ಲ, ಯಾಕಂದ್ರೆ ಅವರು ನೋಡ್ತಿದ್ವಲ್ಲ, ಹಿಡಿದ್ಬಿಟ್ರೆ ಅವ್ರಿಗೂ ಖುಷಿ ಆಗಿತ್ತೆ. ಅಲ್ಲಿ ಜನ ಏನ್ ಹೇಳಿದ್ರು? ಈಗೂ ಅಂತಾರೆ ಭಾರಿ ಧೈರ್ಯ ರೀ, ಮತ್ತೆ ಚಲೋ ಅಂದ್ರೆ ಹೆಣ್ಮಕ್ಳು ಹಿಂಗಿರ್ಬೇಕಪ್ಪ. ಹೌದು, ಅದೇ ಅಲ್ವಾ ಬೇಕಾಗಿರೋದು. ಇದುವರೆಗೂ ಎಷ್ಟು ಹಾವು ಹಿಡ್ದಿದ್ದೀರಾ ನೀವು? ನಾವು ನಮ್ಮ ಪಪ್ಪ ಎಲ್ಲಾರು ಕೂಡಿ ಒಂದು 5000 ಮಟ್ಟ ಹಾವು ಹಿಡಿತೀವ್ರಿ. ಓಕೆ, ನಾಗರಾವ್ ಎಷ್ಟು ಸಲ ಸಿಕ್ಕಿದೆ ನಿಮ್ಗೆ? ರಗಡ್ ಸತ ಕೌಂಟ್ ಮಾಡಿಲ್ಲ ರೀ, ಹಾವು ಈ ಸತೆ ಸಿಕ್ಕೇತಂತ ಹೇಳಿ. ಓಕೆ, ಯಾವ ಭಾಗದಲ್ಲೆಲ್ಲ ಜಾಸ್ತಿ ಹಾವು ಹಿಡಿಯೋದಕ್ಕೆ ನಿಮ್ ತಂದೆ ಜೊತೆ ಹೋಗಿದ್ದೀರಾ? ಜಾಸ್ತಿ ನಮ್ಮ ಸುತ್ತಮುತ್ತಲೇ ನಮ್ಮ ಪಪ್ಪ ಮೆಂಬರ್ ಇದ್ರಲ್ಲ ಕ್ಯಾಂಟೋನ್ಮೆಂಟ್ದ. ಸೊ KSRTC, PWD, ರೈಲ್ವೆ, ಈ ಮತ್ತು ಕಿಲ್ಲಾ ಈ ಏರಿಯಾದಿಂದ ಜಾಸ್ತಿ ಕಾಲ್ ಬರ್ತಾವೆ ನಮಗೆ. ಯಾಕಂದ್ರೆ ಶಾಂತ ಇರ್ತಾವೆ, ನೀರು ಜಾಸ್ತಿ ಇರುತ್ತಲ್ಲ, ಇಲ್ಲಿಂದ ನನಗೆ ಕಾಲ್ ಬರ್ತಾವೆ. ಓಕೆ, ಈ ಭಾಗದಲ್ಲಿ ಯಾವ ಜಾತಿ ಹಾವುಗಳು ಜಾಸ್ತಿ ಇದೆ? ರಸಲ್ ಸ್ವೈಪರ್, ಕಾಮನ್ ಕ್ರೇತ್ ಮತ್ತು ನಾಗರಾವ್, ವಿಷದ ಹಾವುಗಳು. ಚಿಕಡ್ ಕಿಲ್ಬೇಕ, ಗ್ರೀನ್ ಕಿಲ್ಬೇಕ, ಕಾಮನ್ ಉಲ್ಫ್ ಸ್ನೇಕ್, ರ್ಯಾಟ್ ಸ್ನೇಕ್. ಇವು. ಯಾಕಂದ್ರೆ 8th ಸ್ಟ್ಯಾಂಡರ್ಡ್ ಇಂದ ಇಲ್ಲವರು ಕಂಟಿನ್ಯೂಸ್ ಆಗಿ ಹಾವು ಹಿಡಿತಲೇ ಇದ್ದೀರಾ ನಿಮ್ ತಂದೆ ಹೆಲ್ಪರ್ ಆಗಿ. ಮತ್ತೆ ನೀವು ಏನಾದ್ರು ಅಕಸ್ಮಾತ್ ತಪ್ಪಿ ನೀವೇನಾದ್ರು ಹಾವಿನ ಜೊತೆ ಕಚ್ಚಿಸ್ಕೊಂಡಿದ್ರಾ? ಕಚ್ಚಿದ್ಯಾ? ರ್ಯಾಟ್ ಸ್ನೇಕ್ ಕಡ್ದೈತಿ. ಓಕೆ, ಯಾವಾಗ, ಯಾವ ಸಂದರ್ಭದಲ್ಲಿ? ಈಗ ಲಾಸ್ಟ್ 1 month ಇಂದ ರಾಮಕೃಷ್ಣ ಮಿಷನ್ ಆಶ್ರಮ ಅಂತೈತಿ, ಅಲ್ಲಿ ಹೋದಾಗ ರೂಮ್ ಒಳಗಿತ್ತದು. ಪಾಪ ಹೆಣ್ಮಕ್ಳು ಕೆಲಸ ಮಾಡತ್ತಿದ್ರು, ಹಂಚದು ಇದ್ದು ಅದ್ರೊಳಗೆ ಕುಂತಿತ್ತದು. ಸಣ್ಣದಿತ್ತು, ನಾರ್ಮಲ್ ತೊಗೊಂಬರೋತ್ನಾಗ. ಅದು ಯೂಶ್ವಲಿ ನಾನು ನಿಮಗೆ ಹೊಡೆದ್ನಂದ್ರೆ ನೀವು ಹಂಗೆ ಹೊಡಿತೀರಿ, ನಾನು ನಿಮಗೆ ಪ್ರೀತಿಲೇ ಮಾತಾಡ್ಸಿದ ನೀವು ಪ್ರೀತಿಲೇ ಮಾತಾಡ್ಸಿ ದಾಟಿಸ್ತೀರಿ. ಒಬ್ಬೊಬ್ಬ ಹಾವುನೇಗಿ ಪ್ರೀತಿಲಿ ಮಾತಾಡ್ಸೋದು ಪ್ರಿಯಾ? ಅದು ನಮ್ಮ ಇದ್ರ ಮೇಲೆ ಫೀಲ್ ಮೇಲೆ ಗೊತ್ತಾಕೈತಿ. ನಾನು ನಿಮಗೆ ಹಿಂಗೆ ಮುಟ್ಟಿ ಆರಾಮದಿರಿ ಅಂದ್ರೆ ನೀವು ಎಷ್ಟು ಕೈ ಮುಟ್ಟಿ ಆರಾಮದಿರ್ತೀರಿ. ಪ್ರೆಸ್ ಮಾಡಿ ಆರಾಮದಿ ಹೆಂಗದಿ ಅಂತ ಕೇಳಿದ್ರೆ ನಿಮ್ಗೆ ಹೆಂಗೆ ಆಕೈತಿ? ಭಯ. ಅದಕ್ಕೂ ಹಂಗೆ ನಾವು ಹೆಂಗೆ ಅದನ್ನ ಫೀಲ್ ಹೆಂಗೆ ಧೈರ್ಯಲ್ಲ ನಾವು ಹಿಡಿತೀವಲ್ಲ, ವೈಬ್ರೇಷನ್ಗೆ ನಮ್ಮ ಮೂಮೆಂಟ್ಗೆ ಅದು ಗೊತ್ತಾಕ. ಹಾಗಾದ್ರೆ ನೀವೇ ಪ್ರತಿಯೊಂದು ಹಾವು ಹಿಡಿಬೇಕಾದ್ರೂ ತುಂಬಾ ಸಾಫ್ಟ್ ಆಗಿನೇ ಪ್ರೀತಿಯಿಂದ ಇಟ್ಕೊಂಡು ಇದ್ ಮಾಡ್ತೀರಾ. ಓಕೆ, ಅದು ಕಚ್ಚಿದ್ದು ಹೇಗೆ? ಅದು ಕಚ್ಚಿದ ಅಂತ ಹೇಳಿದ್ರೆ ಮಾರ್ಕ್ ಏನಿಲ್ಲ ಅದ್ರದ್ದು. ಸುಮ್ಮನೆ ನಾರ್ಮಲ್ ಹಿಂಗೆ ತಗೊಂಡು ಬರೋ ಹೊತ್ನಾಗ ಅದು ಬಾಯಿ ಮುಂದಿತ್ತು, ನಾ ಬಾಲದಲ್ಲೇ ತಕೊಂಡಲ್ಲ, ಅದು ಪಟ್ನ ಹಿಂದೊಳಗೆ ಹೊಡಿತು. ಅವಾಗ ಕಿರ್ಚಿಲ್ಲ ನೀವು? ಇಲ್ಲ, ಕಿರ್ಚಿದ್ರೆ ಅಲ್ಲಿ ನಾವು ಮಂದಿಗೆ ಏನು ಮೋಟಿವ್ ಕೊಡಕ್ಕೆ ಹೋಗಿ ಅದು ನಮ್ಗೆ ಫೇಲ್ ಆಕೈತಿ. ಹಾವು ಕಡಿತಪ್ಪ ಹಿಂಗಾತು ವಿಡಿಯೋ ಮಾಡಿ ವೈರಲ್ ಮಾಡೋದು ನನಗೆ ಈಸಿ ಐತಿ. ಬಟ್ ನನಗೆ ಅದಿಲ್ಲ. ಮಂದಿಗೆ ನಾ ಏನು ಹೇಳ್ಬೇಕಂದ್ರೆ, ಪ್ರತಿ ಹಾವ್ದಾಗೂ ವಿಷಯ ಇಲ್ಲ. ಕಡಿತಾ ಡೆಟಾಲ್ ತರಿಸಿದೆ, ಒಂದು ಸ್ಪಾಟಲ್ಲೇ ತಂದು ಕೊಟ್ಟರು. ಡೆಟಾಲ್ ಹಾಕಿದೆ, ತೊಳ್ಕೊಂಡೆ, ಆಮೇಲೆ 1 ವಾರ ಬಿಟ್ಟು TT ಇಂಜೆಕ್ಷನ್ ಮಾಡಿಸ್ಕೊಂಡೆ. ಈ ಹಾವಿಗೆ ನಾವು ಹೋಗಿ ಅಡ್ಮಿಟ್ ಆಗೋದು ಜರೂರತ್ತಿಲ್ಲ. ಮಂದಿಗೆ ಹಾವು ಕಡ್ದೈತಿ ಅಂತ 1-2 ಮಂದಿ ಏನು ಇನ್ನೂ ಹೆಂಗೆ ಏನಾಗಿಲ್ಲ, ನಾ ಇನ್ನೂ ಬದುಕಿನಿ, ಇನ್ನೂ ಮಟ್ಟ ನಂಗೆ ಏನೂ ಆಗಿಲ್ಲ. ಯಾವ ಡಾಕ್ಟರ್ನಿಗೆ ಹೋಗಿ ಈ ಸೆಲಾನ್ ಹಚ್ಚಿಲ್ಲ, ಏನೋ ವೆನಮ್ ಟ್ರೀಟ್ಮೆಂಟ್ ತೊಗೊಂಡ್ಲ, ಏನಿಲ್ಲ, ಆರಾಮದೀನಿ. ಅಂದ್ರೆ ಹಾವು ಕಚ್ಚಿದ ತಕ್ಷಣ ಏನ್ ಮಾಡ್ಬೇಕು? ಫಸ್ಟ್ ಪ್ರಿಕಾಷನ್ ಡಿಪೆಂಡ್. ಅದು
ಯಾವ ಹಾವು ಕಡ್ದೈತಿ ಆ ಹಾವಿನ ಮೇಲೆ ಪ್ರಿಕಾಷನ್ಸ್ ಅದಾವೆ. ನಾಗರ ಹಾವು ಕಡಿತು, ರಸಲ್ಸ್ ವೈಪರ್ ಕಡಿತು, ಕಾಮನ್ ಕ್ರಿಯೇಟ್ ಕಡಿತು. ಇವಂತಾರಲ್ಲ ಯಾವುದೋ ಮಠದಾಗಿಟ್ಟು ಏನೋ ತಿಕ್ಕಿ ಎಲಿ ತಿಕ್ಕಿ ಇಲ್ಲ ಜಡಿಭೂತಿ, ಯಾವ ಸುಳ್ಳು. ಅದೇನು ಮಾಡಿದ್ರು ಬಾಯಾಗ ಬುರುಕ್ ತೆಗಿತಾರ, ನೀಲಿ ಏನೋ ಆಕ್ಕೈತಿ ಮೈ, ಅವೆಲ್ಲ ಸುಳ್ಳು. ಏನಿದ್ರು ದವಾಖಾನೆ ಒಂದೇ ಅದಕ್ಕೆ ಟ್ರೀಟ್ಮೆಂಟ್, ಡಾಕ್ಟರ್ಸ್ ಏನು ಕೊಡ್ತಾರೆ ಅದ. ಬಟ್ ನಾವು ಎಲ್ಲರೂ ಇಷ್ಟು ಈ ಜಮಾನದಾಗ ಎಲ್ಲರೂ ಮೆಚೋರ್ಡ್ ಇರ್ಬೇಕು. ನಮ್ಮ ಸುತ್ತಮುತ್ತಲಿರೋ ಒಂದು 4ರಿಂದ 6 ಹಾವು ಅಷ್ಟೆ. ದಿನ ಕುಂತು ಏನೋ ಅದನ್ನ ನೋಡೋ ಬದಲಿ ಒಂದು 4 ಹಾವಿನ ಬಗ್ಗೆ ಇನ್ಫಾರ್ಮೇಷನ್ ಇಟ್ಕೊಂಡ್ರೆ ನಮಗೂ ಚಲೋ, ಬೇರೆದವ್ರಿಗೂ ಚಲೋ. ನಾ ಜಸ್ಟ್ ಸ್ಕ್ರೋಲ್ ಮಾಡ್ಕೊಂಡು ಕುಂದ್ರ ಬದಲಿ ನಮ್ಮ ಸುತ್ತಮುತ್ತಲು ಹಾವಿರೋ ನಾ ಹೇಳಿರ್ತೀವಿ, ಓ ಈ ಹಾವು ಏನು, ಈ ಹಾವು ಕಡಿದ್ರೆ ಏನು ಮಾಡ್ಬೇಕು, ಇದು ಎಂಥ ಜಾಗದಾಗಿರ್ತಾವೆ. ಪ್ರತಿಯೊಂದು ಭಾಳ ಬೇಡ ಇನ್ ಡೆಪ್ತ್ ನೀವು ಕುಂತು ಅದ್ರ ಬಗ್ಗೆ ಬುಕ್ ಬರೀರಿ ಅಂತ ಹೇಳೋದಿಲ್ಲ. ಜಸ್ಟ್ ಅದ್ರ ಹೆಸರು, ಅದೇನು ಹೆಂಗೆ ಅದ್ರ ಬಿಹೇವಿಯರ್ ಇಷ್ಟು ತಿಳ್ಕೊಂಬಿಟ್ರೆ ಸಾಕು. ಅದು ಹಾವಿನ ಚಿತ್ರ ನೋಡ್ರಿ ನಿಮ್ಗೆ ಗೊತ್ತಾಗೋದು. ನೀವು ಕ್ಯಾರಿ ಹಾವು ಕಡ್ದಿರ್ತೈತೆ, ರ್ಯಾಟ್ ಸ್ನೇಕ್, ನಾನ್ ವಿನಮಸ್, ಒಟ್ಟ ಪಾಯ್ಸನ್ ಇಲ್ಲ, ಏನು ಕಡಿಸ್ಕೊಂಡು ಒಂದು 10-12 ಮುದ್ದಾಮಲ್ಲೇ ಕಡ್ದೋದ್ರೆ ಏನಾಗೋದಿಲ್ಲ. ಅಂಥ ಹಾವು ಕಡಿದ್ರೆ ನೀವು ಅದು ರ್ಯಾಟ್ ಸ್ನೇಕ್ ಅಂತೇಳಿ ಹೋಗಿ ಡಾಕ್ಟ್ರಿಗೆ ಹೇಳಿದ್ರೆ ಅವ ನಿಮಗೆ ಟಿ ಇಂಜೆಕ್ಷನ್ ಮಾಡಿ ಕಳಿಸ್ತಾನೆ ಅಥವಾ ನಾನ್ ವಿನಮಸ್ ಟ್ರೀಟ್ಮೆಂಟ್ ಕೊಡ್ತಾನೆ. ನೀವಿಲ್ಲ ಹೋಗಿ ನಿಮ್ಗೆ ಗೊತ್ತಾ ಇಲ್ಲ ಹಾವು ಕಡ್ದೈತೆ ಅಂತ ಹೇಳ್ಬಿಟ್ರೆ ಮುಗೀತು, ವೆನಮ್ ಟ್ರೀಟ್ಮೆಂಟ್ ನಮ್ಮ ಬಾಡಿಗೆ ಅದು ಬೇಕಾಗೇ ಇಲ್ಲ. ಅಷ್ಟು ಯಾಕೆ ನೀವು ಟ್ರೀಟ್ಮೆಂಟ್ ತೊಗೋತೀರಿ? ಯಾಕಂದ್ರೆ ಟ್ರೀಟ್ಮೆಂಟ್ ಅದರದ್ದು ಪ್ರೈಸು ಕಮ್ಮಿ ಇಲ್ಲ. ಸೊ ಅಷ್ಟು ಇನ್ಫಾರ್ಮೇಷನ್ ನಾವು ಇಟ್ಕೊಂಡ್ರೆ ಎಲ್ಲ ಟೈಪು ಮಂದಿ ನಮಗಷ್ಟೇ ಅಲ್ಲದೆ ಬೇರೆದವ್ರಿಗೂ ಹೆಲ್ಪ್ ಆಗುತ್ತೆ. ಕಾಮನ್ ಆಗಿ ಇವಾಗ ಹಸ್ರಾವು, ಈ ಗ್ರೀನರಿ ಕಡೆ ಹಸ್ರಾವ್ ಇರುತ್ತೆ, ನಾಗರಾವ್ ಇರುತ್ತೆ, ಅಂಥದ್ದಕ್ಕೆ ಏನೇನು ಟ್ರೀಟ್ಮೆಂಟ್, ಫಸ್ಟ್ ಏನೆಲ್ಲ ಮಾಡಬೇಕು ಯಾವ್ದೊಂದು ಹಾವು ಕಡ್ದಾಗ ತಕ್ಷಣ? ಇದು ರಸಲ್ಸ್ ವೈಪರ್ ಅಂತಾರೆ, ಕೊಳಕ್ ಮಂಡಲ ಹೈಯೆಸ್ಟ್ ವೆನಮಸ್ ಅದೇ ವರ್ಲ್ಡ್ ಒಳಗೆ. ಸೆಕೆಂಡ್ ವೆನಮ್ ಸ್ನೇಕ್ ರಸಲ್ಸ್ ವೈಪರ್, ಕೊಳಕ್ ಮಂಡಲ, ಹಿಂಗೆ ಮಂಡಲದ ಶೇಪ್ ಒಳಗೆ ಕುಂದಿರ್ತೈತಿ. ಅದು ಕಡಿತಂದ್ರೆ ಅದು ಮತ್ತು ನಾಗರಾವ್ ಕಡಿತಂದ್ರೆ ಆ ಪ್ಲೇಸನ್ನು ಸ್ವಲ್ಪ ಅದನ್ನು ಅಲ್ಲೇ ಕಟ್ಟಬಾರ್ದು, ಒಂದು ಸ್ವಲ್ಪ ದೂರ 1-2 ಕಡೆ ಕಟ್ಕೋರೋಕಿನ್ನ ನೀವು ಇಮ್ಮಿಡಿಯೇಟ್ ಎಷ್ಟು ಲಗು ಆಕೈತೆ ಅಷ್ಟು ಲಗು ಹಾಸ್ಪಿಟಲ್ಗೆ ಹೋಗು ಚಲೋ. ಅದಕ್ಕಿನ್ನೂ ನಿಮ್ದು ಒಳಗಿನ ವಿಲ್ ಪವರ್ ಅನ್ನೋದು ಗಟ್ಟಿಟ್ಕೋಬೇಕು. ಒಂದಿಷ್ಟು ಜನ ಕ್ಯಾರಿ ಹಾವು ನಾನ್ ವಿನಮಸ್ ಅದನ್ನ ಕಡದ್ ಸತ್ತಾರ ಎಷ್ಟೋ ಮಂದಿ ಅದಾರ. ಭಯ ಕಡದ್ ಕೂಡ್ಲೇನ ಆನ್ ಸ್ಪಾಟ್ ಅಲ್ಲೋ ಮರ ಅದಕ್ಕೆ ವಿಷಾನ ಇಲ್ಲ, ನೀ ಹೆಂಗ್ ಸಾಯ್ತಿ? ಅದು ಒಳಗಿಂದ ಅದು ಒಂದ್ ಇರುತ್ತಲ್ಲ ಹಾವು ಕಡ್ದೈತೆ ಅನ್ನೋದು, ಅದಕ್ಕೆ ಅರ್ಧ ಮಂಚ ಸತ್ತೋಕ್ಕಾರ. ಅಂದ್ರೆ ಫಸ್ಟ್ ಭಯ ಪಡ್ಬಾರ್ದು. ಫಸ್ಟ್ ಭಯ ಹಾವು ಅಂದ್ರೆ ಎಂತರ್ಗೂ ಭಯ ಆಗುತ್ತೆ ಇರುತ್ತೆ. ಬಟ್ ಅವು ಈ ಭೂಮಿ ಮೇಲೆ ನಮ್ಗತ್ತೇನೆ ಇರಾಕ್ ಬಂದವು. ನಾವು ಹೋಗಿ ಅದ್ರ ಜಾಗದಾಗ ಮನೆ ಕಟ್ಕೊಳತ್ತಿ, ಹಾವು ಇರೋದಲ್ಲೇ ಕಾಡೊಳಗೆ ಜಂಗಲೊಳಗೆ. ಈಗ ನಾವು ಹಿಂಗೆ ಇಲ್ಲ ಅದಿ ಒಂದಿಂದ ನಾವು ಅವಕ್ಕೆ ಬ್ಲೇಮ್ ಮಾಡಕ್ಕೆ ಸಾಧ್ಯ ಇಲ್ಲ. ಪಾಪ ಅವು ಉತ್ತರ ಜಾಗದಾಗ ನಾವು ಇದೀವಿ, ಅವ್ರ ಜಾಗ ತೆಗಿತೀವಿ, ಗಾರ್ಡನ್ ಮಾಡ್ಕೋತೀವಿ, ಏನೋ ಒಂದು ಮಾಡಕ್ಕೆ ಹೋಗ್ತೀವಿ, ಅವೆಲ್ಲ ಹೋಗ್ಬೇಕು. ಹೌದು, ಅವು ಎಷ್ಟು ಅಂತೇಳಿ ಮುಚ್ಚಿಡ್ಬೇಕು, ಒಳಗಿರ್ಬೇಕು, ತಿನ್ನಕ್ಕೆ ಸಿಗೋದಿಲ್ಲ. ಮನೆಗೆ ಬರ್ತಾವೆ ಇಲಿ, ಹೆಗ್ಗಣ, ಹಲ್ಲಿ, ಕಪ್ಪಿ ತಿನ್ನಕ್ಕೂ ಹೊರಗೆ ಬರಾಕಬೇಕು. ಒಳಗಿರ್ತಾವ ಸಾಧ್ಯ ಇಲ್ಲ. ಕಣ್ಣು ಕೂಡಲೇ ಮಂದಿ ಫಸ್ಟ್ ಹಾವು ಕಣ್ಣು ಕೂಡಲೇ ಹೊಡ್ಯಾಕೆ ಟ್ರೈ ಮಾಡ್ತಾರೆ. ಏನೂ ಮಾಡಿಲ್ರಿ, ದಾಟ್ ಹೊಂಟೈತದು. ನಾಗರ ಪಂಚಮಿ ದಿವಸ ಎಲ್ಲರೂ ಪ್ರತಿಯೊಬ್ಬರು ಮಣ್ಣಿನ ಮೂರ್ತಿ ತಂದು ಹಾಲಿರ್ತಾರೆ, ಹಾವು ಕಣ್ತಾವ್ ಬಿಡ್ತಾರೆ. ಬೇಡ ಅಂತೀನಿ ನಾನು, ಅರ್ಥ ಇಲ್ಲ ಅದ್ರಾಗ. ನೀವು ಪೂಜೆನ ಮಾಡ್ತಿದ್ರಿ ಅಂದ್ರೆ ಹೊಡಿಬೇಡ್ರಿ, ಹೋಗ್ಲಿ ಬಿಡ್ರಿ. ನೀವು ಸುಮ್ ಕುಂತೀರಿ, ನಿಮ್ಗೆ ಹಾವು ಬಿಟ್ಟರು ನಿಮ್ಮ ಮೈ ಮೇಲೆ ಬಿಟ್ಟರು ಹಾವು ಕಡಿಯೋದಿಲ್ಲ. ನೀವು ರಿಯಾಕ್ಟ್ ಹೆಂಗೆ ಮಾಡ್ತೀರಿ, ನಿಮ್ಮ ಬಾಡಿ ಎಷ್ಟು ವೈಬ್ರೇಟ್ ಆಕೈತಿ ಅದ್ರ ಮೇಲೆ ನಿಮ್ಗೆ ಅದು ಕಡಿತೀವಿ. ಅಂದ್ರೆ ಏನು ಹಾವು ನೋಡಿದ ತಕ್ಷಣ ವೈಬ್ರೇಟ್ ಆಗ್ಬಾರ್ದು? ಇಲ್ಲ, ಯಾಕೆ ಓಡೋಗ್ತೀರ, ಓಡೋಗ್ರಿ. ಆದ್ರೆ ಅದನ್ನ ನಿಂತು ಅದಕ್ಕೆ ನೀವು ಟೆಂಪ್ಟ್ ಮಾಡಕ್ಕೆ ಹೋದ್ರೆ ಅದು ಯಾಕೆ ಬಿಡ್ತೈತಿ? ಅದು ಯೂಶ್ವಲಿ ಕಾಮನ್ಲಿ ಎಂದೂ ಹಿಂಗಿಲ್ಲಕ್ಕೆ ಹಾವು ಬಂದು ಯಾರನ್ನೋ ಕಚ್ಬೇಕಂತ ಕಡ್ದೈತೆ ಅಂತೇಳಿ ಒಬ್ರು ಅಂತಾರೆ, ಮಕ್ಕೊಂಡಿದ್ದೆ ರೀ ನನಗೆ ಒಬ್ರಿಗೆ ಹಾವು ಕಡಿಸತ್ರು. ಅವರು ಮಕ್ಕೊಂಡ ಹಾವು ಕಡಿಸಾಯ್ತಂದ್ರೆ ಅವ್ರ ಮೂಮೆಂಟಿಗೆ ಅದಕ್ಕೆ ಭಯಪಟ್ಟ ಅವ್ರದ್ದು ಉಸಿರಿಗೆ ಅದು ಹೊಡೆದಿರ್ತೈತಿ. ಈಗ ಹೊಲ್ದಾಗನು ಮಂದಿ ಹಾವು ಕಡಿತಂತಾರಲ್ಲ, ಹೊಲ್ದಾಗ ಕಾಮನ್ಲಿ ಅಡ್ಡಾಡ್ತಿರ್ತಾವು ಜಾಗ, ಅದ್ರ ಜಾಗ ಹೊಲ. ಕಾಲು ತುಳಿದಿಂದ ನಿಮಗೆ ಜೋರಂಗೆ ಏನಾರ ಮಾಡಿದ್ರೆ ನೀವು ರಿಯಾಕ್ಟ್ ಮಾಡ್ತೀರಿ. ಸೇಮ್ ಅವು ಕಡಿತಾವು. ಹಿಂಗೆ ಇಂಟೆನ್ಷನಲಿ ಎಂದು ಹಾವು ಕಡಿಲ್ಲ. ಓಕೆ, ಹಾಗಾದ್ರೆ ನೀವು ಹೇಳೋ ಲೆಕ್ಕಾಚಾರ ಕೆರೆ ಹಾವು ಏನಾದ್ರು ಕಡಿದ್ರೆ ಅದಕ್ಕೇನು ಟ್ರೀಟ್ಮೆಂಟ್ ಏನು ಅವಶ್ಯಕತೆ ಇಲ್ಲ. ಜಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಏನು ಡಾಕ್ಟರ್ ಹೋಗಾಕೋಬೇಕಂತಾರಲ್ಲ, ಹೋಗ್ಬರ್ರಿ. ನಮ್ಮ ನಿಮ್ಮ ಮನಸ್ಸು ತೃಪ್ತಿ. ಅದು ಹಾಸ್ಪಿಟ್ಲಿಗೆ ಹೋಗ್ಲೇ. ಬಟ್ ನಿಮ್ಗೆ ಹಾವು ಪಕ್ಕಾ 100% ಕನ್ಫರ್ಮ್ ಇತ್ತ ಕ್ಯಾರಿ ಆಯ್ತಂದ್ರೆ ಅಷ್ಟ ಬಿಡ್ರಿ ಅಂತನಿಲ್ಲ, ಹೋಗ್ರಿ. ಬಟ್ ಫಸ್ಟ್ ಏಡೇನೆ ತಂದು ಮಾಡಿಸ್ಕೊಂಬರ್ರಿ. ಬಟ್ ಹಾವು ಗೊತ್ತಿರ್ಬೇಕು. ಹೇಗೆ ಗೊತ್ತಾಗುತ್ತೆ? ಇವಾಗ ಕಾಮನ್ ನೀವಂದ್ರೆ ಅದ್ರಲ್ಲಿ ಎಕ್ಸ್ಪರ್ಟ್ ಇರ್ತೀರಾ, ಗೊತ್ತಿರುತ್ತೆ. ಕಾಮನ್ ಜನರಿಗೆ ಹೇಗೆ ಗೊತ್ತಾಗುತ್ತೆ ಇದೇ ಕೆರೆ ಹಾವು, ಇದೇ ನಾಗರಾವು, ಇದೇ ಮಂಡ್ಲದಾವು ಅಂತ? ಕ್ಯಾರಿ ಹಾವು ಅಂದ್ರೆ ಸ್ವಲ್ಪ ಅಂದ್ರೆ ಭಾಳ ಉದ್ದಿರುತ್ತಿದ್ದು,
ನಾಗರಾವ್ಕಿನ ಉದ್ದ ಅಂದ್ರೆ ಕ್ಯಾರಿ ಅವನು ಸಣ್ಣ ಸೈಜನ್ನು ಇರ್ತಾವ ಬಟ್ ಇದನ್ನ ಇರೋದಿಲ್ಲ, ಹೆಡಿ ಇರೋದಿಲ್ಲ. ಕ್ಯಾರಿ ಅವ್ ಹೆಡಿ ಇರೋದಿಲ್ಲ. ನಾಗರಾವ್ ಒಂದು ಹಾವು ಅದಕ್ಕೆ ಹೆಡಿ ಐತಿ. ಮತ್ತು ನಾಗರಾವು ಒಮ್ಮೆ ಹೆಡಿ ಎತ್ತಿರೋಂಗಿಲ್ಲ, ಅವು ಮಕ ಸಣ್ಣ ಮಾಡಿ ಹೋಗಿರ್ತಾವ. ಎಂದೂ ನಾಗರಾವ್ ಹೆಡಿ ತಕೊಂಡು ಅಡ್ಡಾಡೋದಿಲ್ಲ. ಅದಕ್ಕೆ ಅಪಾಯ ಹಂಚಿದಾಗ ಏನರ ನಿಂತಾಗಷ್ಟ ಅದು ಹೆಡಿ ತೆಗಿತೈತೆ ಹೊರತಾಗಿ ಹೋಗೋತ್ನಾಗ ಅದ್ರ ಫೇಸ್ ಮ್ಯಾಗ ಮಾರ್ಕ್ ಕಾಣುತ್ತೆ. ಮತ್ತು ನಾಗರಾವಕ್ಕೆ ದೊಡ್ಡ ದೊಡ್ಡ ಹಿಂಗೇನಿರುತ್ತಲ್ಲ ಜಾಳಿ ಜಾಳಿ ಅದು ದೊಡ್ಡದಿರುತ್ತೆ. ಕ್ಯಾರಿ ಅವಕ್ಕೆ ಸಣ್ಣ ಸಣ್ಣ ಇರ್ತೈತಿ. ರಸಲ್ಸ್ ವೈಪರ್ ಇರುತ್ತೆ ತಲೆ ಮೇಲೆಲ್ಲ ಮೈ ಮ್ಯಾಗ ಅದು ಹಿಂಗ ಸ್ಟ್ರಕ್ಚರ್ ಇರುತ್ತಲ್ಲ ಅದ್ರದ್ದು ಭಾಳ ಸಣ್ಣ ಪರಿ ಸಣ್ಣದಿರುತ್ತೆ. ನಾಗರಾವ್ ದೊಡ್ಡದಿರುತ್ತೆ. ರಸಲ್ಸ್ ವೈಪರ್ಗೆ ಹಿಂಗ ಪ್ಯಾಚ್ ಇರುತ್ತೆ. ಆದ್ರೆ ಬಿಡಿ ಬಿಡಿ ಇರುತ್ತೆ. ಅವು ಒಂದು ಡೈಮಂಡ್ ಶೇಪ್ ಟೈಪ್ ಇರ್ತಾವ, ಇಲ್ಲ ರೌಂಡ್ ಇರುತ್ತೆ. ಆ ರೌಂಡ್ ಟೈಪ್ ಜಾಯಿಂಟ್ ಇರುದಿಲ್ಲ ಬಾಡಿ ಮ್ಯಾಗ. ರೌಂಡ್ 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 ಹಿಂಗೆ ಸಪ್ರೇಟ್ ಇರ್ತಾವೆ, ಯಾವುದೂ ರೌಂಡ್ ಜಾಯಿಂಟ್ ಇರೋದಿಲ್ಲ. ಬಟ್ ನೀವು ಇದನ್ನ ಸೇಮ್ ಪೈಥಾನಿಗೆ ಕಂಪೇರ್ ಮಾಡಿರಿ. ರಾಕ್ ಪೈಥಾನ್, ಹೆಬ್ಬಾ ಅಂತಾರ, ಮಂಡಳ, ರಸಲ್ಸ್ ಪೇಪರ್, ಇವೆರಡು ಕಂಪೇರ್ ಮಾಡಿ ನೋಡಿದ್ರೆ ಸೇಮ್ ಅಷ್ಟ ಸೈಜ್ ಇರ್ತಾವೆ, ದಪ್ಪ ಇರ್ತಾವೆ. ಬಟ್ ಪೈಥಾನ್ ದೊಡ್ಡದಾಕೈತಿ, ರಸಲ್ಸ್ ಪೇಪರ್ ದೊಡ್ಡದಾಗೋದಿಲ್ಲ, ದಪ್ಪ ಆಕೈತಿ. ಹಂಗಿದ್ದಾಗ ಇದು ಪೈಥಾನಿಗೆ ಹಿಂಗೆ ಫುಲ್ ಬಾಡಿ ತುಂಬ ಜಾಯಿಂಟ್ ಮಾರ್ಕ್ ಇರ್ತದು. ಅದು ಇಂಡಿಯಾ ಮ್ಯಾಪ್, ಶ್ರೀಲಂಕಾ ಮ್ಯಾಪ್ ಹೆಂಗೆ ಗ್ಲೋಬ್ದಾಗ ಕಾಣುತ್ತಲ್ಲ ಹಂಗೆ ಇದನ್ನ ಡಿಸೈನ್. ಬಟ್ ವೈಪರಿಗೆ ಸಪ್ರೇಟ್ ಇರುತ್ತೆ. ಇದ್ರ ಮೇಲೆ ಗೊತ್ತಿಟ್ಕೋಬೇಕು. ಓಕೆ, ನಾವು ಇವಾಗ ಕೊಳಕ್ ಮಂಡ್ಲದಾಗ ಕಚ್ಚು ಬಿಟ್ರೆ ಬಾಡಿನೇ ಕೊಳಿತೈತೆ ಅಂತ ಇದೆ, ಅದು ನಿಜ? ಖರೆ ಅದಕ್ಕೆ ಕೊಳಕ್ ಮಂಡಳ ಅಂತ ಹಾವಿಟ್ಟಾರ, ಹೆಸರಿಟ್ಟ ಇರೋದಕ್ಕೆ. ಕೊಳಿತೈತೆ, ಬಾಡಿ ಕೊಳಿತೈತೆ ಅದಕ್ಕೆ. ಸೊ ಅದಕ್ಕೆ ನಾವು ಎಷ್ಟು ಲಘು ಟ್ರೀಟ್ಮೆಂಟ್ ತಗೋತೀವಿ ಅಷ್ಟು ಚಲೋ. ಅದಕ್ಕೆ ನೀವು ಬಿಟ್ಕೊಂತ ಹೋದ್ರಿ ಅದು ಎಷ್ಟು ನಿಮಗೆ ಅದು ನಮ್ಮ ಇದಕ್ಕೆ ನರ್ವಿಗೆ ಹೋಗ್ತೈತೆ, ಅದಕ್ಕೆ ಕೊಳಿತೈತಿ. ನ್ಯೂರೋಟಾಕ್ಸಿಕ್ ಅದು. ಅದಕ್ಕೆ ನೀವು ಎಷ್ಟು ಲಘು ಹೋಗಿ ಟ್ರೀಟ್ಮೆಂಟ್ ತೊಗೋತೀರಿ ಅವ್ರು ಅಷ್ಟೇ ಪಾಸ್ ಮಾಡಿದ್ರೆ ಮುಗೀತು. ಪ್ರತಿ ಹಾವು ಕಡ್ದಾಗೂ ವಿಷ ಬಿಡ್ತೈತೆ ಅಂತಿಲ್ಲ. ಎಂಥ ಹಾವು ಕಡಿದ್ರೂ ಅದು ಅದರದ್ದು ಭಯಕ್ಕದು ಎಷ್ಟು ಬಿಡ್ಬೇಕು ಅಷ್ಟೇ ಬಿಟ್ಟಿರ್ತೈತಿ. ಒಮ್ಮೊಮ್ಮೆ ಜಾಸ್ತಿ ಬಿಡ್ತೈತಿ, ಒಮ್ಮೊಮ್ಮೆ ಡ್ರೈ ಬೈಟ್ ಅಂತಾರ. ನಿಮಗೆ ಒಮ್ಮೊಮ್ಮೆ ರಸಲ್ಸ್ ಪೇಪರ್ ಕಡಿದ್ರು ಡ್ರೈ ಬೈಟ್ ಆಗಿರ್ತೈತಿ, ವಿಷ ಬಿಟ್ಟಿರೋಂಗಿಲ್ಲ. ಓಕೆ, ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಅತಿ ಹೆಚ್ಚು ವಿಷ ಯಾವ ಹಾವಲ್ಲಿ ಇರುತ್ತೆ? ರಸಲ್ಸ್ ಪೇಪರ್, ಕಾಮನ್ ಕ್ರೀಪ್. ಓಕೆ, ಅಂದ್ರೆ ಇವಾಗ ನೀವ್ ಹೇಳಿದ್ರಿ ಹಾಸ್ಪಿಟಲ್ಗೆ ಹೋಗ್ದಂಗೆ ಮನೇಲೆ ಟ್ರೀಟ್ಮೆಂಟ್ ತಗೊಳಕ್ ಸಾಧ್ಯ ಇಲ್ಲ. ಇವಾಗ ಕೆಲವೊಬ್ರು ಎಲ್ಲೋ ಆಯುರ್ವೇದಿಕ್ ಮದ್ದು ಮಾಡ್ತಾರೆ, ಯಾವ್ದೋ ಒಂದು ಎಲೆನ ಅರ್ದು ಇದ್ ಮಾಡ್ತಾರೆ, ಆತರ ಎಲ್ಲ ಇದ್ ಮಾಡಕ್ ಸಾಧ್ಯ ಇಲ್ಲ. ಫೈನಲ್ ಸೊಲ್ಯೂಷನ್ ದವಾಖಾನೆಗೆ ಹೋಗ್ಲೇಬೇಕು. ಓಕೆ, ಒಬ್ಬ ವ್ಯಕ್ತಿಗೆ ಹಾವು ಕಚ್ಚಿರುತ್ತೆ ಅಕಸ್ಮಾತ್ ಆಗಿ, ಎಷ್ಟು ಸಮಯ ಬದುಕಿರ್ಬಹುದು, ಎಷ್ಟು ಸಮಯದೊಳಗಡೆ ಟ್ರೀಟ್ಮೆಂಟ್ ತಗೋಬಹುದು? ಅದು ಅವ್ನ ವಿಲ್ ಪವರ್ ಇತ್ತಂದ್ರ ಅವ ಬಿಂದಾಸ್ 3 ತಾಸು ಮಟ್ಟ ಬದುಕ್ಬೋದು. ಅವ ರಸಲ್ಸ್ ಪೇಪರ್ ಕಡಿದ್ರು ಅವ್ನ ವಿಲ್ ರಸಲ್ಸ್ ಪೇಪರ್ ಕಡಿದ್ರು ಅವ್ನ ವಿಲ್ ಪವರ್ ಮ್ಯಾಗ ಎಷ್ಟು ಗಟ್ಟದೇನೆ ಏನಕ್ಕೆ ಹಿಂಗ. ಅದು ಹೊರಗಿಂದ ಅಲ್ಲ, ಮಂದಿಗೆ ದಿಮಾಕಿಗೆ ನೀವು ಏನಕ್ಕೆ ತಳ ಅನ್ನೋದಲ್ಲ, ಒಳಗಿಂದಿರ್ಬೇಕದು. ಒಳಗೆ ಟುಕ್ಕು ಇಟ್ಕೊಂಡು ಹೊರಗೆ ಮಾತಾಡ್ತೀರಂದ್ರೆ ನೀ ಅದ ಸತ್ತಂಗ ಇಲ್ಲಿ. ಓಕೆ, ಸೊ ಅಂದ್ರೆ ಆತ್ಮಸ್ಥೈರ್ಯನು ಇಲ್ಲಿ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್. ಎಸ್, ವೆರಿ ಇಂಪಾರ್ಟೆಂಟ್. ಮತ್ತೆ ಕೆಲವೊಂದು ಸಿನಿಮಾದಲ್ಲಿ ನೋಡ್ತೀವಿ ಹಾವು ಕಡಿದ ತಕ್ಷಣ ಬಾಡಿ ಫುಲ್ ಎಲ್ಲ ಬ್ಲೂ ಕಲರ್ ಬರುತ್ತೆ, ವಿಷ ಎಲ್ಲ ಮೈಯೆಲ್ಲ ಇರಿದಾಗ ತಲೆಗೆ ಗೊತ್ಬಿಡುತ್ತೆ. ಆ ರೀತಿಯಾಗಿ ನೀಲಿ ಆಗುದಿಲ್ಲ. ಕಡದ್ ಜಾಗ ಬಾಳೋದ್ ಬಿಟ್ರೆ ಕರಿ ಆಕೈತಿ. ಯಾಕಂದ್ರೆ ಅದು ಕಡದಿರ್ತೈತಲ್ಲ, ವಿಷ ಎಷ್ಟು ಬಿಟ್ಟಿರ್ತೈತೆ ಅದನ್ನ ಮ್ಯಾಗ ಕರಿ ಆಕೈತಿ, ನೀಲಿ ಆಗುದಿಲ್ಲ ಮೈ. ಅದೆಲ್ಲ ಸುಳ್ಳು. ಹಾಗಾದ್ರೆ ಒಂದ್ ಸಿನಿಮ್ಯಾಟಿಕ್ ಆಗಿ ತೋರ್ಸಿರ್ತಾರೆ ಅಷ್ಟೇ. ಅದ್ರ ಜೊತೆಗೆ ಹಾವಿನ ಹತ್ರ ನಾಗಮಣಿ ಇರುತ್ತೆ ಅಂತ ಒಂದ್ ಕತೆಗಳೆಲ್ಲ ಇರುತ್ತೆ, ಹೌದಾ? ಅದಕ್ಕಿನ್ನ ಸೈಂಟಿಫಿಕ್ ರೀಸನ್ ಇದೆಯಾ? ಇಲ್ಲ. ಇನ್ನ ಮಟ ನೀವು ಯಾರ್ಗ ಎಂತ ಋಷಿ ಮನಿಗ ಹೋಗಿ ಕೇಳ್ರಿ, ನಮ್ಮ ಹಿರಿಯರ್ ಹೇಳ್ಯಾರ. ನಾವು ಇದರ ಮೊಬೈಲ್ದಾಗ ನೋಡಿವಿ ಅಂತಾರ ಹೊರತಾಗಿ ಯಾರು ನಾ ನೋಡೀನಿ ಅಂತ ಅನ್ನೋದಿಲ್ಲ. ಒಟ್ಟ ಇಲ್ಲ ಅಂತ ಏನಂತ ನಾಗಮಣಿ, ಅಯ್ಯೋ ಅದು ಮಾರಿದ್ರೆ ಇಷ್ಟು ಕೋಟಿ ಅಷ್ಟು ಕೋಟಿ. ಇಲ್ಲ. ಮತ್ತ ಅದು 2 ಮಕ್ಕಳದ ಹಾವು ಅಂತಾರಲ್ಲ, ಡಬಲ್ ಇಂಜನ್ ಅಂತಾರ. ಅದಕ್ಕೆ ನಮಗ ಒಂದಿಷ್ಟು ಮಂದಿ ಅಂತಾರ, ಡಬಲ್ ಇಂಜನ್ ಅದು ಮಾಡಿದ್ರೆ ಮತ್ತೆ ಕೊಟ್ಯಾಂಗಟ್ಲೆ. ಹಾವು ಇಲ್ಲ, ಡಬಲ್ ಇಂಜಿನ್. ಯಾವ ಮನುಷ್ಯ ಮ್ಯಾಲೆ ತಳಗ ಮಕ ಇರ್ತೈತೆ ಹೇಳ್ರಿ? 2 ತಲೆ ಹಾವು ಅಂತ ಹೇಳಿ. 2 ತಲೆ ಅಲ್ಲ, ಹಿಂದ ಮುಂದ ತಲೆ ಇರ್ತೈತೆ ಅಂತ ಅದಕ್ಕೆ ಡಬಲ್ ಇಂಜಿನ್ ಅಂತಾರ ಅದಕ್ಕೆ. ನೋಡಿದ್ರ ನೀವೇನಾದ್ರು? ಅದು ಹಾವು 2 ಸೈಡ್ ಮಕ ಇರುದಿಲ್ಲ. ಮಣಮುಖ ಹಾವು ಕೇಳಿರಿ ನೀವು? ಅದ್ರ ಮುಂದ್ ಮಕ ಇರ್ತೈತಿ, ಹಿಂದೆ ಚಪ್ಪಟ್ ಇರ್ತೈತಿ. ಸೇಮ್ ಮಕ್ಕದ ಟೈಪ್ ಫೀಲ್ ಇರ್ತೈತಿ. ಬಟ್ ಅದು ಅದರ ಬಾಲಾನ ಫುಲ್ ಮಕ್ಕದ ಗತ್ಲೆನ ಒತ್ತಿದಂಗೆ ಇರ್ತೈತಿ. ಸೊ ಅದಕ್ಕೆ ಅದು 2 ಟೈಪ್ ಅನಿಸ್ತೈತಿ. ಅದನ್ನ ನಾವು ಹಿಡಿದು ಪ್ರೂವ್ ಮಾಡಿ ಅದನ್ನ ಮಂದಿಗೆ ನಮ್ಮ ಮನ್ಯಾಗ 2 ಮುಖದ ಹಾವು ಬಂದಿದ್ದು ಬರ್ರಿ ಅಂತ ಫೋನ್ ಹಚ್ತಾರ. ನಾವು ಹೋಗಿ ಅವ್ರಿಗೆ ಹಾವು ಬಿಟ್ಟಾಗ ಹಿಂದೆ ಅದ್ರ ಬಾಲ ಮುಡ್ತೀವಿ, ಟಚ್ ಮಾಡಿದಾಗ ಅದು ಮುಂದೆ ಹೊಕ್ಕೈತಿ. ಅದನ್ನ ಮಕ್ಕದ ಕಡೆ ಟಚ್ ಮಾಡಿದಾಗ ಅದು ಮುಂದಿಂದ ಹೋಕ್ಕೈತಿ.
ಅವಕ್ಕೆ ಎಲ್ಲರದ್ದು ಡೈಜೆಷನ್ ಸಿಸ್ಟಮ್ ಇದ್ದೇ ಇರ್ತೈತಿ, ಹಾವಿಗೂ ಇರ್ತೈತಿ. ಆ ಎರಡು ಕಡೆ ಮಕ್ಕ ಇತ್ತಂದ್ರೆ ಅದು ಎಲ್ಲಿ ಬಾಯಾಗಿಂದ ಪಾಟಿ ಮಾಡಬೇಕು, ಏನು ಎಲ್ಲಿಂದ ಮಾಡ್ಬೇಕು, ಎರಡು ಸೈಡ್ ಮಾಡಬೇಕು. ಇಲ್ಲ ಅವು ದೇವ್ರ ಇದಕ್ಕೆ ಅಂತೇಳಿ ಹಿಂಗೆ ಮಾಡಿ ಕಳ್ಸಿರ್ತಾನ. ಪ್ರತಿಯೊಬ್ಬರದು ಡೈಜೆಷನ್ ಸಿಸ್ಟಮ್ ಇರ್ತೈತಿ, ಅವ್ರಿಗ ಅಂತೇಳಿ ಮಾಡ್ಯಾನ. ಓಕೆ, ಪ್ರಿಯಾಗೆ ಫಾರ್ ಎಕ್ಸಾಂಪಲ್ ಮಲಗಿರ್ತೀರಾ ಮನೇಲೆಲ್ಲ, ಆ ಟೈಮಲ್ಲಿ ಹಾವು ಹಿಡಿಯೋದಕ್ಕೆ ಕಾಲ್ ಬಂದಿತ್ತು, ಆದ ಸಿಚುವೇಶನ್ ಆಗಿದೆ ನಿಮ್ಮ ಲೈಫಲ್ಲಿ? ಭಾಳ ಸತಿ ರಾತ್ರಿ 12-1 ಕಾಲ್ ಬರ್ತಾವ ನಮ್ಗೆ, ನಮ್ಮ ಮನೆ ಒಳಗೆ ಹಾವು ಬಂದೈತಿ. ಯಾಕಂದ್ರೆ ಇಷ್ಟು ಗ್ರೀನ್ರಿ ಒಳಗೆ ಇರ್ತೀವಿ ಅಂದಿಂದ ಹಾವು ಬಂದೈತ್ರಿ ನಮ್ಮ ಮನ್ಯಾಗ. ಭಾಳ ಸತಿ ಹೋಗಿವಿ. ನೀವೆಲ್ಲ ಯಾವ ರೀತಿ ಎಲ್ಲ ಸೇಫ್ಟಿನ ಯೂಸ್ ಮಾಡ್ತೀರಾ? ಇವಾಗ ಫಾರ್ ಎಕ್ಸಾಂಪಲ್ ಆ ಹಿಡಿಯೋದಕ್ಕೆ ಹೋಗ್ಬೇಕಂದ್ರೆ ನಿಮ್ಮ ಹತ್ರ ಏನೆಲ್ಲ ಇರುತ್ತೆ? ಇಂತಿಷ್ಟು ಐಟಮ್ಸ್ ಇರಲೇಬೇಕು. ಕಂಪಲ್ಸರಿ ಟಾರ್ಚ್, ಹಾವು ಹಿಡಿಯೋ ಸ್ಟಿಕ್. ಹಾವು ಹಿಡಿಯೋ ಸ್ಟಿಕ್ ಅಂದ್ರೆ ಇವು ಬಾಂಬು ಅಲ್ಲ, ಹಾವು ಹಿಡಿಯಾಕನ ಅಂತ ಒಂದು ಸ್ಟಿಕ್ ಐತಿ. ಅದು ಇದು ಒಂದು ಚೀಲ ಮತ್ತು ಹಗ್ಗ ಕಟ್ಟಾಕದು. ಓಕೆ, ಹಿಡ್ದಂತ ಅವನ್ನ ಎಲ್ಲಿಗೆ ಬಿಟ್ಟು ಬರ್ತೀರಾ ನೀವು? ನಾವು ಫಾರೆಸ್ಟ್ ಅವ್ರಿಗೆ ಕೊಡ್ತೀವಿ ರೀ. ಇಲ್ಲಾಂದ್ರೆ ಆನಂದ್ ಚಿಟ್ಟಿ ಅಂತ ಅದಾರ, ಅವ್ರು ಸ್ನೇಕ್ ರೆಸ್ಕ್ಯೂ ಮಾಡಕ್ಕೆ ಭಾರಿ ಫೇಮಸ್ ಅದಾರ. ಅವ್ರು ಅಣ್ಣ ಕೊಡ್ತೀವಿ. ಅವರು 4 ದಿವ್ಸಕ್ಕೊಮ್ಮೆ ಇಲ್ಲಾಂದ್ರೆ ಜಾಸ್ತಿ ಅವ್ರ ಕಡೆ ಹಾವು ಹೆಂಗಿರ್ತಾವ ನೋಡಿ ಅವ್ರು ಹೋಗಿ ಕಾಡಿಗೆ ಬಿಟ್ಬಿಡ್ತಾರೆ. ಇವಾಗ ಹಾವಿನ ಬಾಲದಲ್ಲಿ ಅಮೃತ ಇರುತ್ತೆ, ಅದನ್ನ ತಿಂದ್ರೆ ನಮಗೆ ಸಂಜೀವಿನಿಯಾಗಿ ಲೈಫ್ ಲಾಂಗು ಯಾವುದೇ ಕಾಯಿಲೆಗಳು ಬರಲ್ಲ ಅಂತ ಕೆಲವೊಂದಷ್ಟು ಜನಗಳಲ್ಲಿ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸುಳ್ರಿ. ಹಾವಿನ ಬಾಲ್ದಾಗ ವಿಷ ಇರ್ತೈತಿ, ಹಾವಿನ ಬಾಲದಲ್ಲೇ ಹೊಡಿತೈತಿ. ಇಲ್ಲ, ಹಾವಿನ ಬಾಲದಲ್ಲೂ ಅಮೃತ ಇರಲ್ಲ. ಇಲ್ಲ, ನೋ ಚಾನ್ಸ್. ಅದು ಹಾವಿನ ವಿಷ ಅಂದ್ರೆ ಅದು ಹಾವಿನ ನೆಲ್ಗಿ ಇರ್ತೈತಿ. ಹಾವಿನ ನೆಲ್ಗಿ ತಳಗ ಅದಕ್ಕೆ ಅಂತೇಳಿ ಒಂದು ಸಪ್ರೇಟ್ ವಿಷದ್ದನ ಇದೈತಿ. ಅದು ಹಾವು ಹಲ್ಲು ಹಚ್ತೈತಿ ಒಮ್ಮೊಮ್ಮೆ, ಹಲ್ಲದಾಗ ವಿಷ ಇಲ್ಲ, ಅದ್ರ ನಾಲ್ಗಿ ಒಳಗೆ ಅದು ಏನೈತ್ಲ ಹಾವು ಕಚ್ಚಿ ಹೋಲ್ ಮಾಡಕ್ಕಷ್ಟೆ. ಈಗ ಹಂಗೆ ವಿಷ ಬಿಡ್ತಂದ್ರೆ, ಈಗ ನೀವು ಒಂದಿಷ್ಟು ಮಂದಿ ಗುಡಿ ಮುಂದೆ ಅದು ಕುಂತಿರ್ತಾರೆ ನೋಡಿರಿಲ್ಲ, ಹಾವು ಹಿಡ್ಕೊಂಡು ಅವ್ರು ಹಲ್ಲು ತೆಗೆದು ಕುಂದಿರ್ಸಿರ್ತಾರ. ಅವಕ್ಕೆ ವಿಷ ತೆಗ್ದಿರಂಗಿಲ್ಲ. ನೀವು ಎಷ್ಟ ವಿಷ ತೆಗೀರಿ ಹಾವಿಂದ, ಅದು ಮತ್ತೆ ಜನ್ರೇಟ್ ಆಕೈತಿ. ಈಗ ವಿಷ ತೆಗೆದ್ರೆ ಅದೇನು ಒಂದೇ ಇದನ್ನಿಲ್ಲ, ಪೌಚ್ ಇಲ್ಲ, ಇನ್ನು ತೆಗೆದ್ಬಿಟ್ರೆ ವಿಷ ಹೋತು ಇಲ್ಲ, ಅದು ಮತ್ತೆ ಜನ್ರೇಟ್ ಹಾಕೋಂತ ಇರ್ತೈತೆ ಹಾವಿ. ಎಷ್ಟು ದಿನಕ್ಕೆ ಒಂದ್ಸಲಿ ಜನರೇಟ್ ಆಗ್ತಾ ಇರುತ್ತೆ ವಿಷ ಅವಲ್ಲಿ? ಇವಾಗ ಆಟ ಆಡ್ಸೋರು, ಪುಂಗಿ ಉತ್ಕೊಂಡು ಆಟ ಆಡ್ಸಾರ ಆವಡಿಗರೆಲ್ಲ ಊರೂರ್ ಮೇಲೆ ಅವ್ರು ಹಲ್ ತೆಗ್ದಿರ್ತಾರ್ರಿ. ಅವ್ರು ಎಷ್ಟ ಅದು ಕಡ್ಯಾಕ್ ಟ್ರೈ ಮಾಡಿದ್ರು, ಅದ್ ನಿಮ್ಗೆ ಇಲ್ಲಿ ಹೋಲ್ ಐತಂದ್ರ ನಿಮ್ಗೆ ಇಲ್ಲಿ ತೂತಾಗೆ ತಂದಿಂದನ ನೀವು ವಿಷ ಒಳಗೆ ಹೋಗ್ಬೋದು. ನಿಮ್ ಮ್ಯಾಲ ವಿಷ, ಸ್ಕಿನ್ ಮೇಲೆ ವಿಷ ಬಿಟ್ಟು ಏನು ಉಪಯೋಗ ನಿಮ್ಗೆ? ನಿಮಗೆ ಏನೂ ಆಗುದಿಲ್ಲ ಅದಕ್ಕೆ. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಇವಾಗ ವಿಷ ತಂದ್ಬಿಟ್ರು ಏನಾಗಲ್ಲ, ಅಲ್ಲಿ ಹೋಲ್ ಇದ್ರೆ ಹೋಲ್ ಇರ್ಬೇಕು. ಏನ್ರ ಸ್ವಲ್ಪ ಒಂದ್ ಸ್ವಲ್ಪ ಉಂಡಿದ್ದಲ್ಲಿ ಹೋದ್ರು ಇವು ಉಗುರ್ ಸಂಧಿ ಅದು ಕಟ್ಟಾಗಿರ್ತಾವಲ್ಲ, ಇಂಥದ್ರೊಳಗೆ ಹೋದ್ರೆ ವಿಷ ಇರದಂಗ. ಓಕೆ, ಹಾಗಾದ್ರೆ ಇವಾಗೆಲ್ಲ ನಮ್ಮ ಹಾವಾಡಿಗರೆಲ್ಲ ಊರೂರ್ ಮೇಲೆ ಸುತ್ಕೊಂಡ್ರೆ ಅದು ಪ್ರತಿಯೊಂದು ಅವಲು ವಿಷ ಇರುತ್ತೆ. ಆದ್ರೂ ಡೇಂಜರ್. ಡೇಂಜರ್ ಹಾವು ಅಂದ್ರೆ ಡೇಂಜರ್. ಹಾವು ಅಂದ್ರೆ ಡೇಂಜರ್. ಯಾಕಂದ್ರೆ ಹಾವು ಹೆಂಗಂತ ಹೇಳಕ್ ಬರುದಿಲ್ಲ. ನಾವು ಹಿಡಿತೀವಿ ಇದನ್ನ ಮಾಡ್ತೀವಿ ಅಂದ್ರೂ ನಾವು ಪ್ರಿಡಿಕ್ಟ್ ಮಾಡಕ್ ಆಗುದಿಲ್ಲ. ಕ್ಯಾರಿ ಹಾವು ಕಡಿಯೋದಿಲ್ಲ, ಇದನ್ನ ಮಾಡೋದಿಲ್ಲ ಅಂತೀವಿ, ಪಟ್ಟ ಹಿಡಿದ್ಕೂಲೆ ಕಡಿತೈತಿ. ಮನುಷ್ಯರ್ ಅಂತಾರೆ ಕ್ಯಾರಿ ಹಾವು ಏನ್ ಬಿಡ್ರಿ ನೀವು ಹಿಡಿತೀರಿ, ಹಿಡಿದ್ ಕೂಡಲೇ ಕಡಿತೈತದ ಹಾವು. ಯಾಕಂದ್ರೆ ಅದು ಓಕೆ, ಅದ್ರ ಜೊತೆಗೆ ಇವಾಗ ಮಲೆನಾಡು ಪ್ರದೇಶದಲ್ಲಿ ಆಗಿರ್ಬೋದು, ಇಲ್ಲಿ ಬೆಳಗಾವಿ ಅಂತ ಇಷ್ಟು ಗ್ರೀನರಿ ಇರೋ ಪ್ರದೇಶದಲ್ಲಿ ಅಸ್ರಾವ್ ಇರುತ್ತಲ್ಲ, ಅದು ಎಲ್ಲಿರುತ್ತೆ ಏನು ಅಂತ ಗೊತ್ತಾಗಲ್ಲ. ಯಾರೊಂದು ವೆಜಿಟೇಬಲ್ ಹಾಕಿರ್ತಾರ, ಕೈಯಲ್ಲೇ ಹಿಡ್ಕೊಂಡಿರ್ತಾರ, ಕುಂಬಳಕಾಯಿ ಅಥವಾ ಸೋರೆಕಾಯಿನ ಕಟ್ ಮಾಡ್ಬೇಕು. ಆ ಸಂದರ್ಭದಲ್ಲಿ ಕಷ್ಟಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ಅಸ್ರಾವು ಹಸಿರ ಒಳಗೂ ಗ್ರೀನ್ ಕಿಲ್ಬೇಕೈತಿ. ಮತ್ತು ಗ್ರೀನ್ ವೈಪರ್ ಅದಾವು. ಗ್ರೀನ್ ವೈಪರ್ ಪಾಯ್ಸನಸ್, ವೈಪರ್ ಅಂತ ಯಾವ್ದಾ ಬಂದ್ರು ಅವು ಪಾಯ್ಸನಸ್. ಗ್ರೀನ್ ವೈನ್ ಸ್ನೇಕ್ ಅಂತೈತಿ, ಅವು ಪಾಯ್ಸನಸ್. ಇವು ಗ್ರೀನ್ ಕಿಲ್ಬೇಕಂತೈತಿ. ಏನೇನೋ ಮಾಡಿದ್ಲು ಎಲ್ಲಾರ್ಕಿಂತ ಶಾಂತ ಹಾವು ಅಂದ್ರೆ ಗ್ರೀನ್ ಕಿಲ್ಬೇಕು. ಬಟ್ ಮಂದಿ ಅವ್ನು ನೋಡಿದ್ನು ಅನ್ಸ್ತಾರ, ಯಾಕಂದ್ರೆ ಗ್ರೀನ್ ಕಲರ್ ಐತಪ್ಪ. ಹೌದು, ಏನು ಮಾಡುದಿಲ್ಲ, ಏನು ಮಾಡಲ್ಲ, ಅದು ಯಾರಿಗೂ ತೊಂದರೆ ಕೊಡಲ್ಲ, ಅದು ಕಚ್ಚಲ್ವಾ? ಕಡಿತೈತಿ. ಬಟ್ ಸಣ್ಣ ಹುಡುಗರ ಹಲ್ ಬಂದವ್ರಿಗೆ ಕಡಿತಾವಲ್ಲ, ಹಲ್ ಬರ್ತಿರ್ತಾವ, ಈಗ ಸಣ್ಣ ಬೇಬಿಗಳು ಕಡಿತಾವಲ್ಲ, ಆ ಫೀಲ್ ಇರುತ್ತೆ. ಆದ್ರೆ ಜಾಸ್ತಿ ವಿಷ ಏನು ಅದಕ್ಕೆ ವಿಷ ಇರಲ್ಲ, ಆ ಹಾವಿಗೆ ವಿಷಾನ ಇರಲ್ಲ. ಇವು ಕ್ಯಾರಿ ಯಾವುದು ವಿಷಾನ ಇಲ್ಲ, ಹಾವುಗಳಿಗೆ ವಿಷಾನ ಇಲ್ಲ. ಗ್ರೀನ್ ಅದೇ ಗ್ರೀನ್ ಕಿಲ್ಬೇಕು. ಇವೆಲ್ಲ ಗ್ರೀನ್ ಕಲರ್ ಇದ್ದಿದ್ದು ಹಾವುಗಳು ಭಾಳ ಅದಾವ. ಆ ಗ್ರೀನ್ ಕಲರ್ ಒಳಗು ಯಾವ ಹಾವಿಗೆ ವಿಷ ಐತಿ, ಆ ಹಾವಿಗೆ ವಿಷ ಇಲ್ಲ, ಅದ್ರ ಮೇಲೆ ಡಿಪೆಂಡ್ ಐತಿ. ಅಂದ್ರೆ ಜನಗಳಿಗೆ ಹೇಗೆ ಗೊತ್ತಾಗ್ಬೇಕು ಇಂಥ ಹಾವಿಗೆ ವಿಷ ಇದೆ, ಇಂಥ ವಿಷ ಇಲ್ಲ ಅಂತ? ಗ್ರೀನ್ ಕಲರ್ ಅಂದ್ರೆ ಎಲ್ಲ ಅಸ್ರಾವ್ ಅಂತಲೇ ಹೇಳೋದು. ಅದ್ರ ಅವ್ರ ಬಾಡಿ ಮೇಲೂ ಬಾಡಿ ಸ್ಟ್ರಕ್ಚರ್ ಅದಾವು, ತೆಳ್ಳಂಗ್ ಇರ್ತಾವು. ಗ್ರೀನ್ ವೈನ್ ಸ್ನೇಕ್, ಗ್ರೀನ್ ಪಿಟ್ ವೈಪರ್ ಅಂತಾರ. ಅದು ಸೇಮ್ ವೈಪರ್, ದೊಡ್ಡ ವೈಪರ್ ಗತ್ಲೇನ, ಬಟ್ ಅವು ಎಷ್ಟಾದ್ರೂ ಇಷ್ಟ ಇರ್ತಾವ. ದೊಡ್ಡ ವೈಪರ್ ಗತ್ಲಿನ ಇವು ನಾರ್ಮಲ್ ಕಲರ್ ಒಳಗೆ ಬರ್ತಾವಲ್ಲ, ಅವಾಗ ಗ್ರೀನ್ ಕಲರ್ ಒಳಗೆ ಎಷ್ಟು ದೊಡ್ಡ ಇದ್ರು ಇಷ್ಟ ಹೈಟ್ ಇದ್ರು. ಚೇಕಡ್ ಕಿಲ್ಬೇಕು ಅಂತ ಹಾವು ಅಂತಾರ, ಡೋರಿಯಾ. ಅವು ಬರೇ ನೀರೊಳಗೆ ಇರ್ತಾವ. ಹೌದು. ಹಾಗಾದ್ರೆ ಹಾವಲ್ಲಿ ಎಷ್ಟು ತರ ವೆರೈಟಿ ನಾವು ನೋಡ್ಬೋದು ಈ ಭಾಗದಲ್ಲಿ ಆಗಿರ್ಬೋದು, ನಮ್ಮ ಕರ್ನಾಟಕದಲ್ಲಿ? ನಮ್ಮ ಸುತ್ತಮುತ್ತಲ ಏನಿಲ್ಲ ಅಂದ್ರೂ ಒಂದು
8ರಿಂದ 10 ವೆರೈಟಿ ಸ್ನೇಕ್ ಅದಾವ ನಾವು ಹಿಡಿದ್ ನಾವು ಕಂಡಿದ್ದು. ಓಕೆ, ಎಲ್ಲಾನು ಕೂಡ ನೀವು ಫಾರೆಸ್ಟ್ ಇಲಾಖೆ ಇದ್ ಮಾಡ್ಬೇಕ್ರಿ. ಪ್ರಿಯಾ ಅವ್ರಿಗೆ ಡೇಂಜರ್ ಹಾವು ಅಂತ ಗೊತ್ತಿದ್ರು ಕೂಡ ತುಂಬಾ ಜನ ಪ್ರಾಣ ಉಳಿಸಿದ್ರ, ಅದ್ರ ಜೊತೆಗೆ ಅವನು ಕೂಡ ಸಂರಕ್ಷಣೆ ಮಾಡೋದನ್ನ ಮಾಡ್ತಾ ಇದ್ದೀರಾ. ಅದ್ರ ಜೊತೆಗೆ ನೀವು ವಿಡಿಯೋ ಮಾಡ್ತಿರಲ್ಲ, ಆ ವಿಡಿಯೋದ ಅದು ಹೇಗೆ? ಅದು ನಾ ಒಂದು ಮೋಟಿವ್ ಇಟ್ಕೊಂಡ್ ಮಾಡ್ತೀನಿ, ವೈರಲ್ ಆಗ್ಬೇಕಂತಲ್ಲ. ಯಾಕಂದ್ರೆ ಜನ ಅದನ್ನ ನೋಡ್ತಾರಂದ್ರ ಅವ್ರಿಗೂ ಧೈರ್ಯ ಬರಲಿ. ಎಲ್ಲ ಹಾವು ಹಿಂಗ ಇಲ್ಲ ಅಂತೇಳಿ ತೋರ್ಸಾಕ್ ಹಾಕ್ತೀನಿ ಹೊರತಾಗಿ ನಾ ಧೈರ್ಯವಾನದೀನಿ, ನಾ ವಿಡಿಯೋ ಹಾವು ಇಟ್ಕೋತೀನಿ ಅಂತ ಹೇಳಿ ತೋರ್ಸಾಕಲ್ಲ. ಓಕೆ, ಸೂಪರ್ ಪ್ರಿಯಾ, ನೀವು ಫ್ಯಾಮಿಲಿಯಿಂದ ಸೂಪರ್, ನೀವು ಸೂಪರ್. ಇದೇ ರೀತಿಯಾಗಿ ಸಿನಿಮಾದಲ್ಲೂ ಆಕ್ಟಿಂಗ್ ಮಾಡಿ ಅದ್ರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಲೂ ಸೂಪರ್ ಆಕ್ಟಿವ್ ಆಗಿರಿ ಅಂತ ಹೇಳ್ತೀನಿ. ಅದ್ರ ಜೊತೆ ಹೇಗಿತ್ತು ನಮ್ಮ ಜೊತೆ ಮಾತುಕತೆ ಮಾಡಿದ್ದು? ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ. ಅಂದ್ರೆ ಈಗ ನಾ ಇಂಟರ್ವ್ಯೂ ಕುಂತೀನಿ ಅಥವಾ ಯಾವುದೋ ಒಂದು ಕಾರ್ಯಕ್ರಮ ಕುಂತೀನಿ ಅಂತಿಲ್ಲ, ನಾರ್ಮಲಿ ಒಂದು ಹೆಲ್ದಿ ಕನ್ವರ್ಸೇಷನ್ ಇರ್ತೈತಲ್ಲ, ನಾರ್ಮಲ್ ಮಾತಾಡ್ಕೊಂತ ನಮ್ಮವ್ರ ಯಾರೋ ನನಗೇನೋ ಕೇಳಾತಾರ ಅನ್ನೋ ಫೀಲ್ ಕೊಟ್ರಿ. ಸೂಪರ್ ಪ್ರಿಯಾ, ಇದೇ ರೀತಿ ಖುಷಿಯಾಗಿ ನಗ್ನಗ್ತಾ ಇರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.